ಬೆಳಗ್ಗೆ ಎದ್ದು ನನ್ನ ಮಗಳು ರೂಮಲ್ಲಿ ನೋಡಿದಾಗಲೇ ಸರ್ ಗೊತ್ತಾಗಿದ್ದು, ಹಿಂದ್ಗಡೆ ಬಾಗಿಲು ತೆಗೆದಿತ್ತು. ಈ ಮಗುನ ಯಾರು ಈ ತರ ಸಾಯಿಸಿದ್ರು ಅಂತ ಗೊತ್ತಿಲ್ಲ ಸರ್. ಸರಿ ಸರ್. ಸರ್, ಮೇರಿ ಜೋಸೆಫ್ ಮಗು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಗ್ತಾ? ಇವತ್ತು ಸಿಗುತ್ತೆ ಸರ್. ಸರಿ, ಸಿಕ್ಕಿದ ತಕ್ಷಣ ನಂಗೆ ಇನ್ಫಾರ್ಮ್ ಮಾಡು. ಹೋಮ್ ಮಿನಿಸ್ಟ್ರಿ ಈ ಕೇಸಲ್ಲಿ ಸ್ಪೆಷಲ್ ಇಂಟ್ರೆಸ್ಟ್ ತಗೋತಾ ಇದ್ದಾರೆ. ಓಕೆ ಸರ್. ಈ ಮರ್ಡರ್ ತುಂಬಾ ಕ್ರೂರವಾಗಿ ಆಗಿರೋದ್ರಿಂದ ಖಂಡಿತವಾಗ್ಲೂ ವಿಚಾರಣೆ ಆಗ್ಲೇಬೇಕು. ಯಾಕಂದ್ರೆ ಇವಾಗಲೇ ಈ ತರನೇ ನಡೀತಾ ಇರೋದು. ಅದಕ್ಕೆ ಸುತ್ತಮುತ್ತ ಇರೋ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಚೆನ್ನಾಗಿ ಗಮನಿಸ್ಕೊತಾನೆ ಇರಬೇಕು. ಸರಿ ಸರ್. ಓಕೆ, ಪ್ರೊಸೀಡ್. ಉಸಿರು ಕಟ್ಟೆ ಸತ್ತಿರೋದು. ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಕೂಡ ಮಾಡಿಲ್ಲ. ಅದೇ ನನ್ನನ್ನು ಕನ್ಫ್ಯೂಸ್ ಮಾಡ್ತಾ ಇರೋದು. ಆ ರೂಮ್ನಲ್ಲಿ ಯಾವುದೇ ರೀತಿಯ ಸ್ಟ್ರಗಲ್ ನಡೆದಿದ್ದು ನನಗೆ ಕಾಣಿಸ್ಲೇ ಇಲ್ಲ. ಬಾಗಿಲು ನೋಡಿದ್ರೆ ಒಳಗಡೆಂದೇನೆ ತೆಗೆದಿರೋ ತರ ಕಾಣಿಸ್ತಾ ಇದೆ. ಹಾಗಾದ್ರೆ ಮೇರಿ ಜೋಸೆಫ್ ಮಲಗೋದಕ್ಕಿಂತ ಮುಂಚೆನೆ ಆ ಕೊಲೆಗಾರ ಒಳಗಡೆ ಹೋಗಿರ್ಬೇಕು. ಕೊಲೆ ನಡೆದಿರೋದು ರಾತ್ರಿ 2 ಗಂಟೆಗೆ. ಅಲ್ಲಿವರೆಗೂ ಆ ವ್ಯಕ್ತಿ ಯಾವ ರೂಮಲ್ಲೂ ಓಡಾಡಿಲ್ಲ. ಸೊ ಮೇರಿ ಜೋಸೆಫ್ನ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದ್ರೆ ಎಲ್ಲ ಹೊರಗಡೆ ಬರುತ್ತೆ ಅಂತ ನನಗನ್ಸುತ್ತೆ. ಕರೆಕ್ಟ್. ಆದ್ರೆ ಅವರು ಮಿನಿಸ್ಟರ್ ಅವರ ಸಂಬಂಧಿ, ಅದರಿಂದನೇ ಕಷ್ಟ. ಹಾಗಾದ್ರೆ ಅವ್ರ ಬಗ್ಗೆ ಸರೌಂಡಿಂಗ್ ನಲ್ಲಿ ವಿಚಾರಿಸಿ ನೋಡೋಣ. ಮುಂದಿನ ವಿಚಾರಣೆನ ಅದರ ಬೇಸ್ ಮೇಲೆ ಮಾಡೋಣ. ಅಯ್ಯೋ ಸರ್, ನನಗೇನು ಗೊತ್ತಿಲ್ಲ ಸರ್. ನಾನೊಬ್ಬ ವಯಸ್ಸಾದ ಮುದುಕ ಸರ್. ನನ್ನನ್ನೇನು ಮಾಡಬೇಡಿ ಸರ್. ನಿನಗೇನು ಮಾಡಲ್ಲ. ಹುಡುಗಿ ಬಗ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳೋ. ಅವ್ರು ತುಂಬಾ ಒಳ್ಳೆಯವರು ಸರ್. ಅವ್ರ ಬಗ್ಗೆ ಊರ್ನವರೆಲ್ಲ ಏನಾರ ಮಾತಾಡ್ತಿದ್ರು. ಊರವರೆಲ್ಲ ಏನ್ ಹೇಳ್ತಾರೆ? ಅಯ್ಯೋ, ನನಗೇನು ಗೊತ್ತಿಲ್ಲ ಸರ್. ನನ್ನನ್ನೇನು ಮಾಡಬೇಡಿ ಸರ್. ರಾತ್ರಿ ಹೊತ್ತು ಯಾರು ಬಂದು ಹೋಗ್ತಾರ ಅಂತ ಹೇಳ್ತಿದ್ರು. ನೀನ್ ನೋಡಿದೀಯಾ? ಅವತ್ ರಾತ್ರಿ ಯಾರೋ ಒಬ್ಬ ಹುಡುಗ ಬೈಕಲ್ಲಿ ಬಂದು ಹಿಡಿದಿದ್ ಮಾತ್ರ ನೋಡ್ದೆ ಸರ್. ನಿನಗೆ ಅಷ್ಟೊತ್ನಲ್ಲಿ ಅಲ್ಲೇನೇ ಕೆಲಸ? ಏನ್ ಕಾಲೆಲ್ಲ ಊದ್ಕೊಂಡಿದೆ? ವಯಸ್ಸಾದ್ಮೇಲೆ ಸುಳ್ಳು ಹೇಳ್ತೀಯ ನೀನು? ಮೊದ್ಲೇ ಹೇಳ್ದಲ್ಲ ಸರ್, ನಾನೊಬ್ಬ ವಯಸ್ಸಾದ ಮುದುಕ ಅಂತ. ಸರಿ ಬನ್ರಿ. ನಿಜವಾಗ್ಲೂ ಶಾಕಿಂಗ್ ಸರ್. ಈ ಕಾಲದಲ್ಲಿ ಹೆಣ್ಮಕ್ಳೇ ಈ ಮಟ್ಟಕ್ಕೆ ಇಳಿದಿದ್ದಾರೆ ಅಂದ್ರೆ ಇನ್ ಗಂಡಸರ ಬಗ್ಗೆ ಕೇಳಂಗೆ ಇಲ್ಲ. ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಅವ್ರನ್ನ ಪ್ರಶ್ನೆ ಮಾಡಿ. ಆದ್ರೆ ಸರ್, ನೋ, ಮಿನಿಸ್ಟ್ರಿ ಹೇಳಿದಾಗೆಲ್ಲ ನಾವು ಕೇಳ್ಕೊಂಡಿರೋಕ್ಕಾಗತ್ತಾ? ಮತ್ತ್ಯಾಕೆ ನಾವು ಈ ಪೊಲೀಸ್ ಯೂನಿಫಾರ್ಮ್ನ ಹಾಕೊಂಡಿರೋದು? ಯು ಪ್ರೊಸೀಡ್. ಓಕೆ ಸರ್. ನಮಸ್ಕಾರ ಸರ್. ಏನ್ ಬಂಗಾರದಮ್ಮ, ಏನಾದ್ರೂ ಹೇಳಿದ್ರಾ? ಇಲ್ಲ ಸರ್, ಈ ಕ್ವಾರ್ಟರ್ಸ್ ಅಲ್ಲಿ ಇವಳು ಒಂದು ನಿಜ ಹೇಳಲ್ಲ ಸರ್. ಸ್ಟೇಷನ್ ನಲ್ಲಿ ಇದ್ದಿದ್ರೆ ನಾನು ಇನ್ನೊಬ್ಬ ಕಾನ್ಸ್ಟೇಬಲ್ ಸೇರಿ ಇವಳಿಂದ ನಿಜ ಬಾಯ್ಬಿಡಿಸ್ತಾ ಇದ್ವಿ. ಛೇ, ಬೇಡ ಬಂಗಾರದಮ್ಮ. ಈ ಕ್ವಾರ್ಟರ್ಸ್ ನಲ್ಲೇ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಸಿಗುತ್ತಲ್ವಾ? ಏನ್ ಮೇಡಮ್? ಇದ್ರ ಮೇಲೆ ನಾನು ನಿಮಗೆ ಹೇಳಕ್ಕೆ ನನ್ನ ಹತ್ರ ಯಾವ ವಿಷಯನೂ ಇಲ್ಲ ಸರ್. ಈ ಸಮಾಜದಲ್ಲಿ ಗೌರವದಿಂದ ಬಾಳ್ತಿರೋ ಒಂದು ಹೆಣ್ಣು ನಾನು. ಅಷ್ಟು ಮಾತ್ರ ಅಲ್ಲ ಸರ್, ನನ್ನ ಮಗು ಸತ್ ಮೇಲೆ ನಾನು ತುಂಬಾನೇ ನೊಂದಿದ್ದೀನಿ. ಓಕೆ ಮ್ಯಾಮ್, ಸಾರಿ. ಸುರೇಶ್ ಸರ್, ಮೇಡಮ್ ತುಂಬಾ ನೊಂದು ಹೋಗಿದ್ದಾರೆ. ಅವ್ರಿಗೆ ಕಿವಿಗೆ ಇಂಪಾಗೋ ಹಾಗೆ ಒಂದು ಆಡಿಯೋ ಕೇಳಿಸಿ. ಏನ್ ಸರ್, ಎಷ್ಟು ದಿನ ಆಯ್ತು ಕಾಲ್ ಮಾಡಿ? ಹೊಸ ಹೀರೋಯಿನ್ ಸಿಕ್ಕಿದ ತಕ್ಷಣ ನನ್ನನ್ನೇ ಮರ್ತ್ಬಿಟ್ರಾ? ಸಿನಿಮಾ ಸೀರಿಯಲ್ ಡೈರೆಕ್ಟರ್ ಸಂತೋಷ್ ಕುಮಾರ್. ಎಲ್ಲಾ ಫಿಲ್ಮ್ನಲ್ಲೂ 3 ರೇಪ್ ಸೀನ್ ತುಂಬಾ ಕೆಟ್ಟದಾಗಿ ತೆಗೆಯುವಂತ ಒಬ್ಬ ಡೈರೆಕ್ಟರ್. ಅವ್ನು ಡೈರೆಕ್ಟ್ ಮಾಡೋ ಸಿನಿಮಾದಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಗೋದು? ಯಾಕೆ ಬಂಗಾರಮ್ಮ, ಸುಮ್ನೆ ಮಗುಗೆ ಯಾಕೆ ಭಯ ಪಡಿಸ್ತೀರಾ? ಸುರೇಶ್, ಯಾಕೆ ನೀವು ಹಳೆ ಹಾಡನ್ನು ಹಾಕಿ ಕೇಳಿಸಿ ಅವ್ರಿಗೆ ಭಯ ಪಡಿಸ್ತೀರಾ? ಲೇಟೆಸ್ಟ್ ಆಗಿ ಯಾವ್ದಾದ್ರು ಒಂದು ಸಾಂಗ್ ಹಾಕಿ ಕೇಳಿಸಿ ಸರ್. ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಮೈ ಡಿಯರ್. ನಾನಿನ್ನ ಇವಾಗ್ಲೇ ನೋಡ್ಬೇಕು. ಬೇಗ ಬಾ. ಕೇಳಿಸ್ಕೊಂಡ್ರೆ ಮೇಡಮ್, ಬಂಗಾರಮ್ಮ ತುಂಬಾ ವರ್ಸ್ಟ್ ಕ್ಯಾರೆಕ್ಟರ್ ಆದ್ರೂ ತುಂಬಾ ಒಳ್ಳೆಯವರು.
ಡಿಪಾರ್ಟ್ಮೆಂಟ್ ಮೇಲೆ ಭಕ್ತಿ ಜಾಸ್ತಿ. ನೋಡಿದ್ರಲ್ಲ, ಸೈಬರ್ ಸೆಲ್ಲಿಂದ ಎಷ್ಟು ಪರ್ಫೆಕ್ಟ್ ಆಗಿ ರೆಕಾರ್ಡ್ ಮಾಡ್ಕೊಂಡು ತಂದಿದ್ದಾರೆ ಅಂತ. ಅದಕ್ಕೆ ಅಲ್ವಾ ಸರ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಇವರನ್ನ ಕಾಗೆ ಬಂಗಾರ ಅಂತ ಕರೆಯೋದು. ಸಾರ್ ಇಲ್ಲೇ ನಿಂತಿದ್ದಾರೆ, ಇಲ್ಲಾಂದ್ರೆ ನಾನು ಯಾರು ಅಂತ ನಿನ್ಗೆ ತೋರಿಸ್ತಾ ಇದ್ದೆ. ನೋಡಿದ್ರಲ್ಲ ಮೇರಿ ಜೋಸೆಫ್, ಇವ್ರು ಹೇಗೆ ನಿಜ ಏನು ಅಂತ ನನ್ನ ಹತ್ರ ಹೇಳ್ಬಿಡಿ, ಇಲ್ಲ ಅಂದ್ರೆ ನಾನು ಇವ್ರ ಹತ್ರ ಬಿಟ್ಟು ಹೋಗ್ತೀನಿ. ಆಮೇಲೆ ಅವ್ರು ಕೊಡೋ ಟಾರ್ಚರ್ಗೆ ನಾನ್ ಜವಾಬ್ದಾರನಲ್ಲ. ಹೇಳಿ, ಅವತ್ ರಾತ್ರಿ ಬಂದಿದ್ ಯಾರು? ನೀನ್ ಸಂತೋಷವಾಗಿರ್ಬೇಕು ಅಂತ ಆ ಹುಡುಗಿನ ಸಾಯ್ಸಕ್ ನೋಡ್ದ್ಯಾ? ಅವನಿಂದ ತಾನೇ ಆ ಹುಡುಗಿ ಜೀವ ಹೋಗಿದ್ದು. ಇಲ್ಲ, ಹಾಗೇನಾಗಿಲ್ಲ, ಹಾಗೇನೂ ಇಲ್ಲ. ಅದು ಹೇಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಹೇಳ್ತಿದ್ದೀರಾ? ಅವನು 1:15ಗೆ ವಾಪಸ್ ಹೊರಟದ. ಹಾಗಾದ್ರೆ ಬೇರೆ ಯಾರು? ನನಗ್ ಗೊತ್ತಿಲ್ಲ. ನನ್ ಮಗಳನ್ನ ಕೊಂದಿದ್ ಯಾರು ಅಂತ ನನಗ್ ಗೊತ್ತಿದ್ರೆ ನಾನ್ ನಿಮ್ಗೆ ಹೇಳ್ತಾ ಇದ್ದೆ ತಾನೆ. ಸರಿ, ಹಾಗಾದ್ರೆ ಆ ಹುಡುಗನ ಹೆಸರೇನು? ಕೇಳೋದು ಕಿವಿ ಮೇಲೆ ಬೀಳ್ತಾ ಇಲ್ವಾ? ಜಾಕಿ. ಹೆಸರೇನು ತುಂಬಾ ಚೆನ್ನಾಗಿದೆ. ಅವನ್ ಮನೆಯಲ್ಲಿ ಸಿಟಿಯಿಂದ ಸ್ವಲ್ಪ ದೂರ ಇದೆ ಅಂದ. ಸರಿಯಾಗಿ ಗೊತ್ತಿಲ್ಲ ಅಲ್ವಾ? ಸರಿ, ಅವನೇನ್ ಮಾಡ್ತಿದ್ದಾನೆ? ಕೆಲ್ಸ ಹುಡುಕ್ತಾ ಇದ್ದಾನೆ. ಹಾಗಾದ್ರೆ ಇದೇ ಕೆಲ್ಸ ನಿಂದು. ಮನೆಯಲ್ಲಿ ಅಂತ ಗೊತ್ತಿಲ್ಲ, ಅವನೇನ್ ಕೆಲಸ ಮಾಡ್ತಾನೆ ಅಂತ ಗೊತ್ತಿಲ್ಲ, ಅಂತ ಒಬ್ಬ ಹುಡುಗನ ಮನೆಗೆ ಸೇರಿಸ್ಕೊಂಡು ಮಗಳನ್ನ ಕೊಲೆ ಮಾಡಿದಿರಾ, ಹೌದ್ ತಾನೆ? ಅವನನ್ನ ಹೇಗಾದ್ರೂ ಮಾಡಿ ಕಂಡು ಹಿಡಿಯೋಣ ಅಂದ್ರೆ ಅವನು ಯೂಸ್ ಮಾಡ್ತಾ ಇದ್ದ ಸಿಮ್ ಕಾರ್ಡು ನಿನ್ನ ಹೆಸರಲ್ಲಿದೆ. ಸರಿಯಾಗಿ ಹೇಳು, ನಿನ್ನ ಹೆಸರಲ್ಲಿ ಹಾಕಿತ್ತು ಆ ಸಿಮ್ ಕಾರ್ಡು? ಅವನ್ಯಾಕೆ ಯೂಸ್ ಮಾಡ್ತಿದ್ದ? ಅದು ಅದು ಒಂದಿನ ನನಗೆ ರಾಂಗ್ ಕಾಲ್ ಬಂತು. ನಂಬರ್ ಚೇಂಜ್ ಆಗಿ 500 ರೂಪಾಯಿ ರೀಚಾರ್ಜ್ ಮಾಡಿದ್ದೀನಿ ಅಂತ ಅವ್ನು ಹೇಳ್ದ. ಆ ಹಣ ವಾಪಸ್ ಕೊಡು ಅಂತ ಅವ್ನು ನನ್ನನ್ನು ಕೇಳ್ದ. ನಾನು ಅವನಿಗೆ ಮನೆ ಅಡ್ರೆಸ್ ಕೊಟ್ಟು ಮನೆಗೆ ಬಾ ಅಂತ ಹೇಳ್ದೆ. ಅವನು ಬಂದು ದುಡ್ಡು ತಗೊಂಡು ಹೋದ. ನನಗೇನಾಯ್ತು ಅಂತಾನೆ ಗೊತ್ತಿಲ್ಲ. ನನಗೆ ಗೊತ್ತಾಗ್ದಿರೋ ಹಾಗೆ ನಾನು ಅವನು ಇಷ್ಟಪಡೋದಕ್ಕೆ ಶುರು ಮಾಡಿಬಿಟ್ಟೆ. ಇದನ್ನ ಅವನಿಗೆ ಹೇಳಬೇಕು ಅಂತ ಯಾವಾಗಲೂ ಫೋನಲ್ಲೇ ಮಾತಾಡ್ತಿದ್ದೆ. ಇಬ್ರು ಪರಿಚಯ ಆಗ್ತಿದ್ದೆ ತಡ ಒಂದಿನ ರಾತ್ರಿ ಅವನು ನಮ್ಮ ಮನೆಗೆ ಬಂದಿದ್ದ. ಅವತ್ತು ಅದಾದ್ಮೇಲೆ ಏನ್ ನಡೀತು? ಅದಾದ್ಮೇಲೆ ಅವನು ಮನೆಗೆ ಬರಲಿಲ್ಲ. ಯಾಕೆ ಬರ್ಲಿಲ್ಲ? ಒಂದೇ ದಿನಕ್ಕೆ ಅವನಿಗೆ ಹಳಸೋಯ್ತಾ? ಅದು ಹಾಗಲ್ಲ. ಮತ್ತೆ ಯಾಕೆ ಅವನು ಬರ್ಲಿಲ್ಲ ಹೇಳೋ? ಅವನು ನನಗೆ ಒಂದು MMS ಕಳಿಸ್ದ. ಅವತ್ತು ರಾತ್ರಿ ನಡೆದಿದ್ದೆಲ್ಲ ಅವನು ರೆಕಾರ್ಡ್ ಮಾಡಿ ನನಗೆ MMS ಕಳಿಸ್ದ. ನೋಡಿದ ತಕ್ಷಣ ನಾನು ನಡ್ಗೋದೆ. ಅವತ್ತಾದ್ಮೇಲೆ ಅವನ್ ಕಂಡ್ರೆ ನನಗೆ ಭಯ ಸ್ಟಾರ್ಟ್ ಆಗೋಯ್ತು. ರಾತ್ರಿಲಿ ಕಂಡವ್ರನ್ನೆಲ್ಲ ಮನೆಗೆ ಬರಕ್ ಹೇಳಿ ಅವ್ರ ಜೊತೆ ಆಡಬಾರ್ದ ಆಟಗಳನ್ನೆಲ್ಲ ಆಡಿ ಫೋಟೋಗೆ ಬೇರೆ ಫೋರ್ಸ್ ಕೊಟ್ಟು ಈಗ ಯಾಕೆ ಈ ತರ ಅಳ್ತಾ ಕುತ್ಕೊಂಡಿದ್ಯಾ? ಎಲ್ಲ ನನಗೆ ಗೊತ್ತಾಗ್ದಿರೋ ರೀತಿ ತೆಗ್ದಿದ್ದಾರೆ. ಅದ್ ಹೆಂಗೆ ನಿಂಗೆ ಗೊತ್ತಿದ್ದಂಗೆ ತೆಗ್ದವನು? ನಾನು ನಿಜ ಹೇಳ್ತಾ ಇದ್ದೀನಿ ಸರ್. ನನಗೆ ಗೊತ್ತಾಗ್ದಿರೋ ರೀತಿ ಫೋನ್ ಎಲ್ಲೋ ಮರೆ ಮಾಚಿದನ್ನೆಲ್ಲ ತೆಗ್ದಿದ್ದಾನೆ. ಅದಾದ್ಮೇಲೆ ನೀವಿಬ್ರು ಏನಾದ್ರು ಜಗಳ ಮಾಡ್ಕೊಂಡ್ರಾ? ಅವನ ಹತ್ರ ಜಗಳ ಆಡೋದಕ್ಕೆ ನನಗೆ ಭಯ ಆಗ್ತಿತ್ತು. ಎಲ್ಲಿ ಅವನ ಫೋಟೋಸ್ನ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತಾನೆ ಅಂತ. ಅವನ ಫೋಟೋ ತೋರಿಸಿ ಇದುವರೆಗೂ ಯಾವ್ದಾದ್ರು ರೀತಿಯಲ್ಲಿ ನಿನ್ನ ಬೆದರಿಸಿದಾನ? ಅದೇನು, ಇನ್ನೊಂದಿನ ಅವ್ರ ಅಪ್ಪನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿ ಅವನು ಹತ್ಕೊಂಡು ಬಂದ. ಇನ್ನು 4 ಅವರಲ್ಲಿ ಆಪರೇಷನ್ಗೆ ಅಂತ 1 ಲಕ್ಷ ಅರ್ಜೆಂಟಾಗಿ ಬೇಕು ಅಂತ ಕೇಳೋದಕ್ಕೆ ಬಂದಿದ್ದ. ಅವನ ಕಷ್ಟಕ್ಕೆ ನಾನು ಸ್ಪಂದಿಸಿ 1 ಲಕ್ಷ ರೂಪಾಯಿ ಅವನ ಕೈಗಿಟ್ಟು ಅವನ ಹತ್ರದ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದೆ. ಅವನ್ ತುಂಬಾ ಬುದ್ಧಿವಂತ ಅಂತ ಕಾಣುತ್ತೆ. ತುಂಬಾ ಚೆನ್ನಾಗಿ ಆಟ ಆಡಿಸಿದಾನೆ. ಆಮೇಲೆ ಅವನೇನಾದ್ರೂ ಹಣಗಿನ ಕೇಳದ್ನಾ? ಮತ್ತೆ ಬಂದು ಫೋಟೋ ತೆಗಿಯಕ್ಕೇನಾದ್ರೂ ಟ್ರೈ ಮಾಡದ್ನಾ? ಅದಾದ್ಮೇಲೆ ಅವನು ಬರಲೇ ಇಲ್ಲ. ನಾನು ಅವನಿಗೆ ಫೋನ್ ಮಾಡಿದ್ರೆ ದುಡ್ಡನ್ನು ಕೊಡ್ತೀನಿ ಅಂತ ಮಾತ್ರ ಹೇಳ್ತಾ ಇದ್ದ. ಹುಡುಗಿ ಸತ್ ಮೇಲೆ ಬಂದಿದ್ದು? 1 ತಿಂಗಳಿಂದ ಅವನ ನೋಡೇ ಇರಲಿಲ್ಲ. ಯಾಕೆ ಅವನು ನೋಡ್ಬೇಕು ಅಂತ ಅನಿಸ್ತಾ ಇತ್ತು. ನಾನು ಫೋನ್ ಮಾಡಿದ ತಕ್ಷಣ ಅವನು ಬಂದ. ಆಮೇಲೆ ಅವನು ನಿನ್ನ ಮಗಳು ರೂಮಿಗೆ ಹೋಗಿದ್ದಾನೆ ಅಲ್ವಾ? ಇಲ್ಲ, ಅವನು ಡೋರ್ ಕ್ಲೋಸ್ ಮಾಡಿದ್ಮೇಲೆ ನಾನು ಮಲ್ಗೋದಕ್ಕೆ ಹೋದೆ. ಅಂದ್ರೆ ಅವನಿದನ್ನು ಮಾಡಿಲ್ಲ ಅಂತ ನಿನಗೆ ಕನ್ಫರ್ಮ್? ನನಗೆ ಗೊತ್ತಿಲ್ಲ. ಅವ್ರು ಯಾಕೆ ನೀನು ಕರ್ಕೊಂಡು ಹೋದ್ರು? ನಮ್ಮ ಬಂಧು ಬಳಗದ ಬಗ್ಗೆ ಕೇಳೋದಕ್ಕೆ ಮತ್ತೆ ನಿಮ್ಮ ಸ್ವಂತದವ್ರ ಬಗ್ಗೆ ಕೇಳೋದಕ್ಕೆ ಅಂತ ನನ್ನನ್ನು ಕರೆಸಿದ್ರು. ಅದನ್ನ ಹೇಳಕ್ ನಾನಿದ್ದೀನಿ ತಾನೆ. ಒಂದ್ ವೇಳೆ ಸ್ವಂತದವ್ರು ಏನಾದ್ರೂ
ಗಲಾಟೆ ಮಾಡಿದಾರೆ ಅಂತ ಕೇಳ್ತಾ ಇದ್ರು. ನಾನು ಭಯ ಪಟ್ಕೊಂಡು ಅವ್ರಿಗೆ ಅರ್ಧಂಬರ್ಧ ಎಲ್ಲ ಹೇಳ್ಬಿಟ್ಟೆ. ಯಾರಾದ್ರೂ ನಿನ್ನ ಹತ್ರ ಆ ಥರ ನಡ್ಕೊಂಡ್ರಾ? ಇಲ್ಲ, ನಾನು ಏನೇನೋ ಹೇಳಿ ತಪ್ಪಿಸ್ಕೊಂಡೆ. ಏನಯ್ಯ? ಸರ್, ಜನರಲ್ ಹಾಸ್ಪಿಟಲಿಂದ ಒಂದು ಮೆಸೇಜ್ ಸಿಕ್ಕಿದೆ. ಏನದು? ಒಂದು ಸೂಸೈಡ್ ಅಟೆಂಪ್ಟ್ ಆಗಿದೆ, ಬದುಕಿದ್ದಾರೆ. ನಾನು ಈಗಲೇ ಬರ್ತೀನಿ. ನೀವು ಸ್ವಲ್ಪ ಹೊರಗಡೆ ಇರಿ. ದೊಡ್ಡದಾಗಿ ಕತೆ ಹೇಳೋದಕ್ಕೆ ನಿಮ್ಗೊಂದು ಟೈಮ್ ಸಿಕ್ಕಿದೆ, ಅದು ನನಗೆ ಗೊತ್ತು. ಆದರೆ ಈಗ ಬೇಡ. ಕೆಲವು ವಿಷಯಗಳನ್ನು ತಿಳ್ಕೊಂಡೆ ನಾವಿಲ್ಲಿಗೆ ಬಂದಿದ್ದೀವಿ. ಯಾವುದನ್ನು ಮುಚ್ಚಿಡದೆ ಎಲ್ಲದನ್ನು ಇಲ್ಲಿ ಹೇಳ್ಬಿಡು. ಇತ್ತೀಚೆಗೆ ನಿನ್ನ ನೋಡಕ್ ಬರೋ ಹುಡುಗ ಯಾರು? ನೀನ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಅವನಿಗೂ ಏನ್ ಸಂಬಂಧ? ನೀ ಹೇಳಲೇಬೇಕು. ಒಂದು ಆಕ್ಸಿಡೆಂಟಲ್ಲಿ ನಾನೇ ಅವನ್ನ ಕಾಪಾಡಿದ್ದು. ಅವನೊಬ್ಬ ಪತ್ರಿಕೆ ಅವನವತ್ತೇ ನಾನು ಮೊದಲು ನೋಡಿದ್ದು. ಆಮೇಲೆ ಒಂದಿನ ಅವ್ನು ನನ್ನನ್ನು ನೋಡೋಕೆ ಬಂದ. ಅವ್ನು ತುಂಬ ಟೆನ್ಷನಲ್ಲಿದ್ದ. ಅವ್ನು ಮಾತಾಡೋವಾಗ ತುಂಬ ಚೆನ್ನಾಗಿ ಮಾತಾಡ್ತಿದ್ದ. ಅದೇ ನನಗೆ ತುಂಬ ಇಷ್ಟ ಆಗೋಯ್ತು. ಫೋನಲ್ಲಿ ಮಾತಾಡ್ತಾ ದಿನೇ ಪ್ರೀತಿ ಹೆಚ್ಚಾಯಿತು. ಒಂದಿನ ನಮಗೆ ಗೊತ್ತಿಲ್ಲದೆ ನಾವು ಆಮೇಲೆ ಅವ್ನು ಯಾವತ್ತೂ ನಮ್ಮ ಮನೆಗೆ ಬರಲಿಲ್ಲ. ಒಂದಿನ ಅವ್ನು ಕಳಿಸಿರೋ MMS ನೋಡಿ ನಂಗೆ ತುಂಬ ಭಯ ಆಯಿತು. ಆ MMS ತೋರಿಸಿ ನನ್ನನ್ನು ಯಾಮಾರಿಸ್ತಿದ್ದ. ಅವ್ನು ನನ್ನ ಹತ್ರ ದುಡ್ಡು ಕೇಳ್ತಿದ್ದ. ನನಗೆ ಬೇರೆ ದಾರಿ ಕಾಣದೆ ನನ್ನ ಹತ್ರ ಇದ್ದಿದ್ದು ಒಡವೆ ಎಲ್ಲ ಕೊಟ್ಬಿಟ್ಟೆ. ಎಷ್ಟು ಗ್ರಾಮ್ ಕೊಟ್ರೆ? 30 ಗ್ರಾಮ್. ಕೊಟ್ಟು ಎಷ್ಟು ದಿವಸ ಆಯ್ತು? 1 ತಿಂಗಳಾಯ್ತು. ಆಮೇಲೆ ಅವನು ನನ್ನ ಹತ್ರ ಮಾತಾಡ್ತಾನೆ ಇರಲಿಲ್ಲ. ನಾನು ಯಾವಾಗಲಾದರೂ ಫೋನ್ ಮಾಡಿದ್ರೆ ಏನಾದರೂ ಒಂದು ಕಾರಣ ಹೇಳಿ ತಪ್ಪಿಸ್ಕೊತಾನೆ ಇದ್ದ. ಅದಾದ್ಮೇಲೆ ಬಂಗಾರ. ಹಾಯ್ ಚಿನ್ನು. ನಾನಾಗ ಫೋನ್ ಮಾಡಿದಾಗ ಬ್ಯುಸಿಯಾಗಿತ್ತು. ನಾನು ಅತ್ತೆ ಹತ್ರ ಮಾತಾಡ್ತಿದ್ದೆ ರೀ. ಹೌದಾ? ನನಗೆ ನಿಮ್ಮ ಮೇಲೆ ಕೋಪ ರೀ. ಯಾಕೆ ಚಿನ್ನು? ನಿನ್ನೆ ನೀವು ನನಗೆ ಫೋನೇ ಮಾಡಿಲ್ಲ. ಯಾಕಮ್ಮ ಫೋನ್ ಮಾಡಬೇಕು? ನಾನೇ ಅಲ್ಲಿಗೆ ಬರ್ತಾ ಇದ್ದೀನಲ್ಲ. ನಮ್ಮ ಸಂಬಂಧಿಕರೊಬ್ರು ಬಿಸ್ನೆಸ್ ಮಾಡಬೇಕು ಅಂತ ಸಿಟಿಲಿರೋ ಅವ್ರ ಜಾಗನ ಮಾರಬೇಕು ಅಂತಿದ್ದಾರೆ. ಅದನ್ನ ನಾನು ತಗೊಳ್ತೀನಿ ಅಂದೆ. ಅದಕ್ಕೆ ನನ್ನ ಹತ್ರ ಇರೋ ಹಣ ಸಾಕಾಗ್ತಾ ಇಲ್ಲ. ನಿನ್ನ ಹತ್ರ ಒಂದಿಷ್ಟು ಒಡವೆ ಇದೆಯಲ್ಲ, ಅದನ್ನ ಅಡ ಇಟ್ಟು ಒಂದಿಷ್ಟು ಹಣ ತಗೊಳ್ಳೋಣ ಅಂತ. ಏನಾಯ್ತು? ಯಾಕೆ ಮಾತಾಡ್ತಾ ಇಲ್ಲ? ಏನಿಲ್ಲ, ಸಂತೋಷಕ್ಕೆ ಕಣ್ ತುಂಬಿ ಬಂತು. ಸರಿ, ಪರವಾಗಿಲ್ಲ ಬಿಡು. ಇನ್ನು ನನಗೋಸ್ಕರ ನೀನು 1 ವಾರ ತಾನೇ ಕಾಯೋದು. ಅದಕ್ಕೂ ಮೊದಲೇ ನಾನು ಬಂದ್ಬಿಡ್ತೀನಿ. ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ರೀ. ಅವನು ನೋಡೋದಕ್ಕೆ ಆಮೇಲೆ ಪ್ರಯತ್ನ ಪಡಲಿಲ್ವಾ? ನಾನು ಫೋನ್ ಮಾಡಿದಾಗೆಲ್ಲ ಸ್ವಿಚ್ ಆಫ್ ಅಂತಾನೆ ಬಂತು. ಪತ್ರಿಕೆ ಆಫೀಸಲ್ಲೂ ವಿಚಾರಿಸ್ದೆ. ಆ ಥರ ಪತ್ರಕರ್ತರು ಯಾರೂ ಇಲ್ಲ ಅಂತ ಹೇಳಿದ್ರು. ಅವ್ರ ಮನೆ ಟಾಗೋರ್ ನಗರದಲ್ಲಿ 3ನೇ ಕ್ರಾಸಲ್ಲಿ ಇದೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ವಿಚಾರಿಸಿದಾಗ ಆ ಥರ ವ್ಯಕ್ತಿ ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟೆ. ಇವಾಗತ್ತು ಏನು ಪ್ರಯೋಜನ ಇಲ್ಲಮ್ಮ. ಅದನ್ನೆಲ್ಲ ಅವಾಗಲೇ ಯೋಚನೆ ಮಾಡಬೇಕಿತ್ತು. ಸರಿ, ಅವನ ಹೆಸರೇನು? ಜಾಕಿ. ಅವನ ಫೋನ್ ನಂಬರ್? ಇದೇ ನೋಡಿ ಸರ್. ಸೇಮ್ ನಂಬರ್ ಸರ್. ಟೇಕ್ ದ ಫೋನ್. ಮತ್ತೆ ಜಾಕಿ ಕೈಯಲ್ಲಿದ್ದ ಮೇರಿ ಜೋಸೆಫ್ ಫೋನ್ ಸಿಮ್ ಕಾರ್ಡ್ನ ನಾನು ಮತ್ತೆ ರೆಫರ್ ಮಾಡಿದೆ. ಮೇರಿ ಶಮಿನಾನ್ ಬಿಟ್ಟು ಮಿಸಸ್ ಲೀಲಾ ಸೆಬಿಸ್ಟನ್ ಅವ್ರಿಗೆ ಮಾತ್ರ ಆ ಫೋನಿಂದ ಇನ್ಕಮಿಂಗು ಔಟ್ ಗೋಯಿಂಗು ಹೋಗಿದೆ. ಅಂದರೆ ಇದಕ್ಕೂ ಮುಂಚೆ ಅವರು 3 ಹುಡುಗಿರನ್ನ ಮಾತ್ರ ಯಾಮಾರಿಸಿದ್ದಾರೆ ಅಂತ ಅರ್ಥ. 4ನೇ ಹುಡುಗಿನ ಅವನು ಯಾಮಾರ್ಸೋಕ್ಕೂ ಮುಂಚೆ ನಾವು ಹೇಗಾದ್ರೂ ಮಾಡಿ ಅವನ್ನ ಹಿಡಿಬೇಕು. ಯಾ ಮಿಸ್ಟರ್ ಬೆನ್ನಿ, ಲೀಲಾ ಅವರು ನಿಮ್ಮ ಸರ್ಕಲಲ್ಲೇ ಇದ್ದಾರೆ.
ಹಾಗಾದ್ರೆ ಅವ್ರ ಆಟ ಎಲ್ಲ ನಿಮ್ಮ ಏರಿಯಾದಲ್ಲೇ ನಡೀತಿರೋದು? ಆ ಏರಿಯಾದಲ್ಲಿ ಎಲ್ಲ ಹುಡುಗರ ಮೇಲೆ ಸೀರಿಯಸ್ ಆಗಿ ಗಮನ ಹರಿಸಿ. ಓಕೆ ಸರ್. ಇನ್ನು ಲೇಟ್ ಮಾಡೋದು ಬೇಡ. ಆ ಹೆಂಗಸರನ್ನ ಸರಿಯಾಗಿ ವಿಚಾರಿಸಿ. ಜಾಕಿ ಬಗ್ಗೆ ನಮ್ಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದು. ಎಸ್ ಸರ್. ಓಕೆ ಸರ್. ಮಿಸಸ್ ಲೀಲಾ ಸೆಬಾಸ್ಟಿಯನ್, ಹೌದು. ಯಾರಿಗಾದ್ರೂ ಕಾಯ್ತಾ ಇದ್ದೀರಾ? ಇಲ್ಲ ಸರ್. ಇಲ್ಲ, ಫುಲ್ ಮೇಕಪ್ ಅಲ್ಲಿ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ಬನ್ನಿ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಆ ಡೋರ್ ಕ್ಲೋಸ್ ಮಾಡಿ. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಕೂತ್ಕೊಳ್ಳಿ. ಜಾಕಿ ಅನ್ನೋರು ಯಾರಾದ್ರೂ ಗೊತ್ತಾ? ಹೇಳಿ, ನಿಮ್ಗೆ ಗೊತ್ತಿಲ್ವಾ? ಜಾಕಿ ಅನ್ನೋ ಹೆಸರಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಗೊತ್ತು, ಆದ್ರೆ ಅವ್ರ ಬಗ್ಗೆ ನಂಗೆ ಏನು ಜಾಸ್ತಿ ಗೊತ್ತಿಲ್ಲ ಸರ್. ಅವ್ರ ಬಗ್ಗೆ ಗೊತ್ತಿಲ್ಲದೆ ನಿಮ್ಮಿಬ್ಬರ ಮಧ್ಯೆ ಔಟ್ ಗೋಯಿಂಗು ಇನ್ಕಮಿಂಗ್ ಅಂತ 31 ಕಾಲ್ಸ್ ಹೋಗಿದ್ಯಾ? ಇಲ್ಲಿ ನೋಡಿ ಮಿಸಸ್ ಲೀಲಾ, ಜಾಕಿ ಜೊತೆ ಮಾತಾಡ್ತಿದ್ದ ಎಲ್ಲಾ ಹೆಣ್ಣು ಮಕ್ಕಳು ಸಿಕ್ಕಾಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಯು. ನೀವೊಬ್ಬ ಎಜುಕೇಟೆಡ್ ವುಮೆನ್. ನೀವು ಎಷ್ಟು ದಿವಸ ಹೇಗೆಲ್ಲ ಅವನ ಜೊತೆ ಮಾತಾಡಿದಿರಿ ಅನ್ನೋದಕ್ಕೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ಅದೆಲ್ಲ ಇರ್ಲಿ, ಪ್ರಾರಂಭದಿಂದ ಏನೆಲ್ಲ ನಡೀತು ಅಂತ ನಮ್ಮ ಹತ್ರ ಹೇಳ್ತೀರಾ? ಇಲ್ಲ ಚಾನಲ್ನವ್ರನ್ನ ಪೇಪರ್ನವ್ರನ್ನ ಕರೆಸಿ ಅವ್ರ ಮುಂದೆ ಹೇಳೋ ಹಾಗೆ ಮಾಡೋಣವಾ? ಬೇಡ ಸರ್, ನಾನೆಲ್ಲ ಹೇಳ್ಬಿಡ್ತೀನಿ. ಒಂದಿನ ನನಗೆ ಕಾಲ್ ಬಂತು, ಆದ್ರೆ ಅದು ರಾಂಗ್ ನಂಬರ್. ಸ್ವಲ್ಪ ಹೊತ್ತಾದ್ಮೇಲೆ ಅವ್ನು ನಂಗೆ ಮತ್ತೆ ಕಾಲ್ ಮಾಡ್ದ. ಅವ್ನು ತುಂಬ ಚೆನ್ನಾಗಿ ಮಾತಾಡ್ದ. ನನಗದು ತುಂಬಾನೇ ಹಿಡಿಸ್ಬಿಡ್ತು. ಗಂಡ ಇಲ್ಲದೆ ಒಬ್ಬಂಟಿಯಾಗಿ ಬಾಳ್ತಾ ಇದ್ದ ನನಗೆ ಅವನು ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೆ ಇದ್ದ. ಅದರಿಂದ ನಾವು ಫ್ರೆಂಡ್ಸ್ ಆದ್ವಿ, ಇನ್ನಷ್ಟು ಕ್ಲೋಸ್ ಆದ್ವಿ. ನಾನು ಅವನ ಪ್ರೀತಿಸೋದಕ್ಕೂ ಶುರು ಮಾಡಿಬಿಟ್ಟಿದ್ದೆ. ಸ್ವಲ್ಪ ದಿನ ಆದ್ಮೇಲೆ ಅವನು ನನ್ನ ಮನೆಗೆ ಬರೋದಕ್ಕೂ ಶುರು ಮಾಡ್ದ. ಒಂದಿನ ನಮಗೆ ಗೊತ್ತಾಗ್ದಿರೋ ಥರ ಇದು ತುಂಬಾ ಸಲ ನಡೆದಿದೆ ಅಲ್ವಾ? ಅದಾದ್ಮೇಲೆ ಅವನು ನಮ್ಮ ಮನೆ ಕಡೆನೇ ಬರಲಿಲ್ಲ. ಅವನ ಜೊತೆ ನಿಮ್ಗೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯಾ? ಏನೂ ಇಲ್ಲ ಸರ್. ಹಾಗಾದ್ರೆ ನೀವ್ಯಾಕೆ 17ನೇ ತಾರೀಕು ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ 1.5 ಲಕ್ಷ ಡ್ರಾ ಮಾಡಿದೀರಾ? ಕಾಸ್ಮೆಟಿಕ್ ಐಟಮ್ಸ್ ತಗೊಳೋದಕ್ಕ? ಮನೆ ರಿಪೇರಿ ಮಾಡಬೇಕು ಅಂತ ನಾನು ದುಡ್ಡನ್ನ ಡ್ರಾ ಮಾಡಿದೆ. ಆ ಕಾಂಟ್ರಾಕ್ಟರ್ ನಮ್ಮ ಹತ್ರ ಹೇಳಿದ್ರು, ಹಣ ಸಿಗದೆ ನಾವು ಕೆಲಸ ಬಿಟ್ಟು ಹೋದ್ವಿ ಅಂತ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ನೀನ್ ದುಡ್ಡು ತೆಗೆದುಕೊಟ್ಟೆ ಹೇಳು? ಉತ್ತರ ಕೊಡೆ. ಒಬ್ಬ ಪಕ್ಕ ಕ್ರಿಮಿನಲ್ ಬೆಡ್ರೂಮ್ ಕರ್ಕೊಂಡೋಗಿ ದುಡ್ಡು ಕೊಟ್ಟಿದ್ಯಾ? ಮರ್ಯಾದೆಯಾಗಿ ನಿಜ ಹೇಳೋ. ಒಂದಿನ ಅವನು ನನಗೆ MMS ಕಳಿಸ್ದ. ಅದನ್ನ ನೋಡಿ ನಾನು ತುಂಬಾನೇ ಭಯ ಪಟ್ಕೊಂಡೆ. ಅವನ್ ಸಂತೋಷಕ್ಕೋಸ್ಕರ ಎಲ್ಲಾನು ರೆಕಾರ್ಡ್ ಮಾಡಿದ್ದೀನಿ ಅಂತ ಅವನ ನನ್ನ ಹತ್ರ ಹೇಳ್ದ. ಅವಾಗ್ಲೇ ನನ್ಗಿದ್ದು ಏನೋ ಸರಿ ಇಲ್ಲ ಅಂತ ಅನಿಸಕ್ ಶುರು ಆಯ್ತು. ಇದರಿಂದ ನಾನು ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾನೆ ಇದ್ದೆ. ಒಂದಿನ ಅವನ್ಗಿರೋ ಹಣದ ಸಮಸ್ಯೆ ಬಗ್ಗೆ ನನ್ನ ಹತ್ರ ಹೇಳ್ಕೊಂಡ. ಅವನ್ ಕಷ್ಟ ಅಂತ ನಾನು ಅವ್ನ್ ಕೇಳಿದಷ್ಟು ಹಣನ ಕೊಟ್ಬಿಟ್ಟೆ ಸರ್. ಎಷ್ಟು ದುಡ್ಡು ಕೊಟ್ಟೆ? 1 ಲಕ್ಷ. ಆ ವಿಡಿಯೋ ಅದನ್ನ ನನ್ನ ಕಣ್ಮುಂದೆನೆ ಡಿಲೀಟ್ ಮಾಡ್ಬಿಟ್ಟ. ಆಮೇಲೆ ಅದಾದ್ಮೇಲೆ ಅವನು ನಂಗೆ ಸಿಕ್ಕೇ ಇಲ್ಲ. ಅವನು ಬೇರೆ ನಂಬರ್ ಏನಾದ್ರೂ ನಿನ್ನ ಹತ್ರ ಇದೆಯಾ? ಇಲ್ಲ. ಕಮಾನ್ ಸರ್, ದಯವಿಟ್ಟು ವಿಷಯನ ನ್ಯೂಸ್ ಪೇಪರ್ ಮತ್ತೆ ಟಿವಿ ಅವ್ರ ಹತ್ರ ಹೇಳ್ಬಿಡಿ ಸರ್. ನನ್ನ ಮಾನ ಹೊರಟು ಹೋಗುತ್ತೆ. ಇನ್ಮೇಲೆ ಹೋಗುತ್ತಾ? ಅಯ್ಯೋ ದೇವ್ರೇ ಸರ್, ಇನ್ಸ್ಪೆಕ್ಟರ್ ಬಂದಿದ್ದಾರೆ ಸರ್. ಈಗ ಏನು ಸರ್ ಮಾಡೋದು? ಸರ್ ಕೂತ್ಕೊಳ್ಳಿ ಸರ್. ಆ ಕೇಸಿನ ಎಲ್ಲ ಫೈಲನ್ನ ನೀವ್ಯಾಕೆ ಆಫೀಸ್ಗೆ ಸಬ್ಮಿಟ್ ಮಾಡಿಲ್ಲ? ಯಾವಾಗ್ಲೂ ಹೀಗೆ ಇರ್ತೀಯಾ? ಹಾಗೆಲ್ಲ ಏನೂ ಇಲ್ಲ ಸರ್. ಹಾಗೆ ಇರ್ಬೇಕಣೋ. ನನಗೊಂದು ಸ್ವಲ್ಪ ಗ್ಲಾಸಲ್ಲಿ ಹಾಕು. ಏಯ್, ಇದನ್ನ ಮೊದಲೇ ಹೇಳಬೇಕು ತಾನೆ, ಯಾಕೋ ಬಂದ ತಕ್ಷಣ ಹೆದರ್ಸ್ತೀಯಾ? ಹಾಗಾದ್ರೆ ಇಬ್ರು ಸೇರ್ಕೊಂಡನ ಯಾಮರ್ಸಿದ್ರಾ? ನಿಮ್ಮನ್ನ ಏನ್ ಮಾಡ್ತೀನಿ ನೋಡ್ತಾ ಇರಿ ಚಿಕ್ಕಳ್ಳ. ಈ ಕೇಸು ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ ಸರ್. ಒಂದು 20-22 ವರ್ಷದ ಹುಡುಗ, ಚಿಕ್ಕ ಹುಡುಗ, ನಮ್ಮನ್ನ ಮುಠಾಳ್ರನ್ನಾಗಿಸಿ ನಮ್ ಕಣ್ಣಿಗೆ ಮಣ್ಣೆರ್ಚಿ ಆರಾಮಾಗಿ ಓಡಾಡ್ತಿದ್ದಾನೆ. ಈ ವಿಷಯ ಹೇಳೋದಕ್ಕೆ ನಮ್ಗೆ ನಾಚಿಕೆ ಆಗ್ತಾ ಇದೆ. ಒಂದು ಅರ್ಥದಲ್ಲಿ ಇನ್ವೆಸ್ಟಿಗೇಷನ್ ಇಲ್ಲಿ ಸ್ಟಾಪ್ ಆಗಿದೆ ಅಲ್ವಾ ಸರ್? ನೋ, ಯಾವುದೇ ಕೇಸ್ ಆದ್ರೂ ಒಂದಲ್ಲ ಒಂದು ಕ್ಲೂ ಇದ್ದೇ ಇರುತ್ತೆ. ಯಾವುದೋ ಒಂದು ಟ್ರೈನ್ ಟ್ರಾವೆಲ್ನಲ್ಲಿ ರೇಪ್ ಆಗಿರೋ ಒಂದು ಹುಡುಗಿ ಬಗ್ಗೆ ನಿಮಗೆ ಗೊತ್ತಿರ್ಬೇಕಲ್ಲ? ಆ ಹುಡುಗಿ ತಲೆ ಮತ್ತು ಮುಖದ ಮೂಳೆಗಳು ಮುರಿದು ಹೋಗಿದ್ವು. ಸಾಯೋ ಸ್ಥಿತಿಲಿದ್ದ ಆ ಹುಡುಗಿನ ಈ ಅಪರಾಧ ಮಾಡಿದವ್ರು ಯಾರು ಅಂತ ಹೇಳೋದಕ್ಕೋಸ್ಕರನೇ ಆ ದೇವರು 1 ನಿಮಿಷ ಉಸಿರು ಜಾಸ್ತಿ ಕೊಟ್ಬಿಟ್ಟ.
ಅದೇ ತರ ಈ ಕೇಸ್ನ ಕಂಪ್ಲೀಟ್ ಮಾಡೋದಕ್ಕೆ ಆ ದೇವ್ರು ಒಂದ್ ವಿಡಿಯೋನೋ ಒಂದ್ ಸ್ಟೇಟ್ಮೆಂಟ್ನೋ ನಡೆದಿರೋ ಒಂದ್ ಘಟನೆನೋ ಎಲ್ಲೋ ಒಂದ್ ಕಡೆ ಇಟ್ಟಿರ್ತಾನೆ. ಲೆಟ್ಸ್ ವೇಟ್. ಹಾಡು ನೀ ಮುದ್ದಾದ ಕೋಗಿಲೆ, ಹಾಡು ನೀಂಪಾದ ಕಂಠವೇ, ಬಾನಲಿ ತೇಲುವ ಮೋಡವೇ, ಬಾಳುವೆ ನಿನ್ನ ಜೊತೆಗೆ. ಹಾಡು ನೀ ಮುದ್ದಾದ ಕೋಗಿಲೆ, ಹಾಡು ನೀಂಪಾದ ಕಂಠವೇ, ಬಾನಲಿ ತೇಲುವ ಮೋಡವೇ, ಬಾಳುವೆ ನಿನ್ನ ಜೊತೆಗೆ. ಮಲ್ಲೆ ಮೊಗದವಳೆ ನೀ ಎದುರಲ್ಲಿ ನಿಂತಾಗ ಸ್ವರ್ಗವೇ ಧರೆಗಿಳಿದು ಬಂದಂತಿದೆ. ಮಲ್ಲೆ ಮೊಗದವಳೆ ನೀ ಎದುರಲ್ಲಿ ನಿಂತಾಗ ಸ್ವರ್ಗವೇ ಧರೆಗಿಳಿದು ಬಂದಂತಿದೆ. ಹಾಡಿ ಪಾಡಿ ಮೋಡಿಯ ಮಾಡಿ ಮನದಲ್ಲಿ ನಿಂತಲ್ಲೇ, ಹಾಡಿ ಪಾಡಿ ಮೋಡಿಯ ಮಾಡಿ ಮನದಲ್ಲಿ ನಿಂತಲ್ಲೇ. ಹಾಡು ನೀ ಮುದ್ದಾದ ಕೋಗಿಲೆ, ಹಾಡು ನೀಂಪಾದ ಕಂಠವೇ, ಬಾನಲಿ ತೇಲುವ ಮೋಡವೇ, ಬಾಳುವೆ ನಿನ್ನ ಜೊತೆಗೆ. ಓಡೋಡಿ ಮೂಡಿದ ಹೆಜ್ಜೆಯ ಗುರುತಂದು ನಾ ಹುಡುಕಿ ನಿನ್ನನ್ನು ಸೇರುವೆ. ಓಡೋಡಿ ಮೂಡಿದ ಹೆಜ್ಜೆಯ ಗುರುತಂದು ನಾ ಹುಡುಕಿ ನಿನ್ನನ್ನು ಸೇರುವೆ. ಈ ಬಾನಲಿ ಬಾನಾಡಿಯಾಗಿ ನಾವು ಹಾರುವ ಜೋಡಿಯಾಗಿ, ಈ ಬಾನಲಿ ಬಾನಾಡಿಯಾಗಿ ನಾವು ಹಾರುವ ಜೋಡಿಯಾಗಿ. ಹಾಡು ನೀ ಮುದ್ದಾದ ಕೋಗಿಲೆ, ಹಾಡು ನೀಂಪಾದ ಕಂಠವೇ, ಬಾನಲಿ ತೇಲುವ ಮೋಡವೇ, ಬಾ
ಬಾಳುವೆ ನಿನ್ನ ಜೊತೆಗೆ ಬಾಳುವೆ ನಿನ್ನ ಜೊತೆಗೆ ಯಾರು? ನಾನು ಸರ್, ನಾನು ನಿಜರ್ ಅಹಮದ್. ನಿಮ್ಮ ಹತ್ರ ನಾನು ಒಂದು ಪರ್ಸ್ನಲ್ ಆಗಿ ವಿಷಯ ಮಾತಾಡಬೇಕು ಅಂತ ಬಂದಿದ್ದೀನಿ. ಹಾ, ಕೂತ್ಕೋ. ಹೇಳು. ಅದು ನಾನು ಅದೇನೆಂದರೆ, ನಾ ಸ್ವಲ್ಪ ದಿನ ಸೌದಿಯಲ್ಲಿದ್ದೆ. ನನ್ನ ಹೆಂಡತಿ ಜರ್ಮನಿಯಲ್ಲಿ ನರ್ಸ್ ಆಗಿದ್ದಾಳೆ. ನನಗೆ ಲೀವ್ ಸಿಕ್ಕಿದಾಗ ಅವಳಿ ಸಿಗಲ್ಲ, ಅವಳಿ ಸಿಕ್ಕಿದಾಗ ನನಗೆ ಸಿಗಲ್ಲ. ಮತ್ತು ಕೆಲವು ವಿಷಯ ಎಲ್ಲ ಸೌದಿ ರೂಲ್ಸ್ ಎಲ್ಲ ನಿಮಗೆ ಗೊತ್ತಲ್ಲ ಸರ್. ಅದರಿಂದಾಗಿ ನಾನು ಕೆಲವು ಜನಗಳ ಥರ ಚಿಕ್ಕದಾಗಿ ಹೋಮೋಸೆಕ್ಸು ಯಾವಾಗಲೂ ಸರ್. ಆದರೆ ಈಗ ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸರ್. ಒಂದು ಹುಡುಗ ನನಗೆ ತುಂಬ ಕಷ್ಟ ಕೊಡ್ತಾ ಇದ್ದಾನೆ ಸರ್. ಮುಂದೆ ಹೇಳು. ಅದು ಅದು ಒಂದು ದಿನ ಪಾರ್ಕಲ್ಲಿ ಒಂದು ಹುಡುಗ ನನಗೆ ಪರಿಚಯ ಆದ. ಅವನ ನಂಬರ್ ನನಗೆ ಕೊಟ್ಟ. ನಮ್ಮಲ್ಲಿ ಪರಿಚಯ ಆಯಿತು. ಆವಾಗವಾಗ ನಾನು ಅವನಿಗೆ ಫೋನ್ ಮಾಡ್ತಾ ಇದ್ದೆ, ಅವನು ನನಗೆ ಫೋನ್ ಮಾಡ್ತಾ ಇದ್ದ. ಹಾಗಿರ್ಬೇಕಾದ್ರೆ ಒಂದು ದಿವಸ ಅವನು ನೇರವಾಗಿ ನಮ್ಮ ಮನೆಗೆ ಬಂದ. ಆಮೇಲೆ ಅವನು ನನಗೆ ಒಂದು ದಿವಸ ಕಳಿಸಿರೋ ವಿಡಿಯೋ ನೋಡಿ ನನಗೆ ಗಾಬರಿ ಆಗೋಯ್ತು. ಅವನು ನನಗೆ ಬೇಕು ಅಂತಾನೆ ಯಾಮಾರಿಸಿದ್ದ ಸರ್. ಆದರೆ ಅದು ನನಗೆ ಗೊತ್ತಾಗದೆ ಹೋಯ್ತು. ಅವನು ನಿನಗೆ ವಿಡಿಯೋ ತೋರಿಸಿ ದುಡ್ಡು ಕೇಳ್ದ ಅಲ್ವಾ? ಹೌದು ಸರ್. ಇದುವರೆಗೆ ಎಷ್ಟು ದುಡ್ಡು ತಗೊಂಡಿದ್ದಾನೆ? ತುಂಬ ಸರಿ ಕೊಟ್ಟಿದ್ದೀನಿ ಸರ್. ಹತ್ತಿರ 1 ಲಕ್ಷ ತನಕ ಕೊಟ್ಟಿದ್ದೀನಿ. ಈಗ ಮತ್ತೆ 50,000 ಕೊಡಿ ಅಂತ ಪೀಡಿಸ್ತಿದ್ದಾನೆ. ಇದ್ರ ಮೇಲೆ ನನಗೆ ಕೊಡೋಕ್ಕಾಗಲ್ಲ ಅಂತ ನೀನು ಹೇಳ್ಬೋದಿತ್ತಲ್ಲ. ಹೇಳಿದೆ ಸರ್. ಆಗ ನಾನು ಹೇಳಿದ್ದನ್ನು ಅವನ ಗಮನಕ್ಕೆ ತಗೊಂಡಿಲ್ಲ ಸರ್. ಸರ್, ಹೇಗಾದ್ರೂ ಮಾಡಿ ನನ್ನನ್ನು ನೀವೇ ಕಾಪಾಡಬೇಕು. ಸರಿ, ಅವನ ಹೆಸರೇನು? ಜಾಕಿ. ಜಾಕಿ? ಡಬಲ್ 736639856 ಇದೇ ತಾನೇ ಅವನ ನಂಬರು? ಅಲ್ಲ ಸರ್. ಅದಲ್ವಾ? ಎಲ್ಲೋಗಿದ್ದೆ ದಿವಸ? ಬಾ 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 ಬಾ.
ಮೂರ್ ಹೆಂಗಸರಿಗೆ ಆಸೆ ತೋರಿಸಿ ಯಾಮಾರ್ಸಿರೋ ಪಕ್ಕ ಕ್ರಿಮಿನಲ್. ಅಷ್ಟೇ ಅಲ್ದೆ ಇನ್ನೊಬ್ಬ ಗಂಡಸಿನ ಜೊತೆ ಲಿಂಕ್ ಇಟ್ಕೊಂಡು ಅವನ್ನೂ ಯಾಮಾರ್ಸಿದ್ಯಾ. ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ಬಾರ್ದು ಕಣ್ರೋ. ಇಲ್ಲ ಇಲ್ಲ, ನೀವು ಹೇಳ್ತಿರೋದ್ರಲ್ಲಿ ಸ್ವಲ್ಪನೂ ನಿಜ ಇಲ್ಲ. ನಮ್ಮನ್ನೇನ್ ಮುಟ್ಟಾಡ್ರಲ್ಲ ಮಾಡ್ಬೇಕಂತಿದ್ಯಾನೋ? ಕೋರ್ಟ್ ಅಲ್ಲಿ ನಡೆಸಬೇಕಾದ ನಾಟಕನ ಇಲ್ಲೇ ರಿಹರ್ಸಲ್ ಮಾಡ್ಬೇಕು ಅಂತ ನೋಡ್ತಿದ್ಯಾನೋ? ನಾನು ಹೇಳ್ತಿರೋದೆಲ್ಲ ನಿಜ, ನನ್ನ ನಂಬಿ. ಹಾಗಾದ್ರೆ ನಿಜ ನಿಮಗೆ ಗೊತ್ತಿಲ್ವಾ? ಗೊತ್ತು. ನನ್ನ ತಪ್ಪದಾರಿಗೆ ಹೇಳ್ಕೊಂಡು ಹೋದನು ಅವನೇ ಸರ್. ಅದಕ್ಕೆ ಸರಿಯಾದ ಮದ್ನ ನಾನೇ ಅವನಿಗೆ ಕೊಟ್ಬಿಟ್ಟೆ ಸರ್. ಹಾಗಾದ್ರೆ ಮೇರಿ ಜೋಸೆಫ್ ಕೈಯಲ್ಲಿದ್ದ ಸಿಮ್ ಕಾರ್ಡ್ ನಿನ್ನ ಹತ್ರ ಹೇಗೋ ಬಂತು? ಅದನ್ನ ಅವಳು ಪ್ರೀತಿಯಿಂದ ಕೊಟ್ಟಿದ್ದು ಅಷ್ಟೇನೆ. ನಿಜ ಮಗಳು ರಾಸ್ಕಲ್, ನಮಗೆ ಬೇರೆ ಕೆಲಸ ಇದೆ. ಹೇಳ್ತೀನಿ, ಆದ್ರೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಇದಕ್ಕೂ ಮುಂಚೆ ನನ್ನ ಜೀವನ ಹೇಗಿತ್ತು ಅಂತ ನೀವು ತಿಳ್ಕೊಬೇಕಾಗತ್ತೆ. ನಾನೀಗ ದೊಡ್ಡ ದೊಡ್ಡ ಅಪರಾಧಗಳನ್ನ ಮಾಡಿ ಪೊಲೀಸ್ನವ್ರು ಹಿಡಿಯೋ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತಂದ್ರೆ ಅದಕ್ಕೆ ಏನ್ ಕಾರಣ ಅಂತ ನೀವೆಲ್ಲ ತಿಳ್ಕೋಬೇಕು. ಖಂಡಿತವಾಗ್ಲೂ ನೀವೆಲ್ಲ ತಿಳ್ಕೊಳ್ಳೇಬೇಕು. ರವೀಣ, ಏನೋ ಇಲ್ಕೋತಿದ್ಯಾ? ಹೇಗಿದ್ರೆ ರವೀಣ? ಅರೆ ಮಗು ಎದ್ದೇ ಇಲ್ಲ. ಅದನ್ನೇನಪ್ಪ ಕೇಳ್ತೀಯ? ರಾತ್ರಿ ಹೊತ್ತು ತುಂಬಾ ಆಟ ಆಡಿದ್ಲು, ಈಗ ಮಲ್ಕೊಂಡಿದ್ದಾಳೆ. ಅಣ್ಣ ಇನ್ನ ಇದ್ದಿಲ್ವ ಅದಕ್ಕೆ? ಅವ್ರ ಬಗ್ಗೆ ಹೇಳಲೇಬೇಕಾ? ತೋಟದಲ್ಲಿ ಯಾರದೋ ಮೂಲೆಯಲ್ಲಿ ಇರ್ತಾರೆ. ಏನ್ ವಿಷಯ? ನಮ್ಮಪ್ಪ ತಾನೇ ದೇವಸ್ಥಾನದ ಕಮಿಟಿಲಿರೋದು, ಅದಕ್ಕೆ ತಾನೇ ಎಲ್ಲಾ ಕೆಲ್ಸಾನು ಓಡಾಡ್ಕೊಂಡು ಪಾಪದವ್ರು ನಾವೇ ಮಾಡ್ಬೇಕಾಗಿರೋದು. ನಾವು ಒಪ್ಕೊಂಡಿರೋ ಕೆಲಸ ಮುಗಿಯೋದಿಲ್ಲ ಅನ್ಸುತ್ತೆ. ಏನು ಆತರ ಎಲ್ಲ ಹೇಳ್ತಿದ್ಯಾ? ಜವಾಬ್ದಾರಿ ಇದ್ರೆ ತಾನೇ, ಬೇರೆ ಏನ್ ಹೇಳೋದು? ನೀವೆಲ್ಲ ಬರೀ ಬಾಯಲ್ಲಿ ಹೇಳ್ತೀರಾ, ಕೈಯಲ್ಲೇನೂ ಆಗಲ್ಲ. ಅದಕ್ಕೆ ಇವ್ನ್ ಮಾತ್ರ ಲಾಕ್ ಆಗಿರೋದು ಗೊತ್ತಲ್ಲ. ನಾವೆಲ್ಲ ಫ್ರೀನೇ. ಬಾರೋ ತೋಟಕ್ಕೆ ಹೋಗಿ ಬರೋಣ. ಬರ್ತೀನಿ. ಸರಿ, ಬರ್ತೀನಕ್ಕ. ಲೇ ಬನ್ರ. ನಿಲ್ಲೋ, ಎಲ್ಲಿಗೆ ಓಡೋಗ್ತಿದ್ಯಾ? ಹುಡುಗರೆಲ್ಲ ಎದ್ರಕೊಳ್ಳಿ ಅಂತ ಡೌ ಮಾಡ್ದೆ ಅಷ್ಟೇ. ಬಾ ಇಲ್ಲಿ. ಸರಿ, ಎಲ್ಲ ಸೇರಿ ಇಲ್ಲಿಗೆ ಹಾಕ್ರೋ ಬಂದಿದ್ರಾ? ನಾವೆಲ್ ಬಂದ್ವಿ, ಬರೋಂಗ್ ಮಾಡಿದ್ರಿ. ಯಾರು ಬರೋ ಕೇಳಿದ್ದು? ಏನ್ ಹೇಳ್ತಿದ್ದೀರಾ? ಅದ್ ಸರಿ, ಜಾತ್ರೆಗೆ ಬೇಕಾಗಿರೋ ಸೌದೆನೆಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿದ್ದು ನಮ್ ತಂದೆ ನಾನು ಕೂತ್ಕೊಳ್ಳಕ್ಕೆ ಬಿಡ್ತಾ ಇಲ್ಲ. ಅಣ್ಣ, ಹಬ್ಬಕ್ಕೆ ನೀವು ಎಷ್ಟು ದಿನ ಇದೆ ಅಂತ ಗೊತ್ತಾ ನಿಮ್ಗೆ? ಅದೇ ಅಲ್ವನೋ ನಿನ್ನ ಹತ್ರ ಮೊನ್ನೆ ಹೇಳಿದ್ದು? ಹೇಳಿಲ್ವಲ್ಲ. ಹೌದು, ಮತ್ತೆ ಇನ್ಯಾರ ಹತ್ರ ಹೇಳ್ದೆ ನಾನು? ಸರಿ, ಇಷ್ಟು ದೂರ ಬಂದಿದ್ರಾ, ಊಟಕ್ಕೆ ಏನ್ ಮಾಡಿಸ್ಲಿ ಹೇಳಿ? ಮಾವಿನನ್ ಬಿಟ್ಟು ಬೇರೆ ಏನಾದ್ರೂ ಪರವಾಗಿಲ್ಲ. ನನಗೊಂದು ಎಳ್ನೀರ್ ಬೇಕಪ್ಪ. ನನಗೊಂದು ಹಳಸ್ನಣ್ಣು ಬೇಕು. ಎಂಡ ಬೇಕು ಅಂತ ಹೇಳೋ. ಇಲ್ಲಿ ನೋಡ, ಏನಿದ್ರು ನೇರವಾಗಿ ಕೇಳಿ. ಏಯ್, ನೀನ್ ಗುಟ್ಟಾಗಿ ಏನ್ ಕೇಳ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೋ. ನಾನ್ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ. ನಿನ್ಗೆ ಇವಾಗ ಹೆಂಡ ಬೇಕು ಅಷ್ಟೇ ತಾನೇ? ಅಮ್ಮ ಸಾಯ್ಬೇಕಾದ್ರೆ ಇವನಿಗೊಂದು 3 ವರ್ಷ ಇರ್ಬೇಕು ಅನ್ಕೋತೀನಿ. ನಾನು ಇವನನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದೀನಿ ಗೊತ್ತಾ ನಿಮ್ಗೆ? ಚಿಕ್ಕ ವಯಸ್ಸಲ್ಲಿ ನಾನು ಎತ್ಕೊಂಡು ಓಡಾಡ್ಸ್ಬೇಕಾದ್ರೆ ಎಷ್ಟು ಸಲ ನನ್ನ ಮೈಮೇಲೆ ಹುಚ್ಚಾಗಿದ್ದಾನೆ ಗೊತ್ತಾ ನಿಮ್ಗೆ? ನೀನೇನೋ ತಿಂದೆ ಬೆಳಗ್ಗೆ? ದೋಸೆ ತಿಂದ? ನಿನಗಿನ್ನೂ ಹೆಂಡ ಬೇಕಲ್ಲ? ಇರು, ತಗಳ, ಕುಡಿಯೋ, ಕುಡಿ. ಅಣ್ಣ, ಯಜಮಾನ ನಿಮ್ಮನ್ನ ಕರೀತಾವ್ರೆ. ಹೋಗ್ ಬರ್ತೀನಿ ಇರೋ ಇಲ್ಲ. ಸರಿ ಅಣ್ಣ. ಈಗ ಬರ್ತೀನಿ ಇರೋ. ಅಣ್ಣ ಹತ್ರ ಸಾಕು, ತಮ್ಮ ಹಂಗೆ ಕರ್ಗೋಗ್ಬಿಡ್ತಾನೆ. ಕುಡ್ದಿದ್ದೆಲ್ಲ ಇಳಿದು ಹೋಯ್ತು. ಮುಂದಿನ ವಾರದೊಷ್ಟೊತ್ತಿಗೆ ಹಣ್ಣಾಗ್ಬೋದಲ್ವಾ? ಹೌದಣಿ. ಹೌದು, ನಿನ್ ತಮ್ಮ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದ್ನಾ? ಇಲ್ಲ ದಣಿ, ಆ ಅದೃಷ್ಟ ನಮ್ಗೆಲ್ ಬರ್ಬೇಕು ಹೇಳಿ? ಆ ಥರ ಯಾರೇ ಹೇಳಿದ್ದು? ಒಳ್ಳೆ ಅಪ್ಪ, ಹೆಂಡತಿ, ತಮ್ಮನು ನಿನ್ ಜೊತೆ ಇದ್ದಾರ ತಾನೆ? ಬಂಗಾರದಂತ ಮಗುನೂ ಇದೆ. ನೀನಿಲ್ಲಿದೀಯ ಅನ್ನೋ ಧೈರ್ಯದಿಂದ ನಾನೀ ಕಡೆ ಬರೋದನ್ನೇ ಬಿಟ್ಬಿಟ್ಟೆ. ಮಾವಿನಕಾಯಿ ಮಾರಿ ದುಡ್ಡಲ್ಲಿ ನಿನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು
ಮಿಕ್ಕಿದ್ದನ್ನ ಬ್ಯಾಂಕಿಗೆ ಹಾಕ್ಬಿಡು. ಸರಿ ದಣಿ. ಈ ಗಾಡಿನ ಮನೆ ಹತ್ರ ಬಿಟ್ಟಿರ್ತೀನಿ, ನಿನಗೇನಾದ್ರೂ ಅವಶ್ಯಕತೆ ಇದ್ರೆ ಉಪಯೋಗಿಸ್ಕೋ. ಮಗ ಬೇರೆ ಗಾಡಿ ತಂದಿದ್ದೇನೆ, ನಾನು ಅದರಲ್ಲಿ ಹೋಗ್ತೀನಿ. ಅಣ್ಣ ಬೇಗ ತಿಂಡಿ ತಿನ್ನೋಣ. ಮೊದ್ಲು ನೀನ್ ಬೇಗ ಹೊರಡೋದ್ ಕಲಿ. 2 ಗಂಟೆಯಿಂದ ಮೇಕಪ್ ಮಾಡ್ಕೋತಿದ್ಯಾ? ಇಲ್ಲ ನೋಡ್ ನಾನ್ ಬಂದ್ಬಿಟ್ಟೆ. ನೀನ್ ಇನ್ನೂ ತಿಂಡಿ ಆಗಿಲ್ವಾ? ಈ ಪುಟ್ಟು ತಿನ್ನೋದಕ್ಕೆ ನಿನ್ಗೆ ಇಷ್ಟೋತಾ? ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡೋದು. ಅಮ್ಮ 7 ಗಂಟೆಗೆ ಬಸ್ ಹೋದ್ರೆ 8 ಕಾಲ್ಗೆ ಬಸ್ ಇರೋದು. ಆದ್ರೆ ನಿಶಾ ಇನ್ನೂ ಬಂದೇ ಇಲ್ವಲ್ಲೇ? ನಾನ್ ಬಂದೆ. ಯಾಕೋ ಊಟ ಹಾಗೆ ಬಿಟ್ಬಿಟ್ಟೆ? ಮೊದ್ಲು ಅವಳಿಗೆ ಡ್ರೆಸ್ನ ಚೇಂಜ್ ಮಾಡ್ಕೊಂಡ್ ಬರಕ್ ಹೇಳಿ ಅಮ್ಮ. ಯಾಕಮ್ಮ ನೀನ್ ಈ ತರ ಡ್ರೆಸ್ ಹಾಕೊಂಬತ್ತೀಯಾ? ಈ ಡ್ರೆಸ್ ಏನಾಗಿದೆ ಇವಾಗ? ಹೌದೌದು, ಏನು ಆಗಿಲ್ಲ. ಮೊದ್ಲು ಅವಳಿಗೆ ಚೇಂಜ್ ಮಾಡ್ಕೊಂಡ್ ಹೋಗು. ಓ, ಮದ್ವೆ ಆಗೋ ಹುಡುಗಿ ಬಗ್ಗೆ ಎಷ್ಟೊಂದ್ ಕಾಳಜಿ ನೋಡು. ನಾನ್ ಆ ಡ್ರೆಸ್ ಹಾಕೊಂಡ್ರೆ ಏನು ಅನ್ಸಲ್ವಾ? ನಿನ್ನ ಹತ್ರ ಏನ್ ಜೀನ್ಸ್ ಟಾಪು ಇಲ್ವಲ್ಲ? ಜೀನ್ಸ್ ಟಾಪು ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನ್ ತಗೊಂಡಿಲ್ಲ. ಆದ್ರೆ ನಿಶಾ ಇಷ್ಟ ಪಡ್ತಾಳಲ್ವಾ? ಅದ್ ಯಾರಿಗೆ ಇಷ್ಟ ಆಗೋದು ಬೇಕಾಗಿಲ್ಲ. ಇವೆ. ಬೇಜಾರಾಗ್ಬೇಡ, ನಾನ್ ಮಾತ್ರ ನೋಡ್ಬೇಕು. ಇಡೀ ಊರ್ನವರೆಲ್ಲ ನೋಡೋದು ನಂಗೆ ಇಷ್ಟ ಆಗಲ್ಲ, ಅದಕ್ಕೆ ಹೇಳ್ದೆ. ಅದಕ್ಕೇನ್ ಕಮ್ಮಿ ಇಲ್ಲ. ಅಮ್ಮ ಶೂಟಿಂಗ್ ನಡೀತಾ ಇದೆ, ಬೇಗ ಬನ್ನಿ. ಎಲ್ಲೇ ಶೂಟಿಂಗ್ ನಡೀತಾ ಇದೆ ಅಂದ್ಯಲ್ಲ? ಇಲ್ಲಮ್ಮ, ಅಣ್ಣ ರಜನಿ ಸ್ಟೈಲ್ ಅಲ್ಲಿ ಬೈಕ್ ಸ್ಟಾರ್ಟ್ ಮಾಡ್ತಿದ್ದ, ಅದಕ್ಕೆ ಕರೆದೆ. ಇನ್ ಸ್ವಲ್ಪ ಜರುಗು. ಬಾಯ್ ಮಾ. ಬಾಯ್. ಯಾಕಪ್ಪ ಹೀಗೆ ಹೇಳ್ತೀಯ? ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡ್ಕೊಡಕ್ಕಾಗಲ್ವಾ? ಈಗಾಗಲೇ ನಾನು ಸ್ವಂತ ಜಮೀನು ಮಾರಿ ಆ ಹಣದಲ್ಲಿ ಇದನ್ನು ಮಾಡ್ತಾ ಇದ್ದೀನಿ. ಹುಡುಗನ ಭವಿಷ್ಯಕ್ಕೆ ಮಾಡ್ತಾ ಇದ್ದೀನಿ. ನಾನು ಹೇಗೆ ಅಡ್ಜಸ್ಟ್ ಮಾಡಲಿ? ನನಗೇನಾದ್ರೂ ಕಮಿಷನ್ ಸಿಕ್ಕಿದ್ರೆ ಅದರಲ್ಲಿ ಅಡ್ಜಸ್ಟ್ ಮಾಡ್ತಿದ್ದೆ, ಅದೂ ಇಲ್ವೇ? ಸರ್ 95% ಮಾರ್ಕ್ ತಗೊಂಡಿದ್ದೀನಿ ಸರ್. ಮಾರ್ಕ್ಸ್ ಎಲ್ಲ ಒಂದು ದೊಡ್ಡ ವಿಷಯ ಅಲ್ಲಪ್ಪ. ಸ್ವಲ್ಪ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ಮಾಡಿಕೊಡಿ ಸರ್. ನಾಳೆ ಬೆಳಗಾದ್ರೆ ಜಮೀನ್ ರಿಜಿಸ್ಟ್ರೇಷನ್ ಇದೆ, ಅದನ್ನು ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಇಲ್ಲಿಗೆ ಬರ್ತೀವಿ. ಬಾಪ್ಪ ಬಾ. ಹೇಯ್, ನೀನೇನೋ ಇಲ್ಲಿ? ಅಪ್ಪನ್ ನೋಡಕ್ಕಂತಾನೆ ಕಣೋ ಬಂದ್ವಿ. ಕಾಲೇಜ್ ಸೀಟ್ ವಿಷಯವಾಗಿ ಅವ್ರ ಹತ್ರ ಮಾತಾಡಿದ್ವಿ. ಅದೆಲ್ಲ ರೆಡಿ ಮಾಡ್ತಾರ ಬಿಡೋ. ಎಷ್ಟು ಕೇಳ್ತಾರೋ? ನಿನ್ನೆ ಒಬ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ 40 ಲಕ್ಷ ಅಂತ ಹೇಳ್ತಿದ್ರು. ಲೋ, ನಿಮ್ಮ ಅಪ್ಪನ ಹತ್ರ ಹೇಗಾದ್ರೂ ಮಾತಾಡಿ 40 ಲಕ್ಷಕ್ಕೆ ಮುಗಿಸ್ಕೊಡೋ. ನನ್ನ ಕಂಡೀಷನ್ ನಿಂಗೆ ಗೊತ್ತಲ್ವಾ? ನಾನ್ ನೋಡ್ಕೋತೀನಿ ಬಿಡೋ, ನೀನ್ ಧೈರ್ಯವಾಗಿ ಹೋಗ್ಬಾ. 60 ಲಕ್ಷ ಅಂತ ಅವರು ಸುಳ್ಳು ಹೇಳ್ತಾ ಇದಾರಪ್ಪ. 20 ಲಕ್ಷ ಅವ್ರ ಒಳಗೆ ಹಾಕೋತಾರೆ. ಹೇಳಿ ಕೇಳಿ ಅವನಿಗಿರೋದು ಒಬ್ಬನೇ ಒಬ್ಬ ಮಗ. ಅವನಿಗಾಗಿ ಇಷ್ಟೊಂದು ಆಸ್ತಿ ಯಾಕೆ ಮಾಡ್ತಿದ್ದಾನೋ ಗೊತ್ತಿಲ್ಲ. ಯಾರ್ಯಾರ್ದು ದುಡ್ಡು ಅನ್ಯಾಯವಾಗಿ ತಿಂದ್ರೆ ಕೊನೆಗೆ ಅನ್ಭವಿಸಕ್ ಅವರೇ ಇರಲ್ಲ. ಅದೇ ಇವ್ರ ಹಣೆ ಬರ. ಒಂದೇ ಒಂದು ನಿಮಿಷ. ಹಾಂ ಹೇಳಿ ಸರ್. ನೀ ಹೇಳಿದ ಕೆಲಸ ಎಲ್ಲ ಆಗುತ್ತಪ್ಪ. ನಾನೆಲ್ಲ ಮಾತಾಡಿ 50 ಲಕ್ಷಕ್ಕೆ ಫಿಕ್ಸ್ ಮಾಡಿದ್ದೀನಿ. ಓ ಫೈನ್ ಫೈನ್ ಫೈನ್. ಒಂದು 10 ಲಕ್ಷ ರೂಪಾಯಿ ನನ್ನ ಕಡೆ ನೋಡ್ಕೋತೀರಲ್ವಾ? ಎಕ್ಸ್ಟ್ರಾ ಅಮೌಂಟ್ 50% ನಿನಗೆ ಯಾವಾಗಲೂ ಕೊಡೋದೇ ಅಲ್ವೇನಯ್ಯ? ಬೇರೆ ವಿಷಯ ಏನಾದರೂ ಇದ್ರೆ ಅದು ಮಾತ್ರ ಹೇಳು. ಇಲ್ಲ ಸರ್, ನಿಮಗೆ ನೆನಪು ಮಾಡೋಣ ಅಂತ ಫೋನ್ ಮಾಡಿದೆ. ಇದ್ರಲ್ಲಿ ನೆನಪು ಮಾಡೋದು ಏನಿದೆ? ಯಾಕೋ ಈ ದುರಾಸೆ? ನಿನಗಿರೋದು ಒಬ್ಬನೇ ಮಗ, ಎಷ್ಟು ಸಿಕ್ಕರೂ ನಿನಗೆ ಸಾಕಾಗ್ತಾ ಇಲ್ವಲ್ಲೋ? ಹಲೋ, ವರದಾನ್ ಇದಾರಾ? ಇಲ್ಲ, ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಈಗ? ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ವರ್ಧನ್ಗೆ ನಾನು ಕಾಲ್ ಮಾಡಿದೆ. ಸಾರಿ ಇವರೇ, ರಾಂಗ್ ನಂಬರ್. ಹಲೋ, ತಪ್ಪು ತಿಳ್ಕೊಬೇಡಿ. ಫಸ್ಟ್ ಕಾಲ್ ಮಾಡಿದ್ನಲ್ಲ, ಈಗಲೂ ನಾನೇ ಮಾತಾಡ್ತಿರೋದು. ಒಂದು ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅಂತಾನೆ ಕಾಲ್ ಮಾಡಿದೆ. ನನ್ನ ಡೈರಿ ಚೆಕ್ ಮಾಡಿ ನೋಡಿದೆ, ಇದು ವರದಾ ಕೊಟ್ಟಿರೋ ನಂಬರೇ. ಅದು ಸರಿ, ನೀವು ಈ ಸಿಮ್ ತಗೊಂಡು ಎಷ್ಟು ದಿವಸ ಆಯಿತು? 5-6 ತಿಂಗಳಿರ್ಬೋದು. ಓ, ಹಾಗಾದ್ರೆ ಈ ಥರ ಆಗಿದೆಯಾ? ನಾನು ದುಬೈಲಿದ್ದೆ. ನಾನು ಹೋಗ್ಬೇಕಾದ್ರೆ ಅವ್ನು ಇದೇ ನಂಬರ್ನ ಯೂಸ್ ಮಾಡ್ತಿದ್ದ. ಈಗ ಅವ್ನು ಈ ನಂಬರ್ನ ಯೂಸ್ ಮಾಡ್ತಿಲ್ಲ ಅನ್ಸತ್ತೆ.
ಸರಿ, ನೀವು ಎಲ್ಲಿಂದ ಮಾತಾಡ್ತಿದ್ದೀರಾ? ಶಿಡ್ಲಘಟ್ಟದಿಂದ. ಶಿಡ್ಲಘಟ್ಟನ? ಅದೆಲ್ರಿ ಇದೆ? ಸಿಟಿಯಿಂದ ಸ್ವಲ್ಪ ದೂರದಲ್ಲಿ. ಅದನ್ನ ಯಾಕೆ ಕೇಳ್ತಿದ್ದೀರಾ? ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಅಷ್ಟೇ. ಶಿಡ್ಲಘಟ್ಟ ಬಗ್ಗೆ ಕೇಳಿದ್ದೀನಿ, ಆದ್ರೆ ಅಲ್ಲಿಗೆ ಬಂದಿಲ್ಲ. ಅಲ್ಲೇ ಪಕ್ಕದೂರಲ್ಲಿ ನನಗೆ ಫ್ರೆಂಡ್ಸ್ ಇದ್ದಾರೆ. ಹಾಗ ಆ ಊರು ತುಂಬಾ ಚೆನ್ನಾಗಿದೆ ಅಲ್ವಾ? ನನಗೆ ಸಿಟಿ ಲೈಫ್ ಅಂದ್ರೆ ಅಷ್ಟು ಇಷ್ಟ ಇಲ್ಲ, ಹಳ್ಳಿ ಲೈಫ್ ಅಂದ್ರೇನೆ ತುಂಬಾ ಇಷ್ಟ. ಅಯ್ಯೋ, ನಿಮ್ಗೆ ಆ ಥರ ಒಂದು ಆಸೆನಾ? ಸಿಟಿ ಲೈಫು ಯಾವಾಗ ಸಿಗುತ್ತೋ ಅಂತ ನಾನಿಲ್ಲಿ ಕಾಯ್ತಾ ಇದ್ದೀನಿ. ನನ್ಗಿಲ್ಲಿ ಬೋರ್ ಹೊಡಿತಾ ಇದೆ, ನೀವು ನೋಡಿದ್ರೆ ಇಲ್ಲಿ ಬರ್ತೀನಿ ಅಂತಿದ್ದೀರಾ. ಮಾವಿನ ತೋಪಲ್ಲಿ ಮಾವಿನ ಹಣ್ಣು ನೋಡಿದ್ರೇನೆ ಅಲರ್ಜಿ ಆಗುತ್ತೆ. ಸರಿ, ನಿಮಗೆ ಸ್ವಂತ ಊರು ಯಾವ ಊರು? ನಂಜನಗೂಡು. ನಮ್ಮೂರು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮೂರು ಯಾವುದು? ಮೈಸೂರಲ್ಲೇ ಮಂಡಿಮೂಲ ಅಂತ ಒಂದು ಏರಿಯಾ. ಮೈಸೂರಿನವರ ನೀವು? ಹೌದು, ಹುಟ್ಟಿದಲ್ಲೇನೆ. ನಿಮ್ ಹೆಸರೇನು? ಪಾಂಡುರಂಗ. ನಿಮ್ಮ ಹೆಸರೇನು? ನನ್ನ ಹೆಸರು ರೂಪಾ. ಏನು, ರೂಪಾನಾ? ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ. ಅದಕ್ಕೆ ಯಾರ ಹತ್ರ ಮಾತಾಡ್ತಿದ್ದೀರಾ? ನನ್ನ ಫ್ರೆಂಡ್ ಜೊತೆ. ಹಾ ಸರಿ. ಅದು ನಮ್ಮ ಯಜಮಾನ್ರ ಫ್ರೆಂಡ್. ಆಮೇಲೆ ನಾನ್ ನಿಮ್ಮನ್ನ ನೋಡ್ಬೇಕಲ್ಲ. ನನಗೂ ನಿಮ್ಮನ್ನ ನೋಡ್ಬೇಕು ಅನಿಸ್ತಿದೆ. ಏನ್ರಿ, ಮಗು ತುಂಬಾ ಅಳ್ತಿದ್ದೀರಿ. ಫೋನ್ ಅವಳ ಹತ್ರ ಕೊಡು. ಹಾ ಸರಿ ಆಯ್ತು. ನಿಮ್ ಮಗು ಹತ್ರ ನೀವೇ ಮಾತಾಡಿ. ಕಾಲ್ ಮಾಡಿದಾರೆ ಚೀನು ಮಾತಾಡ್ತಿದ್ದಾರೆ ನೋಡಿ. ಪುಟ್ಟಿ, ಏನ್ ಮಾಡ್ತಿದ್ಯಾ? ಅಪ್ಪ ಬೇಗ ಬಂದ್ಬಿಡ್ತಾನೆ, ಅಳಬಾರ್ದು. ಏನ ಯಾವ್ದು ಗಲಾಟೆ? ವಾನರ ಸೈನ ಅಷ್ಟು ಬಂದ್ಬಿಟ್ಟಿದ್ಯಾ? ಅಳೋದ್ ನೀನ್ ನಿಲ್ಸಿಲ್ಲ ಅಂತಂದ್ರೆ ಮಾಮ ನಿಂಗೆ ಚಾಕ್ಲೇಟ್ ಕೊಡೋದಿಲ್ಲ ನೋಡು. ಆಮೇಲೆ ಇಲ್ಲೂ 2 ಮಂಗಗಳು ಕೂತ್ಕೊಂಡಿದ್ದಾವೆ. ಇಲ್ಲಿರೋ ಎಲ್ಲಾ ಮಾವಿನಕಾಯಿನೂ ಖಾಲಿ ಮಾಡ್ಬಿಟ್ವು. ಇವತ್ತು ವಿಶ್ವನ ಹುಟ್ಟುದಬ್ಬ ಅಲ್ವಾ? ಹೌದು, ಅವಳು ಹುಟ್ಟಹಬ್ಬ ಅಲ್ವಾ? ನಾನೇ ಮರ್ತಿದ್ದೆ ನೋಡು. ಹೋಗೋಣ. ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ಆಮೇಲೆ ಅಳ್ಬಾರ್ದು. ನೋಡು ಈ ಬೊಂಬೆ ನೋಡು, ಬೊಂಬೆ ನೋಡು. ವರ್ಧನ, ನಾನ್ ಮಾತಾಡ್ತಿದ್ದೀನಿ. ಹಾ ಹೇಳು ಕಂದ. ನಾವ್ ಅದಕ್ಕೇನ್ ಕರ್ಕೊಂಡು ಹೋಗ್ತಾ ಇದೀವಿ. ನಿಮ್ಗೇನೋ ಕೋಪ ಇಲ್ಲ ತಾನೆ? ಹೋಗ್ ಬನ್ನಿ. ನೀನ್ ತಾನೇ ಅವಳು ನೋಡ್ಕೊಳ್ಳೋದು. ಗುಂಡ್ ಬಂದಕಾಯಿ ನೀನ್ ಇರ್ತೀಯಲ್ಲ ಅಲ್ಲಿ. ಹೋಗೋ ಕರಿಯ. ಏಯ್, ಎಲ್ಲಿಗೆ ಹೋಗ್ತಿದ್ರು? ಫೋಟೋದಬ್ಬ ಮುಗಿದ್ಮೇಲೆ ಬರ್ತೀವಿ. ನನ್ ಮಕ್ಳ ಕೆಂಪ್ಕೋತೀನಿ ನೋಡು. ಹೋಗು ಬೇಗ ರೆಡಿಯಾಗಿ. ಅದಕ್ಕೆ ಸರಿ ಕಣೆ, ನೀವೆಲ್ಲ ಇಲ್ಲೇ ಇರಿ, ನಾವ್ ಬರ್ತೀವಿ. ಅಯ್ಯೋ ಹೋಗೆ. ಸರಿ, ನಾವು ಹೊಡ್ತೀವಿ. ಅಲ್ಬೇಡ ಚಿನ್ನು, ಬಾಯ್ಲಿ ಸೇವಂತಿ ಹೂವಲ್ಲಿ ಹಾರಾಡೋ ದುಂಬಿಗಳು ಸುಗಂಧದ ವಾಸನೆಯ ಬೀರಿ ಹಾರಿದವು. ಪೌರ್ಣಿಮೆ ರಾತ್ರಿಯಲ್ಲಿ ಚಂದ್ರನ ಬೆಳಕಲ್ಲಿ ದೂರದಲ್ಲಿ ಹಾಡೊಂದು ಕೇಳುತ್ತಿದೆ. ಚಂದ್ರಮಂಡಲ ಮಾಡಿದೆಯ ನೀ, ನಕ್ಷತ್ರವನ್ನು ಮುಟ್ಟಿ ಬಂದೆಯ, ಸೂರ್ಯನ ಬೆಳಕನ್ನು ತಂದವಳು ನೀನೇನಾ? ಕುಣಿಯುತ್ತ ಕುಣಿಯುತ್ತ ಆಡೋಣ, ಹಾಡುತ್ತ ಹಾಡುತ್ತ ನಲಿಯೋಣ, ಹಾಡುತ್ತ ನಲಿಯುತ್ತ ಜಗವನ್ನೇ ಮರೆಯೋಣ. ಅತಳ ವಿತಳ ಪಾತಾಳ ನಾವು ಸುತ್ತೋಣ, ನಾವು ನಗುತ್ತಾ ನಲಿಯುತ್ತ ಕನಸುಗಳನ್ನು ಕಾಣೋಣ. ಪೌರ್ಣಿಮೆ ರಾತ್ರಿಯಲ್ಲಿ ಚಂದ್ರನ ಬೆಳಕಲ್ಲಿ ದೂರದಲ್ಲಿ ಹಾಡೊಂದು ಕೇಳುತ್ತಿದೆ. ಸಂಬಂಧ ಮರೆಯದ ಅನುಬಂಧ ಉಳಿಯಲಿ ಅಳಿಯದೆ ಎಂದೆಂದು. ಯೌವನದ ಆಟ ಹುಡುಗಾಟ ಕಂಡು ಬೆರಗಾಗಿ ಹೋದೇನು. ಮಾಗಿದ ವಯಸ್ಸು ಯೌವನದ ಮನಸ್ಸು
ಮೂಡಿತು ಮೊಗದಲ್ಲಿ. ಪೌರ್ಣಮಿ ರಾತ್ರಿಲಿ ಚಂದ್ರನ ಬೆಳಕಲ್ಲಿ ದೂರದಲ್ಲಿ ಹಾಡೊಂದು ಕೇಳುತ್ತಿದೆ. ಸೇವಂತಿ ಹೂವಲ್ಲಿ ಹಾರಾಡೋ ದುಂಬಿಗಳು ಸುಗಂಧದ ವಾಸನೆಯ ಬೀರಿ ಹಾರಿದವು. ಏನೋ ಆಯ್ತು? ಯಾಕೆ ಹೊಳ್ತಾ ಇದ್ಯಾ? ಏನಾಯ್ತು? ಏನಾಯ್ತು? ಯಾಕೋ ಅಳ್ತಿದ್ಯಾ? ಹೇಳೋ ಏನಾಯ್ತು? ಏನಾಯ್ತು ಅಂತ ಹೇಳೋ. ಹೇಳೋ ಲೇಯ. ಒಂದ್ ತಪ್ಪಾಗೋಗಿದೆ. ಏನ್ ತಪ್ಪು? ನನಗ್ ಟ್ರೈನಲ್ಲಿ ಒಬ್ಬಕ್ಕ ಪರಿಚಯ ಆದ್ರು ಕಣ್ರು. ಅವರು ನಮ್ಮ ಮನೆ ಬಗ್ಗೆ ಎಲ್ಲ ತಿಳ್ಕೊಂಡ್ರು. ನನ್ನ ಫೋನ್ ನಂಬರ್ನ ಕೇಳಿ ತಗೊಂಡ್ರು. ಹಲೋ ಹಲೋ, ನಾನ್ ಯಾರು ಅಂತ ಗೊತ್ತಾಯ್ತಾ? ನಾವ್ ನೋಡಿ ಬರೀ 1 hour ಆಯ್ತಷ್ಟೇ. ಅಷ್ಟು ಬೇಗ ನನ್ ಧ್ವನಿ ಮರ್ತೋಯ್ತಾ? ಓ ನೀವಾ? ಪರವಾಗಿಲ್ವೇ, ಕಂಡಿಡ್ದ್ ಬಿಟ್ರಿ. ಮನೆಗ್ ಹೋದ್ರಾ? ಇಲ್ಲ, ಈಗ ತಾನೇ ಬಸ್ಸಿಂದ ಇಳ್ಬಿಟ್ಟು ಬರ್ತಾ ಇದ್ದೀನಿ. ನಾನ್ ಬಂದು ತುಂಬಾ ಹೊತ್ತಾಯ್ತು. ಸ್ನಾನಕ್ ಹೋಗ್ಬೇಕು, ಆದ್ರೂ ಹಾಗೆ ಕುತ್ಕೊಂಡಿದ್ದೀನಿ. ಯಾಕೇನು ಮಾತಾಡ್ತಿಲ್ಲ? ನಾನ್ ಸ್ನಾನಕ್ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಇಮ್ಯಾಜಿನೇಷನ್ ಕೊಟ್ಟೋದ್ಯಾ? ನೀನಂಥವನಲ್ಲ ಅಂತ ನನ್ಗೆ ಗೊತ್ತು, ಆದ್ರೆ ನಿನ್ ವಯಸ್ಸಂತದ್ದು ಅಂತ ನನಗ್ ಗೊತ್ತು. ನಾನ್ ಹಿಂಗ ಆಮೇಲೆ ಕಾಲ್ ಮಾಡ್ತೀನಿ, ಈಗ ಹೋಗ್ಬಾ. ಹಲೋ, ಏನು ಮಲಗ್ಬಿಟ್ಯಾ? ಇಲ್ಲ, ಹಾಗೆ ಮಲ್ಕೊಂಡಿದ್ದೀನಿ. ನಾನ್ ಮಲಗ್ಬೇಕು ಅಂತ ಬೆಡ್ರೂಮಿಗೆ ಬಂದೆ. ನನ್ ಗಂಡ ಸ್ಟೇಷನ್ ಕೆಲ್ಸಕ್ಕೆ ಅಂತ ಹೋಗಿದ್ದಾರೆ. ಅವ್ರು 1 ವಾರದಲ್ಲಿ ಒಂದ್ಸಲನೇ ಬರೋದು. ನಾನಿಲ್ಲಿ ಒಬ್ಳೇ ಇದ್ದೀನಿ, ಬೋರ್ ಆಗ್ತಾ ಇದೆ, ಹಾಗೆ ಮಲ್ಕೊಂಡಿದ್ದೀನಿ. ಇಷ್ಟು ಬೋರ್ ಆಗ್ತಿದೆ ಗೊತ್ತಾ? ನೀನಲ್ಲಿ ಒಬ್ನೇ ಇದ್ಯಾ? ಹೌದು, ಒಬ್ನೇ ಇದ್ದೀನಿ. ಏಯ್, ತುಂಬಾ ಆಕ್ಟ್ ಮಾಡ್ಬೇಡ. ಈಗಿನ ಕಾಲದ ಗಂಡ್ಮಕ್ಳ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅಮ್ಮ ಇಲ್ಲ ಅಂತ ಹೇಳಿದ್ದೆ. ಹಾಗಾದ್ರೆ ನಿಮ್ ಮನೇಲಿ ಮನೆ ಕೆಲಸದವರಾದ್ರೂ ಇರ್ಬೇಕು. ಹಾ, ಇದಾರೆ. ನಿಜ ಹೇಳ್ ನನ್ಗೆ, ನೀನ್ ಅವಳನ್ನ ಎಷ್ಟು ಸಾರಿ ಗಟ್ಟಿಯಾಗಿ ತಪ್ಕೊಂಡ್ ಮಲ್ಕೊಂಡಿದ್ಯಾ? ಅಯ್ಯೋ, ನೀವೇನು? ಅವ್ರಿಗೆ ತುಂಬಾ ವಯಸ್ಸಾಗಿದೆ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೂ ಅವ್ರಿಗೆ ಹೆಣ್ಮಕ್ಳು ಇರ್ಬೋದಲ್ವಾ? ಅವ್ರಿನ್ನೂ ಮದ್ವೆನೇ ಮಾಡ್ಕೊಂಡಿಲ್ಲ. ಹೌದಾ? ಹಾಗಾದ್ರೆ ಪಕ್ಕದ ಮನೇಲಿ ಯಾರಾದ್ರೂ ಹೆಣ್ಮಕ್ಳು ಇದ್ದೇ ಇರ್ತಾರಲ್ವಾ? ನೀನು ಚಿಕ್ಕ ಹುಡ್ಗ, ಖಂಡಿತವಾಗ್ಲೂ ಏನಾದ್ರೂ ಕೃಷ್ಣಲೀಲೆ ಆಟ ಆಡೇ ಇರ್ತೀಯ, ಕೇಳಿ. ಸಾರಿ ಕಣೋ, ನಾನು ನಿಂಗೆ ತುಂಬಾ ತೊಂದರೆ ಕೊಡ್ತಿದ್ದೀನಲ್ವಾ? ನಿನ್ನ ದೂಷಿಸಿ ಏನೂ ಪ್ರಯೋಜನ ಇಲ್ಲ. ಯಾರು ನನ್ನನ್ನ ಅರ್ಥನೇ ಮಾಡ್ಕೊಳಲ್ಲ. ನಿನಗೊಂದು ವಿಷಯ ಗೊತ್ತಾ? ನನಗ್ ಮದ್ವೆ ಆಗಿದ್ರು ನಾನು ವಿಧವೆ ಬಾಳ್ತಾ ಇದ್ದೀನಿ. ಅವ್ರಿಗೆ ಬೇರೆ ಒಂದು ಹೆಣ್ಣಿನ ಜೊತೆ ಸಂಪರ್ಕ ಇದೆ. ತಿಂಗಳಲ್ಲಿ ಒಂದ್ಸರಿನೇ ಅವರು ನನ್ನನ್ನ ಬಂದು ನೋಡೋದು. ಆ ಬೇಜಾರಲ್ಲೇ ನಾನು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಆಮೇಲೆ ನಿನ್ನ ವಯಸ್ಸಿನ ಹುಡುಗರಿಗೆಲ್ಲ ಈ ಥರ ನಗ್ನಗ್ತಾ ಮಾತಾಡೋಣ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀನಿ. ಸಾರಿ. ಇನ್ಮೇಲೆ ನಾನು ಈ ರೀತಿ ತೊಂದರೆ ಕೊಡಲ್ಲ ನಿನಗೆ. ಸಾರಿ ಅಕ್ಕ, ನನಗೆ ಈ ಥರ ಎಲ್ಲ ಮಾತಾಡಿ ಅಭ್ಯಾಸ ಇಲ್ಲ, ಅದಕ್ಕೇನೆ. ಹೌದಾ? ನನ್ನ ಮೇಲೆ ಕೋಪ ಇಲ್ಲ ತಾನೆ?
ಯಾಕೆ ಸಂಕೋಚನ ನಿಂಗೆ? ನನಗೆ ತುಂಬಾ ಭಯ ಆಗ್ತಿದೆ. ನಿಮ್ ಹಸ್ಬೆಂಡ್ ಏನಾದ್ರು ಬಂದ್ಬಿಟ್ರೆ? ಚೇಚೆ, ಅವ್ರು ಬರೋದಿಲ್ಲ. ಒಂದ್ ಕೆಲ್ಸದ ಸಲುವಾಗಿ ಅವರು ಕೊಯಂಬತ್ತೂರ್ಗೆ ಹೋಗಿದ್ದಾರೆ. ಬೇರೆ ಯಾರಾದ್ರೂ ಬಂದ್ಬಿಟ್ರೆ? ಸರಿಯಾಗಿ ಹೇಳ್ದೆ. ಸಂಬಂಧಿಕರು ಯಾರಾದ್ರೂ ಮಧ್ಯರಾತ್ರಿ ಮನೆಗ್ ಬರ್ತಾರಾ? ಆದ್ರೂ ನನಗ್ ತುಂಬಾ ಭಯ ಆಗ್ತಿದೆ. ನನ್ನ ಫ್ರೆಂಡ್ದು ಮದ್ವೆ ಇದೆ ಅಂತ ಹೇಳಿ ಮನೆಯಿಂದ ಸುಳ್ಳು ಹೇಳ್ಬಿಟ್ಟು ಬಂದೆ. ನಾನು ಯಾವತ್ತೂ ಮನೆ ಬಿಟ್ಟು ಹೊರಗಡೆ ಹೋಗಿ ಇದ್ದವನೇ ಅಲ್ಲ. ಪರವಾಗಿಲ್ಲ ಬಿಡು. ನೀನ್ ಮನೆ ಬಿಟ್ಟು ಬರ್ಲಿಲ್ಲ ಅಂದ್ರೆ ಇದೆಲ್ಲ ಹೇಗ್ ಮಾಡೋದಕ್ ಸಾಧ್ಯ? ಬಾಗ್ಲನ್ನ ಲಾಕ್ ಮಾಡೇ ಇಲ್ಲ. ನೀನ್ ಕೂತ್ಕೋ. ಈ ಮನೇಲಿ ನಾವಿಬ್ರು ಮಾತ್ರ ಇರೋದು. ನೀನ್ ಏನಕ್ಕೆ ಇಷ್ಟೊಂದೆಲ್ಲ ಭಯ ಪಡ್ತಾ ಇದೀಯಾ? ಹುಡುಗರು ಯಾವಾಗ್ಲೂ ಸ್ವಲ್ಪ ಧೈರ್ಯವಾಗಿರ್ಬೇಕು. ಹಲೋ. ಏಯ್ ಹುಚ್ಚು ನಾಯಿ ನನ್ನ ಮಗನೇ, ನಿನಗೆ ನಾನೊಂದು ವಿಡಿಯೋ ಕಳಿಸಿದ್ದೀನಿ, ಅದನ್ನ ಮೊದಲು ನೋಡು. ಹಲೋ ಹಲೋ, ಯಾರು? ಏನಾ ನೋಡ್ದೇನಾ? ನನ್ನ ಹೆಂಡತಿ ಜೊತೆ ನೀನು ಆಡಿದ ಲೀಲೆಗಳನ್ನು ನೋಡ್ದ್ಯಾ? ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಲಕ್ಷಗಟ್ಟಲೆ ಜನ ಅದನ್ನ ನೋಡ್ತಾರೆ. ನಿನ್ನಪ್ಪ ಮುಂದಿನ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ತಾರಂತೆ. ಇನ್ಮೇಲೆ ನಿಮ್ಮಪ್ಪ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ಅಂತ ನನ್ಗನ್ಸಲ್ಲ. ಚಿಂತೆ ಮಾಡಬೇಡ. MBA ಕಂಪ್ಲೀಟ್ ಮಾಡಿ ಮುಂದಿನ ಭವಿಷ್ಯಕ್ಕೋಸ್ಕರ ಕಾಯ್ತಾ ಇರೋ ಹುಡುಗ ಅಲ್ವಾ ನೀನು? ಅದಕ್ಕೆ ನಿನಗೆ ಸ್ವಲ್ಪ ಕನ್ಸೆಷನ್ ಕೊಡ್ತೀನಿ. ನಾಳೆ 5 ಲಕ್ಷ ರೂಪಾಯಿ ನೀನು ನನಗೆ ಕೊಡ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ವಾ? ಹಲೋ, ನಾನು ಮಾತಾಡ್ತಾ ಇದ್ದೀನಿ. ಯಾರೋ ಒಬ್ರು ನಮ್ಮಿಬ್ರು ವಿಡಿಯೋನ ಕಳಿಸಿ ಹಣ ಕೇಳ್ತಿದ್ದಾನೆ. ಹೌದಾ? ಕೊಡು, ನಾವು ಬದುಕ್ಬೇಕಲ್ವಾ? ನಿಮ್ಮಪ್ಪ ಚೆನ್ನಾಗಿ ಸಂಪಾದನೆ ಮಾಡಿ ಆಸ್ತಿ ಮಾಡಿದಾರಲ್ವಾ? ಕೊಡು. ಹಲೋ ಹಲೋ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋ ನೀನು. ನಮ್ಮಪ್ಪನ ಇಮೇಜ್ ಎಲ್ಲ ಹೋಗ್ಬಿಡುತ್ತೆ ಕಣ್ರು. ಹಾಗಾದ್ರೆ ನಿಮ್ಮ ಅಪ್ಪನಿಗೆ ಎಲ್ಲ ಹೇಳ್ಬಿಡೋಣ. ಆಗ್ಬೇಕಾಗಿರೋದೆಲ್ಲ ಆಗ್ಬಿಟ್ಟಿದ್ಯಲ್ಲ. ಅದ್ ಬೇಡ ಕಣೋ. ನೀನ್ ಅಳೋದ್ರಲ್ಲಿ ಏನ್ ಪ್ರಯೋಜನ ಇದೆ? ಅವ್ರು ನಿನ್ನ ಯಾಮರ್ಸಕ್ ನೋಡ್ತಾ ಇದಾರೆ. ಈಗ ನೀನ್ ಭಯ ಪಟ್ರೆ ಲೈಫ್ ಲಾಂಗ್ ನಿನ್ನ ಬ್ಲಾಕ್ ಮೇಲ್ ಮಾಡ್ತಾನೆ ಇರ್ತಾರೆ. ಏಯ್, ಮೊದಲು ನೀನ್ ಧೈರ್ಯವಾಗಿರು. ವರ್ಧನ್ ಹತ್ರ ಮಾತಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬರೋಣ. ಹೌದು ಕಣ. ಅವ್ರ ಹತ್ರ 1 ವಾರ ಟೈಮ್ ಕೇಳು ಸಾಕು. ಯಾಕಪ್ಪ, ಏನಾಯ್ತು ನಿನ್ಗೆ? ಏನಿಲ್ಲಪ್ಪ. ಯಾಕೋ ಊಟನ ಮಾಡಿಲ್ಲ? ಟೈಮ್ ಆಯ್ತು. ಏನಾಯ್ತಪ್ಪ? ಏನಿಲ್ಲಪ್ಪ. ಏಯ್, ಏನೋ ಇದೆ. ಏನೇ ಇದ್ರು ಅಪ್ಪನ ಹತ್ರ ಹೇಳೋ. ಯಾಕಪ್ಪ ಇಷ್ಟೊಂದು ಬೆವರ್ತಾ ಇದೀಯಾ? ಯಾಕೋ ಏನು ಹೇಳ್ತಾ ಇಲ್ಲ? ಏನಿಲ್ಲ, ಹೋಗಿ ಮಲ್ಕೊಳ್ಳಿಯಪ್ಪ. ದೇವ್ರೆ, ಇವನಿಗೇನಾಯ್ತಪ್ಪ? ವಿಮಾಲ್! 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 ಅಯ್ಯೋ! ಹೋಗ್ಬೇಡಿ, ಹೋಗ್ಬೇಡಿ.
ನನ್ನ ಒಳ್ಳೆ ಸ್ನೇಹಿತ ವಿಮಲ್ ಹೋಗ್ಬಿಟ್ಟ. ಚೆನ್ನಾಗಿರೋ ಹುಡುಗ ಯಾಕೆ ಈ ತೀರ್ಮಾನ ತಗೊಂಡ ಅಂತ ಗೊತ್ತಾಗ್ತಿಲ್ಲ. ನನಗೇನು ಅರ್ಥ ಆಗ್ತಾ ಇಲ್ಲಪ್ಪ. ಅವನು ಒಂದು ದಿವಸ ತಾಳ್ಮೆಯಿಂದ ಇರ್ಬೋದಾಗಿತ್ತಲ್ಲ. ನಾನು ಅವನಿಗೆ ಹೇಳಿದ್ದೆ ಅಣ್ಣ, ವರ್ಧನ ಹತ್ರ ಮಾತಾಡಿ ಏನಾದರೂ ದಾರಿ ಕಂಡ್ಕೊಳ್ಳೋಣ ಅಂತ. ನೈಟು ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ನೀವು ಕೆಲಸ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅಷ್ಟರಲ್ಲಿ ಅನ್ಯಾಯ. ನಾನು ಓದಿದ್ ಸ್ವಲ್ಪ ಕಮ್ಮಿ ಆದ್ರೂ ನಿಮ್ಗೇನಾದ್ರೂ ಸಮಸ್ಯೆ ಆದ್ರೆ ನಾನು ಅಲ್ಲಿಗೆ ಬರ್ದೇ ಇರ್ತಿದ್ನೇನ್ರೋ. ಅದನ್ನ ಅವ್ನು ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು. ಇವಾಗ ಮಾತಾಡಿ ಏನ್ ಪ್ರಯೋಜನ? ಅವ್ನು ನಮ್ಮನ್ನು ಬಿಟ್ಟು ಹೋಗೇ ಬಿಟ್ನಲ್ರೋ. ಅವನ ನಂಬರ್ ಇದೆಯೇನೋ? ವಿಮಲ್ ಫೋನಲ್ಲಿದೆ ಅಣ್ಣ. ಅವಳ ಫೋಟೋನೂ ಇದೆ. ಅವಳನ್ನ ಸುಮ್ಮನೆ ಬಿಡಬಾರ್ದು. ಅವನ್ ಸತ್ತಿದ್ದಕ್ಕೆ ಸೇಡ್ ತೀರ್ಸ್ಕೋಬೇಕು. ಓಯ್ ಇಲ್ಬಾ. ಎಲ್ಲಿ ಅವನ್ ಬರ್ಲಿಲ್ವಾ? ಅವ್ನು ತುಂಬಾ ಹೆದರ್ಕೊಂಡ್ಬಿಟ್ಟಿದ. ನಾನು ಹೇಳ್ದಷ್ಟು ದುಡ್ಡು ತಂದಿದ್ಯಾ? ವೈಫ್ ಹತ್ರ ಕೊಡಕ್ ಹೇಳಿದ. ವೈಫಾ? ಇವನೇನೇನೋ ಅವನು. ಮಿಕ್ಕಿದ 2 ಲಕ್ಷ ತಕ್ಷಣ ನನ್ನ ಹತ್ರ ತಂದು ಕೊಡಕ್ಕೆ ಹೇಳೋ. ನಾನು ಹೊಡೆದ್ರೆ ಅವನ್ ಸತ್ತು ಹೋಗ್ತಾನೆ. ನೀವೇ ಹೋಗ್ರೋ. ಯಾರನ್ನ ಯಾಮಾರಿಸ್ತಾ ಇದ್ದೀರಾ? ನಾನು ಯಾರು ಗೊತ್ತಾನೆ. ಪ್ಲೀಸ್ ನನ್ನನ್ನ ಬಿಟ್ಬಿಡಿ. ತಿಂಗ್ಳಿಗೆ 10,000 ರೂಪಾಯಿ ಸಂಬಳ ಅಂತ ನಾನು ಹೊಡೆದ ಕೆಲಸ ಮಾಡ್ತಾ ಇದ್ದೀನಿ. ನನ್ಗೇನು ಗೊತ್ತಿಲ್ಲ. ಇಲ್ಲಿ ಕೆಲಸ ಮಾಡೋ ಬದಲು ಬಾಂಬೆಗೆ ಹೋದ್ರೆ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಸಾಯಿಸ್ಬಿಡ್ತೀನಿ ಕಣ. ಬನ್ರ, ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಹೋಗ್ಸೋಣ. ಬೇಡ. ಯಾಕಣ್ಣ ಬೇಡ ಅಂತಿದ್ಯಾ? ನಮ್ ವಿಮಲ್ನ ಕೊಂದನ್ನ ಸುಮ್ನೆ ಬಿಡ್ಬೇಕು ಅಂತಿದ್ದೀರಾ? ಅವ್ರಿಬ್ರು ಗಂಡ ಹೆಂಡತಿ ಎಲ್ಲ ಅವ್ರು ಚೀಟಿಂಗ್ ಮಾಡ್ತಿದ್ದಾರೆ. ಏಯ್, ನಿನ್ ನೋವು ಏನಂತ ನನಗೆ ಅರ್ಥ ಆಗ್ತಿದೆ. ಆದ್ರೆ ಅವ್ನ್ ಸತ್ತಿದ್ ಹೇಗೆ ಅಂತ ನಮಗ್ ಮಾತ್ರ ಗೊತ್ತು. ಹಾಗಂತ ಇವನ್ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಟ್ರೆ ಊರಿಗೆಲ್ಲ ವಿಷಯ ಗೊತ್ತಾಗುತ್ತೆ ಕಣ್ರೋ. ಅವನಪ್ಪಂಗೂ ಅವನ ಆತ್ಮಕ್ಕೂ ನಾವು ಮಾಡಿದ ತಪ್ಪು ಅನ್ಸುತ್ತೆ ಕಣ. ಹೀಗಾಗ್ಲೇ ಅವನನ್ನ ನಾವು ಕಳ್ಕೊಂಡಿದೀವಿ. ಬಿಟ್ಬಿಡ್ರೋ ಇವನನ್ನ ಸಾಯ್ಲಿ. ಜೀವನದ ಬಗ್ಗೆ ತುಂಬಾನೇ ಕನ್ಸು ಕಟ್ಕೊಂಡಿದ್ದ ನಮ್ ವಿಮಲ್. ಅವನ ಅಪ್ಪಂಗೆ ಪ್ರೀತಿ ತೋರ್ಸೋದಕ್ಕೆ ಅಂತ ವಿಮಲ್ ಒಬ್ನೇ ಇದ್ದ. ಆದ್ರೆ ಎಲ್ಲ ಒಂದೇ ರಾತ್ರಿಲಿ ಯಜಮಾನ್ರೆ, ಏನೋ ಅದು ಅದು ನನ್ನ ಹತ್ರ ಮಾತಾಡಕ್ಕೆ ಯಾಕೆ ಸಂಕೋಚ? ಹೇಳು. ಅದೇನಂದ್ರೆ ತಮ್ಮ ಡಿಗ್ರಿ ಮುಗಿಸ್ಬಿಟ್ಟು ಡ್ಯಾನ್ಸ್ ಕ್ಲಾಸು ಅದು ಇದು ಅಂತ ಸುತ್ತಾ ಇದ್ದಾನೆ. ಅವನು ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಇಂಟರ್ನೆಟ್ ಕೆಫೆ ಶುರು ಮಾಡಬೇಕು ಅಂತಿದ್ದಾರೆ. ಏನೇ ಆದರೂ ಅವನು ನನ್ನ ಹಾಗೆ ಆಗ್ಬಾರ್ದಲ್ಲ. ಏನೇನೋ ಹೇಳ್ತಾ ಇದೀಯಾ. ಸರಿ, ಅದಕ್ಕೆ ನಾನೇನು ಮಾಡ್ಬೇಕು ಹೇಳೋ? ಅಂಗಡಿ ಓನರು ಅಡ್ವಾನ್ಸ್ ಜಾಸ್ತಿ ಕೇಳ್ತಾವ್ರಂತೆ. ಓಹೋ, ಅದ ವಿಷಯ. ಆ ಕಾಂಟ್ರಾಕ್ಟ್ರು ಶನಿವಾರ ದುಡ್ಡು ಕೊಡ್ತಾನಲ್ವಾ, ಅದರಲ್ಲಿ 2 ಲಕ್ಷನೋ 3 ಲಕ್ಷ ಎತ್ಕೋ, ಮಿಕ್ಕಿದ್ದು ಬ್ಯಾಂಕಲ್ಲಿ ಹಾಕು. ಯಜಮಾನ್ರು ನನ್ನ ಹತ್ರ ನಾಳೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ತೋಟದಲ್ಲಿ ಬಂದ ದುಡ್ಡು, ಕ್ವಾರಲ್ಲಿ ಬಂದ ದುಡ್ಡು, ಈ ಥರ ಎಲ್ಲ ರೀತಿ ಸಂಪಾದಿಸಿ ಸೇರಿಸಿಟ್ಟಿರೋ ದುಡ್ಡು ನಿಮ್ಮ ಹತ್ರನೂ ಸ್ವಲ್ಪ ಇದೆಯಲ್ಲ, ಅದಕ್ಕೆ ಬೇಕಾಗಿರೋ ಅಡ್ವಾನ್ಸು ಭಾನುವಾರ ಕೊಟ್ಬಿಡ್ತೀನಿ. ನಿಮ್ಮ ಕೈಲಿರೋ ದುಡ್ಡನ್ನು ತಗೊಂಡು ಸೋಮವಾರ ಬೆಳಗ್ಗೆ ನಮ್ಮ ಮನೆಗೆ ಬಂದ್ಬಿಡಿ. ನಾವು ಸಿಟಿಗೆ ಹೋಗಿ ಏನೇನು ಬೇಕೋ ಅದನ್ನೆಲ್ಲ ತಂದ್ಬಿಡೋಣ.
ಏನು ಸರಿನಾ? ಹಾ ಸರಿ. ಬನ್ರ. ಏಯ್ ನೀನ್ ಈಗ ರೆಡಿ ಆಗ್ತಾ ಇದ್ಯಾ? ಮುಂಚೆನೆ ರೆಡಿ ಆಗ್ಬಿಟ್ಟು ಏನಪ್ಪ ಮಾಡ್ಬೇಕಿತ್ತು ನಾನು? ಯಾಕೋ ಇನ್ನೂ ಅಣ್ಣ ಅದಕ್ಕೆ ಬಂದಿಲ್ಲ ಕಣ್ರೋ. ಎಲ್ಲಿ ಹೋದ್ರೋ ಏನೋ. ಬೆಳಗ್ಗಿಂದ ನನಗೆ ಒಂದು ಟೀ ಕೂಡ ಕೊಟ್ಟಿಲ್ಲಪ್ಪ. ಒಂದು ಒಳ್ಳೆ ಕೆಲ್ಸಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಅಣ್ಣ ಎಲ್ಲೋ ಎಲ್ರು ಬಂದಿದ್ದೀರಾ? ಕಾಣ್ತಿಲ್ಲ. ಅವಳು ನನಗಿಂತ ಮೊದಲು ಎದ್ದು ರೆಡಿ ಆಗಿದ್ಲಲ್ಲ. ಇಲ್ಲೆಲ್ಲೂ ಇಲ್ಲ. ಹಾಗಾದ್ರೆ ಹಾಲ್ ತರಕ್ ಹೋಗಿರ್ಬೇಕು. ತಗೋ ಅಲ್ಲಿಡು. ಸರಿ, ಬೆಳಗ್ಗೆ ನೀವೆಲ್ಲ ಹೋಗಿ ಬರ್ತಾ ಇದ್ದೀರಾ? ಅದನ್ನೇನ್ ಕೇಳ್ತೀರಾ, ಬೆಳಗ್ಗೆನೆ ಒಂದು ಫೋನ್ ಬಂತು. ಚಿನ್ಸ್ವಾಮಿನ ಯಾರೋ ತೋಟದಲ್ಲಿ ಕಟ್ಟಾಕಿ ಮಾವಿನಕಾಯಿ ಲೋಡ್ನ ಯಾರೋ ಕದ್ಕೊಂಡು ಹೋಗ್ತಿದಾರ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು? ಇದೇನಪ್ಪ ಕತೆ ಅಂತ ಓಡೋಗಿ ನೋಡಿದ್ರೆ ಏನಾಯ್ತು? ಚಿನ್ಸ್ವಾಮಿ ಚೆನ್ನಾಗಿ ಟೈಟ್ ಆಗಿ ಗೊರಕೆ ಹೊಡ್ಕೊಂಡು ಮಲ್ಕೊಂಡಿದ್ದ. ಆದ್ರೆ ನನ್ನನ್ನು ಯಾರು ಈ ತರ ಓಡಾಡ್ಸೋದ್ರು ಅಂತ ಗೊತ್ತಾಗ್ಲಿಲ್ಲ. ಏನೋ ಒಂಥರ ಇದೆಯಾ? ಆಗಸ್ಟ್ ತಿಂಗಳಲ್ಲಿ ನನ್ನನ್ನ ಏಪ್ರಿಲ್ ಫುಲ್ ಮಾಡಿದ್ ನೀನೇ ಅಲ್ವೇನೋ? ಏಯ್ ಏನಾಯ್ತು? ಯಾಕೆ ಹೊಳ್ತಾ ಇದೀಯಾ? ಏನಾಯ್ತು? ಏನಾಯ್ತು ಹೇಳೋ? ನಾನು ಸುಮ್ಮನೆ ತಮಾಷೆ ಮಾಡ್ದೆ ಕಣೋ. ಏನಾಯ್ತು ಇವನಿಗೆ? ನಾನು ಇಷ್ಟಪಟ್ಟು ಅವನ ಜೊತೆ ನನ್ನ ಮಗುನು ನನ್ನ ಒಡವೆಗಳನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ. ನನ್ನನ್ನು ಹುಡುಕ್ಬೇಡಿ. ಹೇಳು ಏನಾಯ್ತು ಅಂತ ಹೇಳು. ಹೋಗ್ಲಿ ಹೇಳೋ, ಅಳಬಾರ್ದು. ಏನ್ರೋ ಅದು? ಏನೋ ಅದು ಪೇಪರ್ ಓದ್ತಾ ಇದ್ದೀರಾ? ನನ್ಗೊಂದು ಗೊತ್ತಾಗ್ತಿಲ್ವಲ್ಲಪ್ಪ. ಏನೋ ಅದು? ಏನಿದೆಯೋ ಅದರಲ್ಲಿ? ಕೊಡಲಿ. ಆ ಆಘಾತದಿಂದ ಮತ್ತೆ ಅವ್ರ ಆಚೆ ಬರಲೇ ಇಲ್ಲ. ಅವ್ರ ದೇಹದ ಒಂದು ಭಾಗಕ್ಕೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗ್ಬಿಡ್ತು. ಇಡೀ ಕುಟುಂಬಕ್ಕೆ ಅವರೊಬ್ಬರೇ ಆಧಾರವಾಗಿದ್ರು. ಅವರಿಗೆ ಹಾಗಾಗ್ಬಿಡ್ತು. ಅಲ್ಲಿವರೆಗೆ ನಮ್ಗಿದ್ದೆಲ್ಲ ಸಂತೋಷ ಹೊರಟು ಹೋಯ್ತು. ನಾವೆಲ್ಲ ತುಂಬಾ ದುಃಖದಲ್ಲಿದ್ವಿ. ನೀನ್ ಯಾಕೋ ಅವಳನ್ನ ಅವಾಯ್ಡ್ ಮಾಡ್ತಿದ್ಯಾ? ಚಿಕ್ಕ ವಯಸ್ಸಿಂದನೂ ನಿನ್ನ ಹಿಂದೆನೆ ಸುತ್ತಾ ಇದ್ದಾಳೆ ಕಣವಳು. ಅದೆಲ್ಲ ಸರಿ ಕಣೋ. ಜೀವನ ಪೂರ್ತಿ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ನನ್ನ ಮನ್ಸಲ್ಲಿ ಅವಳನ್ನ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ. ಆದ್ರೆ ಯಾಕೋ ನನ್ಗೀಗ ಮನ್ಸೇ ಸರಿ ಇಲ್ಲ. ಅಲ್ಲಿ ನೋಡು ಅಂಕಲ್. ಅಯ್ಯೋ ಅಂಕಲ್, ಏನಾಯ್ತು ಅಂಕಲ್? ನಡೆದಿದ್ದ ವಿಷಯ ಅವನು ನನ್ನ ಹತ್ರ ಹೇಳಿದ್ರೆ ಏನಾದ್ರೂ ಮಾಡ್ತಿದ್ದಲ್ಲಪ್ಪ. ನನ್ನ ಮಗನ ಯಾಕಾದ್ರೂ ಕಾಪಾಡ್ತಿದ್ದೆ. ಇಷ್ಟು ವರ್ಷ ಎತ್ತು ಬೆಳೆಸಿದ್ದಕ್ಕೆ ಏನು ಪ್ರಯೋಜನ ಬಂತಪ್ಪ? ಅಂಕಲ್ ಸುಮ್ಮನಿರಪ್ಪ, ಅಳ್ಬೇಡಿ. ಸಮಾಧಾನ ಮಾಡ್ಕೊಳ್ಳಿ. ಇನ್ಮೇಲೆ ನಂಗೆ ತಡೆಯೋಕ್ಕಾಗ್ತಿಲ್ಲ ಕಣ್ರೋ. ತುಂಬಾ ಕಷ್ಟ ಆಗ್ತಾ ಇದೆ. ಇಷ್ಟು ದಿವಸ ಎಷ್ಟು ಸಂತೋಷವಾಗಿ ಈ ಗ್ರಾಮದಲ್ಲಿ ಒಟ್ಟಾಗಿ ಬಾಳ್ತಾ ಇದ್ವಿ. ಆದ್ರೆ ಈಗ ಎಲ್ಲ ಹೋಯ್ತು. ವಿಮಲ್ ಅವರಪ್ಪ ಕುಡಿಯೋದನ್ನ ಈ ಊರಲ್ಲಿ ಇದುವರೆಗೂ ಯಾರು ನೋಡೇ ಇಲ್ಲ ಕಣೋ. ನನ್ನ ಹಾಗೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ನೋಡ್ಕೊಂಡಿರೋ ನಮ್ಮಣ್ಣ ಮತ್ತೆ ಮೊದಲಿನ ಥರ ಆಗ್ತಾರೇನೋ? ಎಲ್ಲ ಈ ಹೆಂಗಸರಿಂದಾನೇ ನಡೆದಿರೋದು. ಬೆಂಗಳೂರು ಕರ್ಕೊಂಡು ಹೋದ್ರೆ ನಮ್ಮಣ್ಣ ಮೊದಲಿನ ಥರ ಸರಿ ಹೋಗ್ಬಿಡ್ತಾನೆ ಅಂತ ಇವತ್ತು ಬೆಳಿಗ್ಗೆ ಡಾಕ್ಟ್ರು ಹೇಳಿದ್ರು ಕಣ್ರೋ. ಆದ್ರೇನು ಹೇಳೋ? ಅದಕ್ಕೆ 5 ಲಕ್ಷ ಬೇಕಂತ ಕಣ್ರೋ. ನಾವೀಗ ಏನ್ ಮಾಡೋಣ ಅಂತೀಯ? ಮನೇನ್ ಮಾರೋಣ ಅಂತ ಅಪ್ಪ ಹೇಳ್ತಿದ್ದಾರೆ. ಅದನ್ನ ಬಿಟ್ಟು ನಾವು ಬಾಡಿಗೆ ಮನೇಲಿ ಇರ್ಬೇಕಾಗತ್ತೆ. ಆದ್ರೆ ನಿಮ್ ಮನೇನು ಜಮೀನು ಅಡ ಇಟ್ರು ಅಷ್ಟು ದುಡ್ಡು ಸಿಗಲ್ವಲ್ಲೋ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣ್ರೋ. ಕೊನೆವರೆಗೂ ನಂಬಿಕೆ ಇದ್ದಿದ್ದು ಯಜಮಾನ್ರ ಮೇಲೇನೆ. ಆದ್ರೆ ಅವರೇ ಬೇಡ ಅಂದು ಬೇರೆ ಕೆಲಸ ಇಟ್ಕೊಂಡಿದ್ದಾರೆ. ಎಸ್, ಐ ಗಾಟ್ ಇಟ್. ಲೇ, ನಮಗ್ ನೋವು ಕೊಟ್ಟೋರ್ಗೆ ತಕ್ಕ ಶಾಸ್ತಿ ಮಾಡಿ ವರ್ಧಣ್ಣನ್ ಗುಣಪಡಿಸೋಕೆ ಹಣ ಹಂಚ್ಬೇಕು ಕಣೋ. ಯು ಮೀನ್? ಹೌದು. ಹೇಗೆ ವಿಮಲ್ನ ಯಾಮಾರಿಸಿ ಅವನ್ನ ನಾಶ ಮಾಡಿ ಅವನ್ನ ಕೊಂದು ಹಾಕಿದ್ರೋ ಅದೇ ರೀತಿ ನಾವು ಹುಡುಗಿರ್ನ ಯಾಮಾರಿಸಿ ಬುಟ್ಟಿಗೆ ಹಾಕೋಬೇಕು. ಟಿಟ್ ಫಾರ್ ಟ್ಯಾಟ್, ಸೇಡಿಗೆ ಸೇಡು.
ಹೆಂಗಸರು ದೇಹದ ಬಗ್ಗೆ ಅವ್ರ ಮನ್ಸಿನ ಬಗ್ಗೆ ಸ್ವಲ್ಪನೂ ಅನುಭವ ಇಲ್ದಿದ್ ನೀನು ಅದ್ ಹೇಗೋ ಮೇರಿ ಜೋಸೆಫ್ನ, ಪ್ರಮೀಳಾ ಶಲಾಮಿನ, ಲೀಲಾ ಸೆಬಾಸ್ಟಿಯನ್ನ ಇಷ್ಟು ಬೇಗ ಅದ್ ಹೇಗೆ ಬಲೆಗ್ ಬೀಳ್ಸ್ಕೊಂಡೆ? ನಾನ್ ಯಾರನ್ನೂ ಬಲೆಗ್ ಬೀಳ್ಸ್ಕೊಂಡಿಲ್ಲ. ಆಮೇಲೆ ಗೌರವವಾಗಿ ನಡ್ಕೊಳ್ಳೋ ಹೆಂಗಸರೆಲ್ಲ ಅಮ್ಮನ್ ತರ, ಅಕ್ಕನ್ ತರ, ತಂಗಿ ತರ ಅಂತ ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಆ ಉದ್ದೇಶ ಇರೋ ನಿನ್ನಿಂದಾನೇ ಒಂದು ಚಿಕ್ಕ ಹುಡುಗಿ ಕೊಲೆಗೀಡಾಗಿರೋದು. ಒಂದು ಹುಡುಗಿ ಫ್ಯಾನ್ಗೆ ನೇಣು ಹಾಕೊಂಡಿರೋದು. ಹುಡುಗಿಯರ್ನ ಯಾಮಾರಿಸಿ ಇಲ್ಲಿ ಬಂದು ಕತೆ ಹೇಳ್ತಾ ಇದೀಯಾ? ನಿನ್ಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ನಾವು ನಂಬಿಡ್ತೀವಾ? ಇಲ್ಲ, ನಮ್ಮ ಲಕ್ಷ್ಯ ಗಂಡಂದಿರ್ನ ಯಾಮಾರ್ಸಿ ಸುಮ್ನೆ ಇದ್ದ ಹುಡುಗರನ್ನ ಮನೆ ಕರ್ಸಿ ತಪ್ಪು ಮಾಡೋ ಹೆಂಗಸರನ್ನೇ ನಾವು ಟಾರ್ಗೆಟ್ ಮಾಡ್ಬೇಕು ಅನ್ಕೊಂಡ್ವಿ. ಸಿಟಿಲಿ, ಬೀಚಲ್ಲಿ, ಪಾರ್ಕಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ, ಸಿನಿಮಾ ಥಿಯೇಟ್ರಲ್ಲಿ ಹುಡ್ಕಾಡಿ ಅಂತ ಕೆಟ್ಟ ಹೆಂಗಸರನ್ನ ನಾವು ಕಂಡು ಹಿಡಿದ್ವಿ. ಹಾಗೇನೆ ಕಷ್ಟಪಟ್ಟು ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನು ನಾವು ಕಲೆಕ್ಟ್ ಮಾಡ್ಕೊಂಡ್ವಿ. ಆಮೇಲೆ ಆಮೇಲೆ ಏಯ್, ಫೋನ್ ಮಾಡು. ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ಲೋ, ನೀನ್ ಧೈರ್ಯವಾಗಿ ಫೋನ್ ಮಾಡೋ, ನಾವಿದೀವಲ್ಲ. ಅಮ್ಮ, ಫೋನ್ ಬಂದಿದೆ. ಯಾರಮ್ಮ? ಗೊತ್ತಿಲ್ಲ. ಹಲೋ. ಏ ಅರುಣ್, ನೀನು ಹೇಳ್ದಾಗೆ 500 ರೂಪಾಯಿ ರೀಚಾರ್ಜ್ ಮಾಡಿದ್ದೀನಿ ಕಣ. ಹಲೋ, ನೀವ್ ಯಾರು ಮಾತಾಡ್ತಿರೋದು? ಇದು ನೀವ್ ಅನ್ಕೊಂಡಿರೋ ನಂಬರ್ ಅಲ್ಲ. ಅಯ್ಯೋ, ಇದು 9743757572 ಅಲ್ಲ? ಇಲ್ಲ, 41. ಅಯ್ಯೋ ದೇವ್ರೆ, ನನ್ನ ಫ್ರೆಂಡ್ ಅರುಣ್ ಬ್ಯಾಂಗ್ಳೂರ್ಗೆ ಹೋಗಿದ್ದ. ಅರ್ಜೆಂಟಾಗಿ 500 ರೂಪಾಯಿ ರೀಚಾರ್ಜ್ ಮಾಡಿಸು ಅಂತ ಹೇಳಿದ್ದ. ಸಡನ್ ಆಗಿ ಮಾಡಿಸ್ದೆ. ಅರ್ಜೆಂಟಲ್ಲಿ ನಂಬರ್ ತಪ್ಪಾಗಿ ಕೊಟ್ಬಿಟ್ಟೆ. ನೀವು ಆ ದುಡ್ಡು ವಾಪಸ್ ಕೊಡ್ತೀರಾ? ಸರಿ, ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ. ಹಾ, ಓಕೆ. ಚೆಕ್ ಮಾಡಿ ನೋಡಿದ್ರಾ? ಹಾ, ಟಾಪ್ ಅಪ್ ಆಗಿದೆ. ಈಗ ನಾನೊಂದು ಅಕೌಂಟ್ ನಂಬರ್ ಕೊಡ್ತೀನಿ, ಹಣ ಅದಕ್ಕೆ ಹಾಕ್ಬಿಡ್ತೀರಾ? ಅಯ್ಯೋ, ನಾನು ಅದಕ್ಕೆ ಬ್ಯಾಂಕ್ವರೆಗೂ ಹೋಗ್ಬೇಕಲ್ಲ. ನೀವೀಗ ಎಲ್ಲಿದ್ದೀರಾ? ಹೆಣ್ಣೂರಲ್ಲಿದ್ದೀನಿ. ಎಣ್ಣೂರಲ್ಲ, ನಾನು ಅಲ್ಲೇ ಇದ್ದೀನಿ. ಕರೆಕ್ಟ್ ಅಡ್ರೆಸ್ ಹೇಳಿ. ಸೆಕೆಂಡ್ ಕ್ರಾಸ್. ಸೆಕೆಂಡ್ ಕ್ರಾಸಾ? ನಾನು ಇಲ್ಲೇ ಹತ್ರದಲ್ಲೇ ಇದ್ದೀನಿ. ಈಗಲೇ ನಿಮ್ಮ ಮನೆಗೆ ಬಂದರೆ ಆ ದುಡ್ಡು ನನಗೆ ಸಿಗುತ್ತಾ? ಹಾ, ಸರಿ, ಬನ್ನಿ. ಹಾ, ಬರ್ತೀನಿ. ಏಯ್, ನೀನ್ ಹೋಗು, ನಮ್ ಪ್ಲಾನ್ ಪ್ರಕಾರನೇ ಮಾಡು. ಯಾರು? ನಾನು ಅದೇ 500 ರೂಪಾಯಿ ಹಾ, ರೀಚಾರ್ಜ್. ಗೊತ್ತಾಯ್ತು. ನಿಮ್ ಹೆಸರೇನು? ಜಾಕಿ. ಸ್ವೀಟ್ ನೇಮ್. ನಿಮ್ ಸ್ಮಾರ್ಟ್ನೆಸ್ ನೋಡೇ ಹೆಸರಿಟ್ಟಿದ್ದಾರೆ ಅನ್ಸುತ್ತೆ. ನಿಮ್ ಲೆವೆಲ್ಗೆಲ್ಲ ಇಲ್ಲ ಬಿಡಿ. ಸರಿ, ಕೂತ್ಕೊಳ್ಳಿ, ನಾನು ನೀರ್ ತಗೊಂಡ್ಬರ್ತೀನಿ. ಇವಳು ನನ್ನ ಮಗಳು ಆಶಾ. ಹಾಯ್. ಆಶಾ, ಅಣ್ಣ ಹತ್ರ ಮಾತಾಡ್ತಾ ಇರೋ, ನಾನು ಬಂದ್ಬಿಡ್ತೀನಿ. ನೀನೇನು ಓದ್ತಿದ್ಯಮ್ಮ? 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಮಾಡರ್ನ್ ಗರ್ಲ್ಸ್ ಸ್ಕೂಲಲ್ಲಿ ಓದ್ತಿದ್ಯಾ? ಇಲ್ಲ, ಸೆಂಟ್ ಜೋಸೆಫ್ ಅಲ್ಲಿ ಓದ್ತಾ ಇದ್ದೀನಿ. ಮನೇಲಿ ಯಾರ್ಯಾರಿದ್ದಾರೆ? ಅಪ್ಪ, ಅಮ್ಮ, ಇದೇ ಥರ ಒಬ್ಬ ತಂಗಿ ಇದ್ದಾಳೆ. ಅವಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ನಾವು ತುಂಬ ಕಷ್ಟಜೀವಿಗಳು. ನೋಡಿದ್ರೆ ಹಾಗ ಅನ್ಸ್ತಿಲ್ವಲ್ಲ? ಹಾಗಲ್ಲ, ಅಪ್ಪ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದಾರೆ. ನನ್ನ ಬಗ್ಗೆ ತುಂಬಾನೇ ಕೇರ್ ತಗೋತಾರೆ. ಫ್ರೆಂಡ್ಸ್ ಮುಂದೆ ನಾನು ಡಲ್ ಆಗಿರಬಾರ್ದು ಅಂತ ನಮ್ಮಪ್ಪ ನಾನು ಏನು ಕೇಳಿದ್ರೂ ಕೊಡಿಸ್ತಾರೆ. ಸರಿ, ನಾನು ಬರ್ತೀನಿ. ಸರಿ, ತಗೊಳ್ಳಿ. ಅಬ್ಬಾ, ಈ ನೋಟ್ ಏನು ಅದೃಷ್ಟ ಮಾಡಿದೆ. ಮಲ್ಕೊಂಡ್ಯಾ? ಇಲ್ಲ, ಇನ್ನು ಮಲಗಿಲ್ಲ. ಏನಾಯ್ತು? ನಾನೀಗ ನೋಟ್ ಜೊತೆ ಮಾತಾಡ್ತಾ ಇದ್ದೀನಿ. ಏನ್ ಮಾತಾಡ್ತಿದ್ಯಾ ನೋಟಿನ ಜೊತೆ? ನಾನು ಅದನ್ನ ಹೆಂಗೆ ನಿಮ್ ಜೊತೆ ಓಪನ್ ಆಗಿ ಹೇಳೋದು? ಈ ವಯಸ್ಸಲ್ಲಿ ನಿನಗೆ ನಾಚಿಕೆನಾ? ಈ ವಯಸ್ಸಲ್ಲಿ ಹೀಗೆ ತಾನೆ. ಇದುವರೆಗೂ ಕೇಳಿದ್ದೆ, ಆದ್ರೆ ನಾನು ನೋಡಿದ್ದನ್ನೆಲ್ಲ ಈಗ ಹೇಗೆ ಹೇಳೋದು? ಪರವಾಗಿಲ್ಲ, ನಾಚಿಕೆ ಪಡದೆ ಹೇಳಿ. Zoo, zoo, zoo.
ಮನೆಗೆ ಬರ್ತೀಯಾ? ಇನ್ನೊಂದು 10 ನಿಮಿಷದಲ್ಲಿ ನಾನು ಅಲ್ಲಿ ಇರ್ತೀನಿ. ಏನೋ ಫೋನ್ ಮಾಡಿದ್ದೆ? ಏನೂ ಇಲ್ಲ. ನಿನಗೆ ನಾನೊಂದು MMS ಕಳಿಸಿದ್ದೀನಿ, ಅದನ್ನು ನೋಡು. ಯಾಕೋ ಹೀಗೆಲ್ಲ ಮಾಡ್ದೆ? ನೀನ್ ಯಾಕೆ ಈಗ ಫೀಲ್ ಮಾಡ್ಕೊಂತಿದ್ಯಾ? ಅವಾಗವಾಗ ನೋಡ್ಕೊಳಕ್ ಇಟ್ಕೊಂಡಿದ್ದೀನಿ. ಅದನ್ನ ಬೇರೆ ಯಾರ ಹತ್ರ ನೋಡಿದ್ರೆ? ಇದನ್ನ ನಾನು ಯಾರಿಗೂ ತೋರ್ಸಲ್ಲ. ರಾತ್ರಿ ನಾನು ಒಬ್ನೇ ಇದ್ದಾಗ ನಾನು ಮಾತ್ರ ನೋಡ್ತೀನಿ. ಅದನ್ನ ನೋಡಿದ್ರೆ ನಿಂಗೆ ಏನೋ ಸಿಗುತ್ತೆ. ಅದೆಲ್ಲ ಸಿಗುತ್ತೆ. ಜಾಕಿ, ನೀನೇನಕ್ಕೂ ಫೋನ್ ಮಾಡದೆ ಬಂದೆ? ಯಾಕೋ ಹೀಗೆಲ್ಲ ಆಡ್ತಿದ್ಯಾ? ಅದು ಬಂದು ನನಗೊಂದು ದೊಡ್ಡ ಸಮಸ್ಯೆಯಲ್ಲಿದ್ದೀನಿ. ನಮ್ಮ ಅಪ್ಪ ಏನಾಯ್ತು? ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಂದು ಗುಂಡಿಲ್ ಬಿದ್ಬಿಟ್ರು. ತುಂಬಾ ಏಟಾಗಿದೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಇವತ್ತು ಸಾಯಂಕಾಲ 4 ಗಂಟೆಗೆ ಆಪರೇಷನ್ ಮಾಡ್ತಾರಂತೆ. ಫ್ರೆಂಡ್ಸ್ಗಳ ಹತ್ರ ಎಲ್ಲ ಸೇರಿ 50,000 ಅರೇಂಜ್ ಮಾಡಿದೆ. ಬ್ಯಾಲೆನ್ಸ್ 1 ಲಕ್ಷ ದಿಢೀರ್ ಅಂತ ಬೇಕು ಅಂದ್ರೆ ನಾನು ಎಲ್ಲ ಅರೇಂಜ್ ಮಾಡಲಿ? ಇದು ನಮ್ಮ ಮನೆ ಪತ್ರ. ನಿಮಗೆ ತುಂಬಾ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದೆಯಲ್ಲ, ಯಾರಾದ್ರೂ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ನಂಗೊಂದು 1 ಲಕ್ಷ ಕೊಡಿಸ್ತೀರಾ? ತುಂಬಾನೇ ಅರ್ಜೆಂಟ್ ಇದೆ. ಅದಕ್ಕೆ ಬರೀ ಬ್ಯಾಂಕ್ ಮ್ಯಾನೇಜರ್ ಗೊತ್ತಿದ್ಲೆ ಸಾಲದು. ಅವರು ಮನೆಗೆ ಬಂದು ವೆರಿಫಿಕೇಶನ್ ಎಲ್ಲ ಮಾಡ್ತಾರಲ್ವಾ, ಅದಕ್ಕೆಲ್ಲ ತುಂಬಾ ಟೈಮ್ ಆಗುತ್ತೆ ಕಣೋ. ಅಯ್ಯೋ ದೇವ್ರೆ, ನಮ್ಮ ಅಪ್ಪ. ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ, ಆದ್ರೆ ಅದು ನನ್ನ ಗಂಡ ಅವ್ರ ತಂಗಿ ಕೊಡ್ಬೇಕು ಅಂತ ಮನೇಲಿ ಇಟ್ಟಿದ್ದಾರೆ. ಹಾ ಸರಿ, ತಗೊಂಡ್ ಬರ್ತೀನಿ. ತಗೋ. ತುಂಬಾ ಥ್ಯಾಂಕ್ಸ್. ಆ ವಿಡಿಯೋ ಕ್ಲಿಪ್ಸ್ ಎಲ್ಲ ಡಿಲೀಟ್ ಮಾಡ್ಬಿಡು ಪ್ಲೀಸ್. ನೀವು ನನ್ನನ್ನು ಇಷ್ಟನ ಅರ್ಥ ಮಾಡ್ಕೊಂಡಿರೋದು. ಯಾವಾಗ್ಲೂ ನೋಡ್ಬೇಕು ಅಂತ ಆಸೆಯಿಂದ ತಾನೇ ನಾನು ಅದನ್ನ ಇಟ್ಕೊಂಡಿದ್ದು. ತಗೊಳ್ಳಿ, ನೀವೇ ಡಿಲೀಟ್ ಮಾಡಿ. ಈಗ ನೆಮ್ಮದಿ ಆಯ್ತಾ? ಮುಂದೆ ಅಖಿಲ್, ಶಮ ಯಾವಾಗಲೂ ಮಾರ್ನಿಂಗ್ ವಾಕ್ ಹೋಗ್ತಿದ್ದು ನಾವು ತಿಳ್ಕೊಂಡ್ವಿ. ಒಂದಿನ ಒಂದು 20 ವರ್ಷ ಹುಡುಗನ್ನ ಶಮಾಳ ಹತ್ರ ನಾವೆಲ್ಲ ಸೇರಿ ಕಳಿಸಿದ್ವಿ. ಅವಳು ಸಲಿಗೆ ಬೆಳೆಸೋದಕ್ಕೆ ಒಂದಿನ ಸೈಕಲ್ ಮೇಲಿಂದ ಅವಳ ಮೇಲೆ ಬಿದ್ದು ಅವನು ಅವಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡ್ದ. ಆವಾಗ ಇಬ್ಬರಿಗೂ ಸ್ವಲ್ಪ ಏಟಾಯಿತು. ಏಟ್ ಜಾಸ್ತಿ ಆಗಿದ್ರಿಂದ ಅಖಿಲ್ ಅಳೋಕ್ಕೆ ಶುರು ಮಾಡ್ದ. ಅಲ್ಲೇ ಪಕ್ಕದಲ್ಲಿದ್ದ ಆಟೋದಲ್ಲಿ ಶಮ ಅವನ್ನ ಹಾಸ್ಪಿಟ್ಲಿಗೆ ಕಳಿಸಿದ್ಲು. ದಾರಿಯಲ್ಲಿ ಕಾಯ್ತಿದ್ದ ನಮ್ಮ ಹತ್ರ ಅವನ ಆಟೋದಲ್ಲಿ ಬಂದು ಇಳಿದ. 2 ದಿನ ಆದಮೇಲೆ ಅಖಿಲ್ ಶಮಿ ಮನೆಗೆ ಹೋದ. ಹಲೋ. ಒಂದು ನಿಮಿಷ, ಬನ್ನಿ ಕೂತ್ಕೊಳ್ಳಿ. ನಿಮಗೆ ಜಾಸ್ತಿ ಏನು ಏಟಾಗಿಲ್ಲ ಅಲ್ಲ? ದೇವ್ರ ದಯೆ ಏನೂ ಆಗಲಿಲ್ಲ. ಸರಿಯಾದ ಸಮಯಕ್ಕೆ ನೀವು ಬಂದ್ರೆ ಅದರಿಂದ ನನಗೆ ತುಂಬಾ ಖುಷಿ ಆಯ್ತು. ಇದೆಲ್ಲ ಚಿಕ್ಕ ವಿಷಯ ತಾನೇ,
ಸರಿ, ನಿಮ್ ಹೆಸರೇನು? ಜಾಕಿ. ಜಾಕಿನಾ? ಅದೇನ್ ಆ ಥರ ಹೆಸರು? ನಾನು ಹುಟ್ಟಿದಾಗ ನಮ್ಮಪ್ಪ ಬಸ್ಸಲ್ಲಿ ಕ್ಲೀನರ್ ಆಗಿದ್ರು. ಸರಿ, ನಿಮ್ಮ ಹೆಸರೇನು? ಶಮ್ನಾ. ನಿಮ್ಮ ಹಸ್ಬೆಂಡ್? ದುಬೈಲಿದ್ದಾರೆ, ಹೋಗಿ 6 ತಿಂಗಳಾಯ್ತು. ಹಾಗಾದ್ರೆ ನಿಮಗೆ ತುಂಬಾ ಹಸಿವಿರ್ಬೇಕಲ್ಲ? ಏನು? ಏನೂ ಇಲ್ಲ. ಈಗ ನಾನು ನನ್ನ ಬಗ್ಗೆ ಹೇಳ್ಕೊತೀನಿ. ಒಬ್ಬನೇ ಮಗ, ಅಪ್ಪ ಅಮ್ಮ ಆರಾಮಾಗಿ ಮನೇಲಿರ್ತಾರೆ. ಬೆಳಗ್ಗೆ ಹೊತ್ತು ಪೇಪರ್ ಹಾಕ್ತೀನಿ. ಅದಾದ್ಮೇಲೆ ಕೆಲವು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋದಕ್ಕೆ ಹೋಗ್ತೀನಿ. ಅದು ಇದು ಅಂತ ಟಾರ್ಗೆಟಲ್ಲಿರುವಂಥ ಪ್ರಾಡಕ್ಟ್ನ ಸೇಲ್ ಮಾಡೋಷ್ಟಕ್ಕೆ ಸಾಯಂಕಾಲ ಆಗ್ಬಿಡುತ್ತೆ. ಆದರೆ ನನ್ನಿಂದ ನಿಮಗೆ ಕೈಗೆ ಏಟ್ ಬಿದ್ದುಬಿಡ್ತು. ಪರವಾಗಿಲ್ಲ, ಲೈಟಾಗಿ ಸ್ಕ್ರ್ಯಾಚ್ ಆಗಿದೆ ಅಷ್ಟೇ. ಆದರೂ ಸರಿ, ನಾನು ಹೊರಡ್ತೀನಿ. ಮಲಗಿದ್ಯಾ? ಇದ್ಯಾವ ನ್ಯಾಯ? ನನ್ನನ್ನು ಏನೇನೋ ಮಾಡಿಬಿಟ್ಟು ನಿದ್ದೆ ಬರ್ದಿರೋ ಹಾಗೆ ಮಾಡಿಬಿಟ್ಟಲ್ಲ. ನಾನೇನ್ ಮಾಡಿದೆ? ನಿಮ್ಮ ಹೊಟ್ಟೆ ಮೇಲೆ ಒಂದು ಮಚ್ಚೆ ಇರೋದನ್ನ ನಾನು ನೋಡಿದೆ. ಮಚ್ಚೆನಾ? ಅದನ್ನ ನೀವ್ ಯಾವಾಗ ನೋಡಿದ್ರಿ? ನೀವ್ ನೋಡೋಕ್ ಚಾನ್ಸೇ ಇಲ್ವಲ್ಲ. ನಿಜ ಹೇಳಬೇಕು ಅಂದ್ರೆ ಆ ಮಚ್ಚೆ ನಾನೇ ಆಗ್ಬಿಟ್ಟಿದ್ದೆ. ಏನಂದ್ರಿ? ಅಲ್ಲಿಂದ ನನಗೆ ಏನೇನೋ ಕಾಣಿಸ್ತಾ ಇದೆ. ಹೇ, ಅಬ್ಬಾ. ಏನ್ ಹೇಳು? MMS? ಅವಳೇ ಫೋನ್ ಮಾಡ್ತಿದ್ದಾಳು. ಹಲೋ, ನೀನೇ ನಿಂತ ಕೆಲಸ ಮಾಡಿದ್ಯಾ? ಅದು ಯಾವಾಗಾದ್ರೂ ಸುಮ್ಮನೆ ನೋಡೋಣ ಅಂತ. ಇದನ್ ಬೇರೆ ಯಾರಾದ್ರೂ ನೋಡ್ಬಿಟ್ರೆ? ನಾನು ಯಾರಿಗೂ ತೋರಿಸಲ್ಲ. ಆದ್ರೆ ನಿನ್ನಿಂದ ನಾನು ಯಾರಿಗಾದ್ರೂ ತೋರಿಸ್ಬೇಕಾಗಿ ಬರಬಹುದು. ಏನಂದೆ? ಓಕೆ, ಬಾಯ್. ನೆಕ್ಸ್ಟ್. ನಾನು ನಿಮ್ಮ ಹತ್ರ ಹೇಳಿದ್ದೆಲ್ಲ ಸುಳ್ಳೇನೆ. ಅಪ್ಪ ಅಮ್ಮ ನನಗೆ ಯಾರೂ ಇಲ್ಲ. ನನಗೆ ಅಂತ ಇರೋದು 12 ವರ್ಷದ ಒಬ್ಬ ತಮ್ಮ ಮಾತ್ರ. ಬೆಳಗ್ಗೆ ಹೊತ್ತು ಪೇಪರ್ ಹಾಕ್ತೀನಿ. ಅದಾದ್ಮೇಲೆ ಒಂದಷ್ಟು ಪ್ರಾಡಕ್ಟ್ನ ಮನೆಗೂ ಸೇಲ್ ಮಾಡ್ತೀನಿ. ತುಂಬ ಕಷ್ಟಪಟ್ಟು ನನ್ನ ಕುಟುಂಬನ ನೋಡ್ಕೋತಾ ಇದ್ದೀನಿ. ಆಗ್ಲೇ ಕಷ್ಟ ಇರೋರಿಗೆ ಕಷ್ಟ ಬರುತ್ತೆ ಅಂತ ನನ್ನ ತಮ್ಮನಿಗೆ ಹಾರ್ಟಲ್ಲಿ ಹೋಲಿದೆ ಅಂತ ಗೊತ್ತಾಯ್ತು. ಕೂಡಲೇ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ 3.5 ಲಕ್ಷ ರೂಪಾಯಿ ಬೇಕಂತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಆಕ್ಸಿಡೆಂಟ್ ಆಯಿತು. ನನಗೆ ಸಿಕ್ಕ ಸಂದರ್ಭನ ನಾನು ಬಳಸ್ಕೊಂಡ್ಬಿಟ್ಟೆ. ನಾವಿಬ್ಬರು ಜೊತೆಲಿದ್ದನ್ನ ನಾನು ವಿಡಿಯೋ ಮಾಡ್ಕೊಂಡ್ಬಿಟ್ಟೆ. ನಾನು ಅನ್ಕೊಂಡ ಹಾಗೆ ಆಗುತ್ತೆ. ಅದಾದ್ಮೇಲೂ ನೀವು ನನ್ನನ್ನು ಕರೆದ್ರಿ, ನಾನೇ ಅವಾಯ್ಡ್ ಮಾಡಿಬಿಡ್ಬೇಕು ಅಂತ. ಇದನ್ನು ಇಂಟರ್ನೆಟ್ಗೆ ಹಾಕಿದ್ರೆ ಎಷ್ಟು ಲಕ್ಷ ಬೇಕಾದರೂ ಸಂಪಾದನೆ ಮಾಡ್ಬೋದು. ಆದರೆ ಅದು ನನಗಿಷ್ಟ ಇಲ್ಲ. ನಾನು ನನಗೇ ಗೊತ್ತಿಲ್ಲದೇನೆ ನಿಮ್ಮನ್ನು ನಾನು ತುಂಬ ಲವ್ ಮಾಡಿಬಿಟ್ಟೆ. ನನಗೆ ತುಂಬ ಅವಶ್ಯಕತೆ ಇರೋದ್ರಿಂದ ನಿಮಗೆ ಹಣ ಕೇಳ್ತಾ ಇದ್ದೀನಿ. ಈಗ ನೀವೇ ನಿರ್ಧಾರ ಮಾಡಿ ಏನು ಮಾಡೋದು ಅಂತ. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಇದರಲ್ಲಿ ನನ್ನ ಒಡವೆಗಳಿದೆ. ಇದನ್ನು ತಗೊಂಡೋಗಿ ಅಡ ಇಟ್ಟು ಎಷ್ಟು ದುಡ್ಡು ಬರುತ್ತೋ ತಗೋ. ಆದರೆ ಆದಷ್ಟು ಬೇಗ ಇದನ್ನು ವಾಪಸ್ ಕೊಡು. ತುಂಬ ಥ್ಯಾಂಕ್ಸ್. ಈಗ ಇದನ್ನು ನೀವೇ ಡಿಲೀಟ್ ಮಾಡಿ. ಓಕೆ, ನಾನು ಬರಲಾ? ಲೇ
ಅವಳದ್ದೇ ಕಾಲು. ಹಲೋ, ನನ್ನ ಹಸ್ಬೆಂಡು 3ನೇ ತಾರೀಕು ಬರ್ತಾ ಇದ್ದಾರೆ. ಅಷ್ಟ್ರೊಳಗೆ ಒಡವೆ ಎಲ್ಲ ಬಿಡಿಸ್ಕೊಡ್ತೀಯಲ್ವಾ? ಯೋಚನೆ ಬೇಡ, 2ನೇ ತಾರೀಕೆ ಎಲ್ಲ ತಂದ್ಕೊಟ್ಬಿಡ್ತೀನಿ. ನೋಡು, ನನ್ನನ್ನು ಸಿಕ್ಕಾಕಿಸ್ಬೇಡ ಕಣೋ. ಯೋಚನೆ ಮಾಡಬೇಡಿ, ನನ್ನ ಕಷ್ಟ ಕಾಲದಲ್ಲಿ ನೀವು ಹೆಲ್ಪ್ ಮಾಡಿದ್ದೀರಾ, ನಿಮ್ಮನ್ನೇ ಅಮರಿಸ್ತೀನಾ? 2ನೇ ತಾರೀಕೆ ಕೊಟ್ಬಿಡ್ತೀನಿ. ಇನ್ಮೇಲೆ ಈ ಫೋನ್ ಆಫ್ ಮಾಡ್ಕೊಳ್ಳೋ. ಹಲೋ. ಅರೆ, ಈ ಮಿಮಿಕ್ರಿ ಮಾಡೋದೆಲ್ಲ ಇನ್ನೂ ನೀನು ನಿಲ್ಸಿಲ್ವಾ? ಸಾರಿ, ಇದು ರಾಂಗ್ ನಂಬರ್. ಫೋನ್ ಮಾಡಿದ್ರು ರಾಂಗ್ ನಂಬರ್ ಅಂತ ಹೇಳ್ತಾನೆ ಶುರು ಮಾಡ್ತೀಯಾ? ದಯವಿಟ್ಟು ಬೇರೆ ಏನಾದ್ರೂ ಹೇಳು, ಮರ್ಯಾದೆಗೆ ಮಾತಾಡು, ಅವಾಗಲೇ ನಿಂಗೊಂದು ವಿಷಯ ಹೇಳ್ತೀನಿ. ಹಲೋ ಮಿಸ್ಟರ್, ನಾನು ನೀನೇ ಅನ್ಕೊಂಡಿರೋ ಹುಡುಗಿ ಅಲ್ಲ. ಅಯ್ಯೋ, ಹಾಗಾದ್ರೆ ನಿಜವಾಗ್ಲೂ ರಾಂಗ್ ನಂಬರಾ? 9895666444 ತಾನೆ? ಅದು ನನ್ನ ಫ್ರೆಂಡು ರಾಹುಲ್ ನಂಬರು. ಅದೇ ನಂಬರ್ಗೆ ನೀವು ಫೋನ್ ಮಾಡಿರೋದು, ಆದ್ರೆ ಇದು ನನ್ನ ನಂಬರ್. ಸಾರಿ, ನಾನು UK-ಲಿದ್ದೆ, ನಿನ್ನೆನೇ ಇಲ್ಲಿಗೆ ಬಂದೆ. ಅವ್ನ ನಂಬರ್ ಚೇಂಜ್ ಮಾಡಿರೋ ವಿಷಯ ನನಗೆ ಗೊತ್ತಿಲ್ಲ. ದಟ್ಸ್ ಓಕೆ, ಎಲ್ಲರಿಗೂ ಹೀಗೆ ಆಗುತ್ತಲ್ವಾ? ಒಳ್ಳೇದಾಯ್ತು, ಕೆಲವರು ಚೆನ್ನಾಗಿ ಬೈದ್ಬಿಟ್ಟು ಫೋನ್ ಇಟ್ಬಿಡ್ತಾರೆ. ಏನು ಹೇಳ್ದೆ? ಹಾಗೆಲ್ಲ ಬಯಸ್ಕೊಂಡಿದ್ದೀರಾ ಅಂದೆ. ಒಂದೇ ಒಂದ್ಸಲ ರೈಲ್ವೆ ಎನ್ಕ್ವೈರಿಗೋಸ್ಕರ ಫೋನ್ ಮಾಡಿದ್ದೆ, ಅದ್ಯಾರೋ ಫೋನ್ ಎತ್ತಿ ಹುಡುಗಿಗೆ ತೊಂದರೆ ಕೊಡ್ತೀನೋ ಅಂತ ಚೆನ್ನಾಗಿ ಬೈದು ಫೋನ್ ಇಟ್ಬಿಟ್ಟು. ಪರವಾಗಿಲ್ವೇ, ಚೆನ್ನಾಗಿ ಮಾತಾಡ್ತೀರಾ? ನೀವು ಮಾತ್ರ ಅಲ್ಲ, ನನ್ನ ಜೊತೆ ಇರೋರೆಲ್ಲ ಹಾಗೆ ಹೇಳ್ತಾರೆ. ಮಾತು ಶುರು ಮಾಡ್ಕೊಂಡ್ರೆ ಮತ್ತೆ ನಾನು ಬಿಟ್ಟು ಹೋಗೋದೇ ಇಲ್ಲ. ಸಾರಿ ರೀ, ತುಂಬಾ ಹೊತ್ತು ಮಾತಾಡ್ಬಿಟ್ನಲ್ಲ, ನಿಮ್ಮ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಸಾರಿ, ಇಟ್ಬಿಡ್ತೀನಿ. ಟೇಕ್ ಕೇರ್. ಶಬಾಷ್. ಎಸ್ ಎಸ್. ಹಲೋ, ಈಗ ನಿಮ್ಮ ಹತ್ರ ಮಾತಾಡ್ಬೋದಾ? ಏನಕ್ಕೆ? ಸುಮ್ಮನೆ ನಿಮ್ಮ ವಾಯ್ಸ್ ಕೇಳಬೇಕು ಅನಿಸ್ತು. ಆದ್ರೆ ನನ್ನ ವಾಯ್ಸ್ ಏನು ಅಷ್ಟು ಚೆನ್ನಾಗಿಲ್ವಲ್ಲ? ಅದನ್ನು ಕೇಳೋರು ತಾನೇ ಹೇಳಬೇಕು. ಸುಮ್ಮನೆ ತಮಾಷೆ ಮಾಡಬೇಡಿ. ಚೇಚೆ, ತಮಾಷೆ ಎಲ್ಲ ಮಾಡ್ತಿಲ್ಲ. ಹೌದು, ನೀವು ಹಾಡು ಹಾಡ್ತೀರಾ? ಅಯ್ಯೋ ಇಲ್ಲ, ಬರೀ ಸ್ನಾನ ಮಾಡೋವಾಗ ಮಾತ್ರ ಹಾಡ್ತೀನಿ. ಅಯ್ಯೋ ದೇವ್ರೇ. ಇವಾಗ ಏನಕ್ಕೆ ದೇವ್ರನ್ನ ಕರಿತಾ ಇದ್ದೀರಾ? ಇಲ್ಲ, ಅದನ್ನ ಕೇಳಿಸ್ಕೊಳ್ಳೋ ಮತ್ತೆ ನೋಡೋ ಗೋಡೆಗಳು ಎಷ್ಟು ಪುಣ್ಯ ಮಾಡಿತ್ತಲ್ಲ. ಸರಿ, ನಾನೀಗ ಫೋನ್ನ ಕಟ್ ಮಾಡ್ತೀನಿ. ಯಾಕೆ ಗೊತ್ತಾ? ಯಾಕೆ? ಅದು ನೀವು ಹೇಳಿದ್ದನ್ನು ಹಂಗೆ ಕಲ್ಪನೆ ಮಾಡ್ಕೊಂಡು ನಿದ್ದೆ ಮಾಡೋಣ ಅಂತ. ಜಾಕಿನಾ? ಬಾ ಕೂತ್ಕೋ. ಸಡನ್ ಆಗಿ ಬಂದಿದ್ದೀರಾ? ಒಂದ್ ನಿಮಿಷ ಇರಿ, ನಾನು ಬಂದ್ಬಿಡ್ತೀನಿ. ಜಾಕಿ, ಏನ್ ಆತರ ಒಂದ್ ಹೆಸರು? ಓ ಅದಾ, ನಮ್ಮಪ್ಪ ಜಾಕಿ ಚಾನ್ ಅವ್ರ ದೊಡ್ಡ ಫ್ಯಾನು. ಹೆಸರು ಜಾಕಿ ಆದ್ರೂ ನಮ್ಮಪ್ಪ ಅವ್ರ ಇಷ್ಟ ಬಂದಿದ್ದ ಹೆಸರಲ್ಲೇ ನನ್ನನ್ನು ಕರೀತಾರೆ. ಹೇಗ್ ಕರೀತಾರೆ? ಹೇ ರಾಸ್ಕಲ್, ಇಲ್ಲಿ ಬಾರೋ ಅಂತ ಕರೀತಾರೆ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಿದ್ದಾರೆ? ಅಪ್ಪ ತೀರ್ಕೊಂಡಿದ್ದಾರೆ, ಅಮ್ಮ ಅಣ್ಣನ್ ಜೊತೆ ಇದ್ದಾರೆ. ಓಹೋ, ಹೇಗೋ ಫ್ರೆಂಡ್ಸ್ ಆಗ್ಬಿಟ್ವಿ. ನಿಮ್ ಮದ್ವೆ ಕರೀರಿ. ಆ ಸೀನೇ ಇಲ್ಲಪ್ಪ, ನನಗೀಗಾಗ್ಲೇ ಮದ್ವೆ ಆಗೋಗಿದೆ. ಹೌದಾ? ಮದ್ವೆ ಆಗೋಯ್ತಾ? ಸುಮ್ನೆ ಏರಿಸ್ಬೇಡಿ, ಆದ್ರೆ ಚೆನ್ನಾಗಿ ಮಾತಾಡ್ತೀರಾ ನೀವು. ಏನೇ ಆದ್ರೂ ಒಂದ್ ಮರ್ಯಾದೆಗೋಸ್ಕರ ನಾನು ನಿಮ್ಮನ್ನ ಬನ್ನಿ ಅಕ್ಕ ಅಂತಾನೆ ಕರಿತೀನಿ. ಓಕೆ ತಮ್ಮ. ಏನ್ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ತಗೊಳ್ಳಿ, ನನ್ನ ಬರ್ತ್ಡೇ ಗಿಫ್ಟ್. ನಿಮ್ದಾ? ನಾನ್ ತಾನೇ ಕೊಡ್ಬೇಕು. ಎನಿವೇಸ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹಾ ಬಂದೇಕ್ಕ, ಬನ್ನಿ. ಒಳ್ಳೆ. ಅಯ್ಯೋ, ಒಳಗ್ ಬರಕ್ ಟೈಮ್ ಇಲ್ಲ, ನನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಇಟ್ಟಿದ್ದೀನಿ. ಹಾಗಾದ್ರೆ ಪಾರ್ಟಿಗೆ ನಾನ್ ಬರೋದ್ ಬೇಡ್ವಾ? ಏಯ್, ಅದು ಹುಡುಗರಿಗೋಸ್ಕರ ಇಟ್ಟಿರೋ ಪಾರ್ಟಿ. ಹಾಗಾ? ಓವರ್ ಆಗಿಲ್ಲ ಕುಡಿಯಕ್ ಹೋಗ್ಬೇಡಿ. ಏಯ್, ನನ್ನ ಕೆಪಾಸಿಟಿ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಷ್ಟೇ. ಓಕೆ ಬಾಯ್. ಓಕೆ ಬಾಯ್.
ಚಿಕ್ಕ ವಯಸ್ಸಿಂದ ನನಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ. ಆಮ್ಲೆಟ್ ಮಾಡಿಕೊಡು ಅಂತ ನಾನು ಅಮ್ಮನ ಹತ್ರ ತುಂಬ ಜಗಳ ಆಡಿದ್ದೀನಿ. ಹೌದಾ? ಇನ್ಮೇಲೆ ನಾನೇ ನಿಂಗೆ ಆಮ್ಲೆಟ್ ಮಾಡ್ಕೊಡ್ತೀನಿ. ಹಸಿ ಮೊಟ್ಟೆನೂ ಕೊಡಿತೀನಿ. ಓಕೆ, ಅದನ್ನು ಕೊಡ್ತೀನಿ. ಹಾಗಾದ್ರೆ ಈಗಲೇ ನಾನು ಅಲ್ಲಿಗೆ ಬರ್ತೀನಿ. ತಮ್ಮ ಇದೆಯಾ? ಇಲ್ಲಿದೆ. ಅಯ್ಯೋ, ಐ ಆಮ್ ಸಾರಿ. ಸಾರಿ. ಹಲೋ, ನೀನ್ ಮನೇಲೇ ಇದೆಯಾ? ಅದು ನಾನು ಏನಾಯ್ತು ನಿನಗೆ? ಏನೊಂಥರ ಮೂಡ್ ಆಫ್ ಆಗಿರೋ ಥರ ಮಾತಾಡ್ತಿದ್ಯಾ? ನಾನು ಇನ್ಮೇಲೆ ಅಬ್ರಾಡ್ಗೆ ಹೋಗೋದಿಲ್ಲ. ಒಂದು ವರ್ಕ್ಶಾಪ್ ಶುರು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಅದಕ್ಕೆ ಹಣನೂ ರೆಡಿ ಮಾಡಿಟ್ಟಿದ್ದೆ, ಒಂದು ಜಾಗನೂ ನೋಡಿ ಇಟ್ಟಿದ್ದೆ. ಆದರೆ ಏನು? ನನ್ನ ಹತ್ರ ಹೇಳ್ಕೊಳಕ್ಕಾಗ್ದಿರಷ್ಟು ಪರ್ಸ್ನಲ್ಲಾ? ನನ್ನ ಫ್ರೆಂಡ್ ತಂಗಿ ಮದುವೆಗೋಸ್ಕರ ನಾನು ಹಣನ ಕೊಟ್ಟಿದ್ದೆ. ಹೇಳೋದಾದ್ರೆ ಸರಿಯಾಗಿ ಹೇಳು. ಈಗ ಬಿಲ್ಡಿಂಗ್ ಓನರ್ ಫೋನ್ ಮಾಡಿದ್ರು. ನಾಳೆ ಅಷ್ಟೊತ್ತಿಗೆ ಹಣ ಕಟ್ಟದೆ ಹೋದರೆ ಆ ಬಿಲ್ಡಿಂಗ್ನ ಬೇರೆಯವ್ರಿಗೆ ಮಾರ್ಬಿಡ್ತಾರಂತೆ. ಫ್ರೆಂಡ್ ಹತ್ರ ಈ ವಿಷಯ ಹೇಳ್ದೆ, ಆದರೆ ಅವನಿಗೆ ಲೋನ್ ಪಾಸ್ ಆಗೋದಕ್ಕೆ 15 ದಿವಸ ಆಗುತ್ತಂತೆ. ನನ್ನ ಹಣೆ ಬರದಲ್ಲಿ ಅದಿಲ್ಲ. ಇದಕ್ಕೆಲ್ಲ ನೊಂದ್ಕೊಂಡ್ರೆ ಹೇಗೆ? ಹೇಗಿದ್ರು ನಿನಗೆ ಲೋನ್ ಆಗುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಬೇಕಾದ್ರೆ ಆ ಹಣ ನಾನು ಕೊಡ್ತೀನಿ. ಮನೆ ಕೆಲ್ಸಕ್ಕೋಸ್ಕರ ಕಾಂಟ್ರಾಕ್ಟರ್ ಕೊಡ್ಬೇಕಾಗಿದ್ದ ದುಡ್ಡು. ಪರವಾಗಿಲ್ಲ, ಲೋನ್ ಸಿಕ್ಕಿದ ತಕ್ಷಣ ಕೊಟ್ಬಿಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು. ಐ ಲವ್ ಯು. ಹೋಗೋ. ಐ ಲವ್ ಯು ಸೋ ಮಚ್. ಡನ್. ಎಸ್. ಯಾಕೆ ನನ್ನ ಇಲ್ಲಿಗೆ ಬರಕ್ಕೆ ಹೇಳಿದ್ರಿ? ಮೇಸ್ತ್ರಿ ಮತ್ತೆ ಕೆಲ್ಸದವರೆಲ್ಲ ಅಲ್ಲೇ ಇದ್ದಾರೆ. ಓ ಹೌದಾ? ತಗೋ, ಕಾಂಟ್ರಾಕ್ಟರ್ ಕೊಡ್ಬೇಕು ಅಂತ ಬ್ಯಾಂಕಿಂದ ಡ್ರಾ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತು ನಿಮ್ಗೊಂದು ಭಯ ಇದೆ, ನಾನು ಇದನ್ನು ಮಿಸ್ಯೂಸ್ ಮಾಡ್ತೀನಿ ಅಂತ. ಅದಕ್ಕೆ ನೀವೇ ಇದನ್ನು ಡಿಲೀಟ್ ಮಾಡಿಬಿಡಿ. ಕೊನೆಯದಾಗಿ ನಾನು ಮಾತ್ರ ಬಾಕಿ ಇದ್ದೆ. ಆ ಥರದೊಂದಿನ ನನಗೂ ಬಂತು. ಪಾರ್ಕಲ್ಲಿ ನಾನು ಜೀವನದಲ್ಲಿ ಅನ್ಕೊಳ್ಳದಿರೋ ವ್ಯಕ್ತಿಯೊಬ್ಬ ಅಲ್ಲಿಗೆ ಬಂದ. ನಾವು ಹಣ್ದಿರೋ ಬಲೆಯಲ್ಲಿ ಅವನು ತಾನಾಗೆ ಬಂದು ಬಿದ್ದೋದ. ಒಂದು ನಿಮಿಷ ಬರ್ತೀನಿ. ಏನಾಯ್ತು?
ಆ ನಾಮರ್ದ ನನ್ನ ಮಗ ಅಲ್ಲಿ ನಿಂತ್ಕೊಂಡು ಕೈ ಬಾಯಿ ಸನ್ನೆ ಮಾಡ್ತಿದ್ದಾನೆ, ಏನಂತ ಕೇಳ್ಕೊಂಬರ್ತೀನಿರು. ಏಯ್ ಇರೋ, ವರ್ಧನ್ಗೆ ಟ್ರೀಟ್ಮೆಂಟ್ಗೆ ಬೇಕಾಗಿರೋ ಹಣದಲ್ಲಿ ಅರ್ಧ ಹಣನ ಈಗಾಗಲೇ ನಾವು ಸಂಪಾದನೆ ಮಾಡಿ ಆಗಿದೆ ಕಣೋ. ಆದರೆ ನೀನು ಅವತ್ತು ಆ ವಿದ್ಯಾ ನಿನ್ನ ಹತ್ರ ಬಂದಾಗ ನೀನು ಅವಾಯ್ಡ್ ಮಾಡಿದ್ನ ನಾವೆಲ್ಲ ಗಮನಿಸಿದ್ವಿ. ಇವನು ಹುಡುಗಿ ದ್ರೋಹ ಮಾಡೋಕ್ಕಾಗಲ್ಲ ಕಣೋ, ಅದನ್ನೇ ಯೋಚನೆ ಮಾಡ್ತಾ ಇದ್ದಾನೆ. ಲೇ, ಯಾರಾದರೂ ನೀನು ಮೈ ಮುಟ್ಟಿದ್ರೆ ನೀನು ಸ್ವಲ್ಪನೂ ಹಿಡ್ಸೋದಿಲ್ಲ ಅಂತ ನನಗೆ ಗೊತ್ತು ಕಣೋ. ಅದನ್ನು ಮರ್ತ್ಬಿಟ್ಟು ಅವನ್ನ ಹೆಂಗಾದ್ರೂ ಮಾಡಿ ನಮ್ಮ ಪ್ಲಾನಲ್ಲಿ ಸಿಕ್ಕಾಕ್ಸ್ಬೇಕು. ಒಂದೇ ಒಂದು ವಿಡಿಯೋ ತೆಗಿ, ಆಮೇಲೆಲ್ಲ ನೋಡ್ಕೊಳ್ಳೋಣ. ಏನ್ ನಾನಾ? ಹೋಗೋ, ನಾವೆಲ್ಲ ಇದೀವಿ ತಾನೆ. ಏನ್ ಹೇಳ್ತಿದ್ದೀರಾ? ಡೈ, ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ, ಟ್ರೈನ್ ಅಲ್ಲಿ, ಪಾರ್ಕ್ ಅಲ್ಲಿ ಎಷ್ಟೋ ಜನ ನಮ್ಮನ್ನ ಟಚ್ ಮಾಡಿರ್ತಾರೆ. ಅದೇ ತರ ಯಾರೋ ಒಬ್ಬ ಬಂದ್ ಮುಟ್ಟೋದ ಅನ್ಕೋ, ಸುಮ್ನೆ ಮೂಡ್ ಬಂದಂಗೆ ಆಕ್ಟ್ ಮಾಡೋ. ಹೋಗಿ ಭಾವನೆ ಮಾತ್ರ ತೋರ್ಸೋ. ಹೋಗೋ. ಸರಿ. ಏಯ್, ಆ ಫೋನ್ ಕೊಡು. ಲೇ, ಇದೆಲ್ಲ ಬೇಕಾಗಿಲ್ಲ. ಈ ತರ ಗಂಡಸರು ತುಂಬಾ ಜನ ಇದ್ದಾರೆ. ಇದನ್ನೆಲ್ಲ ಯಾರು ಹೊರಗಡೆ ಹೇಳ್ಕೊಳ್ಳೋದಿಲ್ಲ. ಅದರಿಂದ ನಾವೆಷ್ಟೇ ಬ್ಲ್ಯಾಕ್ ಮೇಲ್ ಮಾಡಿದ್ರು ಇವನು ಅದನ್ನ ಹೊರಗಡೆ ಹೇಳ್ಕೊಳ್ಳೋದಿಲ್ಲ. ಅದಕ್ಕೆ ನೀನ್ ಧೈರ್ಯವಾಗಿ ನಿನ್ನ ನಂಬರ್ನೇ ಕೊಟ್ಬಿಡು. ನಡೀರೋ, ಬರೋ, ನಾವು ಆ ಕಡೆ ಹೋಗೋಣ. ನಿಮ್ಮ ಹತ್ರ ಸಿಗರೇಟ್ ಇದೆಯಾ? ಇದೆ, ಸ್ವಲ್ಪ ಪಕ್ಕದಲ್ಲಿ ಬಂದು ಕೂತ್ಕೋ ರಾಜ. ಇಸ್ಸಕ ಇವಾಗಿದ್ ಒಂದೇ ಸಾಕು. ಇದು ನೀನ್ ತಗೋ. ಏನಿದ್ರು ಓಪನ್ ಆಗಿರ್ಬೇಕು. ನಿನ್ ಹೆಸರೇನು? ಜಾಕಿ. ನಿಮ್ಮ ಹೆಸರೇನಣ್ಣ? ನನ್ನ ಅಣ್ಣ ಅಂತ ಕರಿಬೇಡ, ಮಾವ ಅಂತ ಕರಿ, ಸರಿನಾ? ಅದೇ ನನಗೆ ತುಂಬಾ ಇಷ್ಟ. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನನಗೆ ಯಾರು ಇಲ್ಲ ರೀ, ನಾನು ಒಬ್ಬನೇ ಇರೋದು. ನೀನ್ ನೋಡಿದ್ರೆ ಹಾಗ ಅನ್ಸಲ್ವಲ್ಲ. ನನಗೆ ಈ ಥರದೆಲ್ಲ ಪ್ಯಾಂಟ್ ಶರ್ಟ್ಸು ನಿಮ್ಮಂತ ಮಾಮಂದಿರ ತೆಕ್ಕೊಟ್ಟಿದ್ದು. ಈ ಫೋನ್ ನೋಡಿ, ನಮ್ಮ ಏರಿಯಾ ಕೌನ್ಸಿಲರ್ ನಂಗೆ ಗಿಫ್ಟ್ ಆಗಿ ಕೊಟ್ಟಿದ್ದು. ಹೌದಾ? ನೀನ್ ತುಂಬಾ ಬುದ್ಧಿವಂತ ಅಂತ ಹೇಳು. ನೀನ್ ನನಗ್ ತುಂಬಾ ತುಂಬಾ ಇಷ್ಟ ಆಗ್ಬಿಟ್ಟಿದ್ಯಾ. ನಿನಗ್ ನಾನು ಇಷ್ಟ ಆದ್ನಾ ಹೇಳು. ಇಷ್ಟ ಆಗೋದಕ್ಕೆ ನಿನ್ನ ಹುಡುಕಿನ ನಿನ್ನ ಏನ್? ಲೇ, ಅವನು ಬಿದ್ದೋದ ಕಣೋ. ಆದ್ರೆ ಅವ್ನು ತುಂಬಾ ಓವರಾಗಿ ಆಡ್ತಾ ಇದ್ದಾನ ಕಣೋ. ನಮ್ಮನ್ನು ಕರೆದ್ಬಿಡ್ತು ಅನ್ಕೊಂಡ್ರು. ರಾಜ, ನನ್ನ ಮೊಬೈಲ್ಗೊಂದು ರಿಂಗ್ ಕೊಡು. 9447 9447 11 333 333. ಸರಿ. ಲೇ, ನಂಬರ್ ಕೊಡ್ತಾವನೆ. ಹಲೋ, ಇರು ಬಂದೆ. ಏಯ್ ಮರಿಬೇಡ, ನಾನು ನಿನ್ಗೆ ಫೋನ್ ಮಾಡ್ತೀನಿ. ಅದಕ್ಕೇನಂತೆ, ಫೋನ್ ಮಾಡಿ, ನಾನು ಯಾವಾಗ ಬೇಕಾದ್ರೂ ಬರ್ತೀನಿ. ಏಯ್, ಅವನೇ ಫೋನ್ ಮಾಡ್ತಿದ್ದೆ ಅನ್ಕೊಂಡ್ರು. ಯಾರು? ಆ ಮುದ್ಕ ಕಣೋ. ನನ್ನ ಬಿಡೋಂಗೆ ಕಾಣಿಸ್ತಾ ಇಲ್ಲ, ಎತ್ಲೇನೋ? ತೆಗಿಯೋ, ಅವ್ನ ಫೋನಲ್ಲಿ ಏನೋ ಮಾಡ್ಕೋತಾನೆ. ಧೈರ್ಯವಾಗಿ ತೆಗಿ. ಹಲೋ, ನನ್ನ ನೆನ್ಪಿದ್ಯಾ? ನೀವು ನನ್ನ ಮರ್ತ್ರಿ ಅನ್ಕೊಂಡೆ. ಹಾಗೆಲ್ಲ ನೀನ್ ಮರಿಯಕ್ ಸಾಧ್ಯನಾ? ನನಗೆ ನೀನ್ ತುಂಬಾ ತುಂಬಾ ಇಷ್ಟ ಆಗಿದ್ಯಾ. ನಾನು ನಿನ್ ಗಟ್ಟಿಯಾಗಿ ತಪ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಏಯ್, ನೀ ಯಾರನ್ನಾದ್ರೂ ಆ ಥರ ಗಟ್ಟಿಯಾಗಿ ತಪ್ಕೊಂಡು ಮಲಗಿದ್ಯಾ? ಲೇ, ನಮ್ ತಾತನ ಫ್ರೆಂಡನ್ನ ಗಟ್ಟಿಯಾಗಿ ಹಿಡ್ಕೊಂಡು ಮಲಗಿದೀನಿ ಅಂತ ಹೇಳು. ಹಾಗೆ ಹೇಳು. ತಾತನ ಫ್ರೆಂಡ್ ಅಂತಲ್ಲ ಕಣೋ, ಅಜ್ಜಿನ ಅಂತ ಹೇಳು. ನಿನ್ ಅನುಭವ ಹೇಳು. ನನಗೆ ಆ ಥರ ಅನುಭವ ಇಲ್ಲ, ಹೋಗ. ನನ್ನ ಸ್ಕೂಲಲ್ಲಿ ಒಬ್ರು ಡ್ರಿಲ್ ಮಾಸ್ಟರ್ ಇದ್ರು. ಆಮೇಲೆ ಮಾತಾಡು. ನಾನು ಅಲ್ಲಿಗೆ ಬಂದು ನಿಮ್ಮ ಹತ್ರ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಬೇಗ ಬಾರೋ, ನಾ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ನಾನೀಗ ಅನ್ಸತ್ತೆ ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಾನು ನಾಳೆಗೆ ಬರ್ತೀನಿ. ಹಾಗೆಲ್ಲ ಹೇಳ್ಬೇಡ್ವು, ಬಾರೋ. ಅಯ್ಯೋ, ಇವತ್ತು ಎಷ್ಟೇ.
ಹೇಯ್ ಅವನೇ ಕಣ್ರೋ. ಏನೋ ಇಂತ ಜೊಲ್ಲವನು. ಸರಿ ಅಟೆಂಡ್ ಮಾಡು. ಹೋಗೋ ನಾಯಿ. ಮಾಡು. ಏನ್ ರಾಜ ಬ್ಯುಸಿ ಆಗಿದೀಯಾ? ಹಾ ಹೇಳಿ. ಏನ್ ನೀನ್ ಬಂದೇ ಇಲ್ಲ? ನೀನ್ ಬರ್ತೀಯ ಅಂತ ನಾನು ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ? ನಾನು ಬರ್ತೀನಿ. ನಾನು ಟೀ ಅಂಗಡಿ ಹತ್ರ ಬಂದಿದ್ದೀನಿ ಟೀ ಕುಡಿಯೋದಕ್ಕೋಸ್ಕರ. ಲೇ ರಾಜ, ಲೇ ದಯವಿಟ್ಟು ಏನು ಖಾರವಾದ ತಿನ್ಬೇಡ. ಇಲ್ಲಿಗೆ ಬಾ, ನಿನಗೆ ಆ್ಯಪಲ್ ಜ್ಯೂಸು, ಗ್ರೇಪ್ ಜ್ಯೂಸು, ಪೈನಾಪಲ್ ಜ್ಯೂಸು, ಮೋಸಂಬಿ, ನಿನಗೇನು ಇಷ್ಟನೋ ಹೇಳು, ಅದನ್ನೆಲ್ಲ ಮಾಡ್ಕೊಡ್ತೀನಿ. ಯಾವಾಗ ಬರ್ತಿ ಅಂತ ಹೇಳು. ನಾನು ಬರ್ತೀನಿ. ಓಕೆ ರಾಜ. ಹೋಗ್ಬಾರೋ ಕಂದ, ನಿನ್ನ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಿದಾರಲ್ಲ. ನಿನಗಷ್ಟು ಆಸೆ ಇದ್ರೆ ನೀನೇ ಹೋಗೋ. ಅದು ಕರೆಕ್ಟೇ. ಆ ಫೋನ್ ಕೊಡು. ಅಯ್ಯೋ, ಅವ್ರಿಗೆ ನೀನ್ ತಾನೇ ಇಷ್ಟ, ಅದಕ್ಕೆ ನೀನೇ ಹೋಗ್ಬರ್ಬೇಕು, ಬೇರೆ ದಾರಿನೇ ಇಲ್ಲ. ಬರೋ ನಂಚಿನ. ಆಹಾ, ಓಹ್ ಬೋಲ್ಟ್ ಹೆಂಗ್ ಒಳಗೋಯ್ತು ನೋಡು. ಏನು ಈ ಪರ್ಫ್ಯೂಮ್ ಗಮ್ ಅಂತ ಇದೆ, ಎಲ್ ತಗೊಂಡೆ ಇದನ್ನ? ಹೇಳೋ ರಾಜ. ನನ್ನ ಫ್ರೆಂಡ್ ಅವ್ರ ಮಾಮ ದುಬೈನ ತಂದು ಕೊಟ್ಟಿದ್ದು. ವೆರಿ ಗುಡ್. ಕೂತ್ಕೋ ಕೂತ್ಕೋ ಕೂತ್ಕೋ. ನೀನ್ ಬರ್ತಿ ಇಲ್ವ ಅಂತ ನಾನು ಕಾತರದಲ್ಲಿದ್ದೆ. ಅದು ತುಂಬಾ ಜನರನ್ನ ಮೀಟ್ ಮಾಡ್ಬೇಕಿತ್ತು, ಕೆಲಸ ಹುಡ್ತಾ ಇದ್ದೆ. ನೀನ್ ಮುಂದೆ ಬರ್ಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ಯಾ, ಬರ್ತೀಯ ಮುಂದೆ. ನೀನು ಶಕ್ತಿವಂತ, ಸಾಮರ್ಥ್ಯವಂತ. ಯಾಕೆ ಈ ತರ ಎಲ್ಲ ಡ್ರೆಸ್ ಹಾಕೋತೀಯ? ಪರವಾಗಿಲ್ಲ, ಇದು ಡ್ರೆಸ್ ಚೆನ್ನಾಗಿದೆ. ನನಗೆ ನಿಮ್ ಡ್ರೆಸ್ ಇಷ್ಟ ಆಗ್ಲಿಲ್ಲ. ಮೊದಲು ನೀವು ತೆಗೀರಿ, ಆಮೇಲೆ ನಾನು ತೆಗಿತೀನಿ. ಅಷ್ಟೇ ತಾನೇ? ಈಗಲೇ ಚೇಂಜ್ ಮಾಡ್ಬಿಡ್ತೀನಿ. ನನಗೂ ಅದೇ ಇಷ್ಟ. ಡ್ರೆಸ್ ಆಮೇಲೆ ಚೇಂಜ್ ಮಾಡ್ಕೋತೀನಿ. ನಮ್ಮಲ್ಲಿ ಏನಿದೆ? ಈ ಟೈಮಲ್ಲಿ ಯಾರು ಮಿಸ್ ಕಾಲ್ ಕೊಟ್ಟಿದ್ದು? ಒಂದ್ ನಿಮಿಷ ಇರಿ. ಯಾರು? ಬಾ. ಹಲೋ. ಹಾ, ಏನು ಇಷ್ಟೊತ್ತಲ್ಲಿ ಯಾರೋ ನಿನಗೆ ಫೋನ್ ಮಾಡಿದ್ದು? ಬಾರೋ. ಹೌದಾ? ಬಾರಲ್ಲೇ. ಈಗ ಹೇಗಿದೆ ಅವ್ರ ಕಂಡೀಷನ್? ಫೋನ್ ಕಟ್ ಮಾಡೋ ಪ್ಲೀಸ್ ಕಣೋ. ಏನ್ ಮಾಡೋದು ಈಗ? ಸರಿ ಸರಿ, ನಾ ಈಗಲೇ ಬಂದೆ. ಮಾತಾಡ್ತೀಯಪ್ಪ. ಬಾರೋ ಬಾರೋ ಬೇಗ. ಆಗ ಎಂತ ಮಾತೋದು ಬೇಕಂತ? ಸರಿ, ನಾ ಹೇಳಿದ ನಂಬರಿಗೆ ಒಂದು ಫೋನ್ ಮಾಡು, ಸಿಗ್ತಾರೆ. ತಡಿಯಲ್ವಲ್ಲೋ. ಹೌದಾ? ನಂದು ಅದೇ ಗ್ರೂಪ್ ಕಣೋ. ಸಾರಿ ರೀ, ನನ್ನ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿದೆ, ನಾನು ಇಮಿಡಿಯೇಟ್ ಆಗಿ ಹೋಗ್ಬೇಕು. ತುಂಬಾ ಸೀರಿಯಸ್ ಆಗಿದೆ ನಂತೆ. ಅದನ್ನೆಲ್ಲ ಆಮೇಲೆ ಹೋಗಿ ನೋಡಿದ್ರೆ ಬಿಡಿ ಪ್ಲೀಸ್, ನನ್ನ ಬಿಡಿ, ನಾನು ಹೋಗ್ಬರ್ತೀನಿ. ಬಿಡಿ ನಿಮಿಷ ಇದ್ಬಿಟ್ಟು ಹೋಗು. ನಾನು ಹೋಗ್ಬರ್ತೀನಿ ಅಂತ ಹೇಳಿದ್ನಲ್ಲ, ಪ್ಲೀಸ್ ಬಿಡಿ ನನ್ನ, ಪ್ಲೀಸ್ ಬಿಡಿ. ಈಗ ತುಂಬಾ ಸೀರಿಯಸ್ ಆಗಿದೆ. 5 ನಿಮಿಷ ಆದ್ರೂ ಇರೋ ಪ್ಲೀಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವ್ನು ತುಂಬಾ ಸೀರಿಯಸ್ ಆಗಿದೆ. ನಾನು ಹೋಗ್ಲೇಬೇಕು. ರಾಜ ಪ್ಲೀಸ್ ಇದ್ಬಿಟ್ಟು ಹೋಗು, ನಾನು ಹೇಳೋದ್ ಕೇಳೋ. ಆಯ್ತು, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ನಲ್ಲ, ಬಿಡಿ ನನ್ನ. ಏ ರಾಜ, ಅಯ್ಯೋ ಬಾಯ್. ಎಸ್ 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 ಎಸ್. ಹೋಗ್ಬಿಟ್ಟ ಇವತ್ತು ವೇಸ್ಟೇ. ದೂರದಿಂದ ಬಂದಂತ ಸುಂದರಂಗ ಜಾಣ ನನ್ನ ನೆನ್ನೆ 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 ನೆನ್ನೆ. ಇಷ್ಟೊತ್ತಲ್ಲಿ ಯಾರಪ್ಪ ಇದು? ಲೇ ರಾಜ. ನಾನೇ. ನೀನೀಗ ಎಲ್ಲಿದ್ದೀಯಾ? ನಾನಿಲ್ಲಿ ಪಕ್ಕದಲ್ಲೇ ಇದ್ದೀನಿ. ನೀನೀಗ ಬಂದ್ರೆ ಒಂದು ಸ್ಪೆಷಲ್ CD ಇಟ್ಟಿದ್ದೀನಿ, ಸೂಪರ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಯಾರಿಗೂ ಗೊತ್ತಿಲ್ಲದೆ ನೀನಿಲ್ಲಿಗೆ ಬಂದ್ರೆ ನಾವು ಸೇರ್ಕೊಂಡು ನೋಡೋಣ. ಅದೆಲ್ಲ ಯಾಕೆ? ನಾನೇ ನಿಮ್ಗೊಂದು ಸೂಪರ್ ಆಗಿರೋ ವಿಡಿಯೋ ಕಳಿಸ್ತೀನಿ, ಮೊದಲು ಅದನ್ನ ನೋಡಿ. ಅದೇನ್ ವಿಡಿಯೋ ಅದು?
ನನ್ಗಿಂತ ಫಾಸ್ಟ್ ಆಗಿದ್ದಾನೆ. ಅಯ್ಯೋ ಪಾಪಿ, ನಮ್ಸಿ ಮೋಸ ಬಾಳ್ಬಿಟ್ನಲ್ಲ. ಫುಲ್ಲಾಗಿ ವಿಡಿಯೋ ಮಾಡಿದ್ದಾನೆ. ನಾನೇನ್ ಮಾಡ್ಲಿ? ಯಾಕೋ ವಿಡಿಯೋ ಮಾಡಿದೆ? ಸುಮ್ನೆ ಜಾಲಿಗೋಸ್ಕರ ತೆಗ್ದೆ. ನನಗ್ ನಿಮ್ಮನ್ನ ನೋಡ್ಬೇಕನ್ಸ್ದಾಗ್ಲೆಲ್ಲ ಇದನ್ನ ನೋಡ್ಬೋದಲ್ವಾ? ಏಯ್, ಇದು ಬೇರೆ ಯಾರಾದ್ರೂ ನೋಡಿದ್ರೆ ಏನ್ ಕಥೆ? ಯಾರು ನೋಡಲ್ಲ ಬಿಡಿ. ಏಯ್ ಏಯ್, ಯಾರಾದ್ರೂ ನೋಡಿದ್ರೆ ನನ್ನ ಇಮೇಜ್ ಹಾಳಾಗ್ಬಿಡುತ್ತೆ ಕಣೋ. ಹೇಗಿದ್ದೀರಾ? ಇದಕ್ ಮೇಲೆ ನಿನ್ಗೆ 5 ಪೈಸೆನೂ ಕೊಡಲ್ಲ ಕಣೋ. ನಿಮ್ ವೈಫ್ ಬರೋದು ಯಾವಾಗ? ಅದು ತಿಳ್ಕೊಂಡು ನಿನ್ಗೇನು ಆಗ್ಬೇಕು? ನಿಮ್ಗೆ ಹೆಂಗಾಗಿರೋ ಹುಡುಗರೆ ಬೇಕು. ನಾನು ಹಾಗೆ ರಿವರ್ಸ್. ಅವ್ರ ದಹನ ತೀರ್ಸೋದಕ್ಕೆ ನನ್ನಂತ ಹುಡುಗರಿಂದ ತಾನೇ ಸಾಧ್ಯ. ಅಷ್ಟು ಮಾತ್ರ ಅಲ್ಲ, ನನಗೆ ಹಣದ ಅವಶ್ಯಕತೆ ಇದ್ದಾಗ್ಲೆಲ್ಲ ನಾನು ನಿಮ್ಮ ಹತ್ರ ಬರೋ ಅಗತ್ಯ ಇಲ್ಲ ತಾನೇ. ಅವ್ರ ಹತ್ರ ಕೇಳಿದ್ರೆ ಸಾಕು, ಅವರು ನನ್ನ ಕೈ ತುಂಬಾ ಕೊಡ್ತಾರೆ. ಏನು ಕರೆಕ್ಟ್ ತಾನೇ? ಮುಂದೆ ನಿಲ್ಬೇಡ, ಹೋಗು. ಮನುಷ್ಯ ಜನ್ಮ ಶುರುವಾದಾಗಿಂದ ಇಂಥವ್ರು ಯಾರಾದ್ರೂ ಇದ್ದೇ ಇರ್ತಾರಂತ ನಮಗ್ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಅದನ್ನ ಮುಚ್ಚಿಡೋದಕ್ಕೆ ಎಲ್ರೂ ಟ್ರೈ ಮಾಡ್ತಾನೆ ಇರ್ತಾರೆ. ನಾನು ಯಾವ್ದೋ ಜ್ಞಾನದಲ್ಲಿ ಆ ನಾಮರ್ದನಿಗೆ ನನ್ನ ನಂಬರ್ನೇ ಕೊಟ್ಬಿಟ್ಟೆ. ಇಲ್ಲ ಅಂದಿದ್ರೆ ನಾನು ಹೀಗೆ ಇವತ್ತು ನಿಮ್ ಮುಂದೆ ಬಂದು ಕೂರ್ತಾನೆ ಇರ್ಲಿಲ್ಲ. ನಿಮ್ ಕೆಲ್ಸ ಆಯ್ತಾ? ಅದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಸರ್. ವರ್ಧಣ್ಣನ ಟ್ರೀಟ್ಮೆಂಟಿಗೆ ಬೇಕಾಗಿರೋ ಅಷ್ಟು ಹಣನ ನಾವು ಸಂಪಾದನೆ ಮಾಡಾಯ್ತು. ಈ ತರದ ಹೆಂಗಸರು ತುಂಬಾನೇ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ನೀನ್ ಹೇಳಿದೆಲ್ಲ ನಾವು ಕೇಳಾಯ್ತು. ಈಗ ಇನ್ನೊಂದು ನಿಜನ ಹೇಳ್ಬಿಡು. ಆ ಚಿಕ್ಕ ಹುಡುಗಿ ಹೇಗ್ ಸತ್ಲು ಅಂತ. ನಮಗ್ ಗೊತ್ತಿಲ್ಲ ಸಾರ್. ನಾವು ಯಾರನ್ನೂ ಕೊಲೆ ಮಾಡಿಲ್ಲ. ಒಂದ್ಸಲ ಒಂದ್ ಹೆಂಗ್ಸಿನ ಬೆಡ್ರೂಮಿಗೆ ಹೋಗಿದ್ಮೇಲೆ ಮತ್ತೆ ಹೋಗೋದಕ್ಕೆ ನಾವು ಯೋಚನೆ ಮಾಡಲ್ಲ. ಮೇರಿ ಜೋಸೆಫ್ ಪದೇ ಪದೇ ಫೋನ್ ಮಾಡ್ತಿರ್ಬೇಕಾದ್ರೆ ಕೊನೆ ಸಾರಿ ಒಂದ್ಸಲ ಹೋಗ್ಬಾ ಅಂತ ಅಖಿಲ್ನ ನಾನೇ ಅಲ್ಲಿ ಕಳಿಸ್ದೆ. ಆದ್ರೆ ಅವತ್ತು ರಾತ್ರಿ ಏನ್ ನಡೀತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಮ್ಮ ಅಮ್ಮ, ನಂಗೆ ಯಾಕೋ ನಿದ್ದೆನೆ ಬರ್ತಾ ಇಲ್ಲ. ನಾನು ಇಲ್ಲೇ ಬಲ್ಕೊಂತೀನಮ್ಮ. ಅಮ್ಮ ಎದ್ದೇಳು. ನಾನು ಆಮೇಲೆ ಏನಾಯ್ತು? ಅದನ್ನ ಹೇಗ್ ಸರ್ ನಾನ್ ಹೇಳಲಿ? ಆ ವಠಾರದ ಸುತ್ತಮುತ್ತ ಇರೋ ಹುಡುಗಿಯರ ಹುಚ್ಚರು ಖಂಡಿತವಾಗ್ಲೂ ಆ ಮನೆಗೆ ಬಂದು ಹೋಗಿರ್ತಾರೆ. ಅಖಿಲಿಗೆ ಮನೆಗೆ ಬರೋಕ್ ಹೇಳಿರ್ತಾರ, ಬೇರೆ ಯಾರ್ಯಾರಿಗೂ ಅವಳು ಮನೆಗೆ ಬರೋಕ್ ಹೇಳಿರ್ಬೋದು. ಆದ್ರೆ ಅದು ಯಾರು ಅಂತ ಮೇರಿ ಜೋಸೆಫ್ಗಷ್ಟೇ ಗೊತ್ತಿರೋಕ್ ಸಾಧ್ಯ. ಜಾಕಿ ಓಡೋದ್ ನಂತರ ಏನಾಯ್ತು ಅಂತ ಹೇಳು. ಹೇಳೋ. ಅದು ಅದು ಹೇಳು. ಅದು ಅದು ಇಲ್ಲ ಇಲ್ಲ ಇಲ್ಲ, ಬೇಡ. ನನ್ ಮಾತ್ ಕೇಳು. ಅಪ್ಪ ಹತ್ರನೇ ಹೇಳಕ್ ಹೋಗ್ಬೇಡ. ಒಂದ್ 5 ನಿಮಿಷ ಸುಮ್ಮನಿರು. ನೋಡು, ನಾನೇನು ಹೇಳ್ತೀನಿ. ನನ್ ಮಾತ್ ಕೇಳು. ಬೇಡ ಅಂತ ಹೇಳ್ತಿದ್ದೀನಿ ನಾನು. ಸುಮ್ಮನೆ ಇದ್ಬಿಡು. ಅಯ್ಯೋ ಅಯ್ಯೋ ನನ್ ಮಗಳು, ಅಯ್ಯೋ ನನ್ ಮಗಳು, ಅಯ್ಯೋ. ಇವ್ನ ಅರೆಸ್ಟ್ ಮಾಡ್ರೆ. ಎದ್ ಬಾರೆ. ಸರ್, ನನ್ನ ಹೆಂಡತಿ ಮೇಲೆ ಮಗು ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೆ. ರಾತ್ರಿ ಆಗಲು ಕಷ್ಟಪಟ್ಟು ದುಡಿದು ಈ ಮನೇನು ಈ ತೋಟನೂ ಇವಳ ಹೆಸರು ತಗೊಂಡೆ. ಇಷ್ಟಿದ್ರು ನನಗೆ ಆಮಾರಿಸಿ ಕಂಡು ಹುಡುಗರನ್ನೆಲ್ಲ ಈ ಮನೆ ಕರೆಸಿದಾಳೆ ಸರ್. ಕಡೆಗೆ ನನ್ನ ಮಗಳನ್ನ ಕೊಂದ್ಬಿಟ್ಲು ಸರ್. ನಾನು ಯಾಕೆ ಸರ್ ಜೀವಂತವಾಗಿರ್ಬೇಕು ಹೇಳಿ ಸರ್?
ಕೊಲೆ ಮಾಡಿದ್ದು ನಾವಲ್ಲ ಅಂತ ನಿಮ್ಗೆ ಗೊತ್ತಾಯ್ತು. ಬ್ಲ್ಯಾಕ್ ಮೇಲ್ ಮಾಡಿದೀವಂತ ಯಾರೊಬ್ರು ಬಂದು ನಮ್ಮೇಲೆ ಯಾವ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ. ಮತ್ತ್ಯಾಕೆ ಸರ್ ನ್ಯಾಯಾಲಯದ ಮುಂದೆ ನಾವು ಅಪರಾಧಿಗಳ ಥರ ನಿಂತ್ಕೋಬೇಕು? ಅದು ಕೋರ್ಟೇ ನಿರ್ಧಾರ ಮಾಡಬೇಕು. ಕೋರ್ಟಿಗೆ ಸಹಾಯ ಮಾಡೋ ಈ ಸೈಬರ್ ಸೆಲ್ ಇದೆಯಲ್ಲ, ಹಾಗಾದ್ರೆ ಕಳೆದ 3 ತಿಂಗಳಲ್ಲಿ ನಮ್ಮದು ಮತ್ತೆ ಆ ಹುಡುಗಿರ್ದು ಇನ್ಕಮಿಂಗ್ ಔಟ್ಗೋಯಿಂಗ್ ಕಾಲ್ಸ್ನ ಚೆಕ್ ಮಾಡಿದ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ. ಅವ್ರು ಹೇಗೆ ನಮ್ಮನ್ನ ಬಲೆಯಲ್ಲಿ ಹಾಕೊಳ್ಳೋದಕ್ಕೆ ನೋಡಿದ್ರು ಅಂತ ನಿಮಗೆ ನಿಜ ಗೊತ್ತಾಗುತ್ತೆ. ಅವ್ರು ಕರೆದಿದ್ರಿಂದನೇ ಅವ್ರ ಮನೆಗೆ ನಾವೆಲ್ಲ ಹೋಗಿದ್ದು ಅನ್ನೋ ನಿಜ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ನಿರಪರಾಧಿಗಳು, ನಾವು ಅಪರಾಧಿಗಳ? ಇದು ಯಾವ ಊರ್ ನ್ಯಾಯ ಸರ್? ಅಲ್ಲಿ ಇಲ್ಲಿ ಅಂತ ಓಡಾಡಿ ಒಂದ್ ಹೆಣ್ಣು ತನ್ನ ಜೀವನದಲ್ಲಿ ತಪ್ಪು ದಾರಿಯಲ್ಲಿ ಸಂಪಾದನೆ ಮಾಡಿದ್ರೆ ಕೊನೆಯಲ್ಲಿ ಅವಳು ಸಿಕ್ಕಾಕೊಂಡಾಗ ಈ ಎಲ್ಲಾ ಕೆಲಸ ಅವಳೇ ಮಾಡಿದ್ರು ಕೂಡ ಈ ಸಮಾಜನೇ ನನಗೆ ಯಾಮಾರಿಸಿದೆ ಅಂತ ಸುಳ್ಳು ಹೇಳೋಳು ಅಪರಾಧಿ ಆಗ್ತಾಳೆ. ಇದಕ್ಕೇನ್ ಸರ್ ಹೇಳ್ತೀರಾ? ಅಂತ ಒಂದು ದೇಶದಲ್ಲಿ ಬಾಳ್ತಾ ಇರೋಂಥ ಬಲಿಪಶು ಆಗಿರೋ ಗಂಡಸರಲ್ವ ಸರ್ ನಾವು. ಅದಕ್ಕೆ ನೀವು ನಮ್ಮನ್ನ ಏನ್ ಬೇಕಾದ್ರೂ ಮಾಡಿ. ತಪ್ದಾರಿ ಹಿಡ್ದಿರೋ ಅಂತ ಹೆಣ್ಮಕ್ಳಿಗೆ ನಿಮ್ಮಂತ ಪೊಲೀಸು ಕಾನೂನೇ ಸಪೋರ್ಟ್ ಮಾಡ್ಕೊಂಡು ಕಾವಲು ಕಾಯ್ತಾ ಇರೋದು. ಆದ್ರೆ ನಮ್ಮಂತ ಗಂಡಸರಿಗೆ ನಾವೇ ಪಶ್ಚಾತ್ತಾಪ ಪಡ್ಕೋಬೇಕು. ನಮ್ಮ ಕುಟುಂಬದವರು ಅವಮಾನಗೊಂಡು ತಲೆ ತೆಗೆಸ್ಕೋಬೇಕು. ಏನ್ ಸರ್ ನಿಜ ಹೇಳಿದಕ್ಕೆ ಬೇಜಾರಾಗ್ತಾ ಇದೆಯಾ? ಕೋರ್ಟಲ್ಲಿ ನಿಂತ್ಕೊಂಡು ನಾವು ಇದನ್ನೇ ಹೇಳೋದು. ಹಲೋ, ಹೌದಾ? ಯಾವಾಗ? ಓಹೋ ಸರ್. ಏನ್ರಿ, ನಾವು ಬೇಗ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ. ನೀವ್ ಯಾಕೆ ಈ ತರ ನಗ್ತಿದ್ದೀರಾ? ಹೌದು, ನೀನು ಓದಿರೋಳು ತಾನೇ. ನೀನು ವರದಾನು ಕಾನೂನು ಪ್ರಕಾರ ಡೈವರ್ಸ್ ತಗೊಂಡಿದ್ದೀರಾ? ಹಾಗಿದ್ಮೇಲೆ ನಾವು ಹೇಗೆ ಮದುವೆ ಮಾಡ್ಕೊಳಕ್ಕಾಗತ್ತೆ? ಆದ್ರೆ ದೇವಸ್ಥಾನದಲ್ಲಿ ತಾಲಿ ಕಟ್ಕೋಬೋದಲ್ವಾ? ಹಾಗೆ ಈ ಬಾಡಿಗೆ ಮನೇನ ಆದಷ್ಟು ಬೇಗ ಖಾಲಿ ಮಾಡಬೇಕು. ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ. ಹಣ ಇಲ್ಲ ಅಂದ್ರೇನು, ನಾನು ನನ್ನ ಒಡವೆ ಕೊಡ್ತೀನಿ. ಅದೆಲ್ಲ ನಾನು ಆವಾಗಲೇ ಮಾರ್ಬಿಟ್ಟೆ. ನನಗೆ ಸ್ವಲ್ಪ ಸಾಲ ಇತ್ತು. ಹಾಂ, ಆಮೇಲೆ ನಿನಗೆ ಹೇಳಿಲ್ಲ ಅನ್ಕೋಬೇಡ, ನಮ್ಮ ಮನೇಲಿ ನನಗೋಸ್ಕರ ಹೆಣ್ಣು ನೋಡ್ತಾ ಇದ್ದಾರೆ. ಹಾ, ನೀವು ಬೇರೆ ಮದುವೆ ಮಾಡ್ಕೋತಿದ್ದೀರಾ? ಮತ್ತೆ ನನ್ನವಳು ಅಂತ ಹೇಳ್ಕೊಳಕ್ಕೆ ನನಗೊಬ್ಳು ಹೆಂಡತಿ ಬೇಡವಾ? ಹಾಗಾದ್ರೆ ನಾನು ನನ್ನ ಮಗಳು ನಿಮಗೆ ಸ್ವಂತ ಅಲ್ವಾ? ಅದು ಹೇಗೆ ಸ್ವಂತ ಆಗ್ತೀರಾ? ನನಗಿಂತ ಚೆನ್ನಾಗಿರೋನ್ ಬಂದು ಕರೆದ್ರೆ ನೀನು ಹೋಗಲ್ಲ ಅಂತ ಏನು ಗ್ಯಾರಂಟಿ? ನಾಳೆ ನನ್ನ ಮದುವೆ, ನಾನು ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಹೌಸ್ ಓನರ್ ಬರ್ತಾ ಇದ್ದಾರೆ. ಈ ಮನೆನ ಬೇರೆ ಯಾರಿಗೋ ಮಾರ್ಬಿಟ್ರಂತೆ. ಇಂತೀನಿ ನಾ ಕೃಷ್ಣ. ನೀವೇ ನೋಡಿದ್ರಲ್ಲ ಸರ್, ತನಗಿಂತ ತನ್ನ ಹೆಂಡತಿ ಮಗು ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದ ಸರ್ ನಮ್ಮಣ್ಣ. ಅಂತ ಒಬ್ಬಣ್ಣನ ದೂರ ತಳ್ಳಿ ಹೋಗ್ಬಿಟ್ಲಲ್ಲ. ಅವನು ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ಅಂತವ್ರನ್ನ ನಂಬಿ ನಮ್ಮತ್ಗೆ ಮನೆ ಬಿಟ್ಟು ಹೋಗ್ಬಿಟ್ಲಲ್ಲ. ಕೊನೆಗಳ ಪರಿಸ್ಥಿತಿ ನೋಡಿ. ಗಂಡ ಮಗುನ ಬಿಟ್ಬಿಟ್ಟು ಕಂಡವ್ರ ಜೊತೆ ಮನೆ ಬಿಟ್ಟು ಓಡ ಹೋಗೋ ಯಾವ್ದಾದ್ರು ಒಂದು ಹೆಂಗಸಿನ ಜೀವನ ಸಂತೋಷವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ ಅಂತ ಯಾರಾದ್ರೂ ಒಬ್ರು ಇಲ್ಲಿ ನೋಡಿದಿರಾ ಸರ್? ಇಷ್ಟೆಲ್ಲ ಆದ್ರೂ ಯಾರಿಗೂ ಅರ್ಥ ಆಗಲ್ಲ ಸರ್. ಅವರಿಗೆಲ್ಲ ಅರ್ಥ ಆಗ್ಬೇಕು ಅಂತ ನಾವು ಈ ರೀತಿ ಮಾಡಿದ್ ಸರ್. ಅದಕ್ಕೆ ಗಲ್ ಶಿಕ್ಷೆ ಆದ್ರೂ ಕೂಡ ನಾವು ಒಪ್ಕೋತೀವಿ ಸರ್. ನಾವು ಅಪರಾಧಿಗಳಂತ ಕೋರ್ಟಲ್ಲಿ ಏನಾದ್ರು ತೀರ್ಪು ಬಂದ್ರೆ ಊರಲ್ಲಿರೋ ಗಂಡಸರನ್ನ, ನಮ್ಮಂತ ಹುಡುಗರನ್ನ ಫೋನಲ್ಲೇ ಪಳಗಿಸ್ಕೊಂಡು ಅವ್ರ ಬೆಡ್ರೂಮ್ವರೆಗೆ ಕರ್ಕೊಂಡು ಹೋಗೋ ಆ ಕೆಟ್ಟ ಹೆಂಗಸರನ್ನ ಅಪರಾಧಿಗಳಂತ ಕೋರ್ಟಿಗೆ ತಂದು ನಿಲ್ಸಿ, ನಮಗೆ ಯಾವ ಶಿಕ್ಷೆ ಕೊಡ್ತಿರೋ ಅದೇ ಶಿಕ್ಷೆನ ಅವರಿಗೂ ಕೊಡಿಸಿ. ಆ ಥರದ್ದು ಯಾವ್ದಾದ್ರು ನ್ಯಾಯ ನಮ್ಮ ದೇಶದ ಕಾನೂನಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ, ಆ ಕಾನೂನು ಇವತ್ತೇ ಬರಬೇಕು ಸರ್. ದಿನವೆಲ್ಲ ಜಾಲಿಯಾಗಿ ಸುತ್ತೋಣ,
ನಾವೆಲ್ಲ ಒಟ್ಟಾಗಿ ಬಾಳೋಣ. ಕುಣಿಯುತ್ತ ನಲಿಯುತ್ತ ಹಾಡಿದಾಗ ಬಂತು ನೋಡಿ ಸಂತೋಷ. ಬಣ್ಣದ ಬುಗುರಿ ಸುತ್ತುತ್ತಿದೆ ನಾವು ಸೇರಿ ಸುತ್ತೋಣ. ದಿನವೆಲ್ಲ ಜಾಲಿಯಾಗಿ ಸುತ್ತೋಣ. ನಾವೆಲ್ಲ ಒಟ್ಟಾಗಿ ಬಾಳೋಣ. ಚಿಕ್ಕ ವಯಸ್ಸಲ್ಲೇ ಚಿಕ್ಕ ವಯಸ್ಸಲ್ಲೇ ನಾವು ಹಾಡುತ್ತಾ ಇದ್ದೆವು, ಕುಣಿಯುತ್ತಾ ಇದ್ದೆವು ಒಟ್ಟಾಗಿ ಎಲ್ಲರೂ. ಚಿಕ್ಕ ವಯಸ್ಸಲ್ಲೇ ಚಿಕ್ಕ ವಯಸ್ಸಲ್ಲೇ ನಾವು ಹಾಡುತ್ತಾ ಇದ್ದೆವು, ಕುಣಿಯುತ್ತಾ ಇದ್ದೆವು ಒಟ್ಟಾಗಿ ಎಲ್ಲರೂ. ಸ್ನೇಹ ಹೂವಂತೆ ಪ್ರೀತಿ ಜೇನಂತೆ ಜೀವನ ನಂಬಿಕೆ ಧೈರ್ಯವಾಗಿ ಮುನ್ನುಗ್ಗು. ಸ್ನೇಹ ಹೂವಂತೆ ಪ್ರೀತಿ ಜೇನಂತೆ ಜೀವನ ನಂಬಿಕೆ ಧೈರ್ಯವಾಗಿ ಮುನ್ನುಗ್ಗು. ದಿನವೆಲ್ಲ ಜಾಲಿಯಾಗಿ ಸುತ್ತೋಣ. ನಾವೆಲ್ಲ ಒಟ್ಟಾಗಿ ಬಾಳೋಣ. ನಾವು ಸ್ನೇಹಿತರೆಲ್ಲರೂ ಯಾವಾಗಲೂ ತುಂಬಾ ಕ್ಲೋಸು. ಆಹಾ ಅಕ್ಕಪಕ್ಕ ಯಾರ ಇದ್ದರೂ ಭಯವಿಲ್ಲ ನಮಗೆ. ನಾವು ಸ್ನೇಹಿತರೆಲ್ಲರೂ ಯಾವಾಗಲೂ ತುಂಬಾ ಕ್ಲೋಸು. ಆಹಾ ಅಕ್ಕಪಕ್ಕ ಯಾರ ಇದ್ದರೂ ಭಯವಿಲ್ಲ ನಮಗೆ. ಯಾರಿಗೂ ಹೇಳದೆ ಮನೆಗೂ ಹೋಗದೆ ಹೊರಗಡೆ ಸುತ್ತೋದು ಜಗತ್ತೇ ನಮ್ಮದು. ಯಾರಿಗೂ ಹೇಳದೆ ಮನೆಗೂ ಹೋಗದೆ ಹೊರಗಡೆ ಸುತ್ತೋದು ಜಗತ್ತೇ ನಮ್ಮದು. ದಿನವೆಲ್ಲ ಜಾಲಿಯಾಗಿ ಸುತ್ತೋಣ. ನಾವೆಲ್ಲ ಒಟ್ಟಾಗಿ ಬಾಳೋಣ. ಚಿಕ್ಕ ವಯಸ್ಸಲ್ಲೇ ಚಿಕ್ಕ ವಯಸ್ಸಲ್ಲೇ ನಾವು ಹಾಡುತ್ತಾ ಇದ್ದೆವು, ಕುಣಿಯುತ್ತಾ ಇದ್ದೆವು ಒಟ್ಟಾಗಿ ಎಲ್ಲರೂ. ಚಿಕ್ಕ ವಯಸ್ಸಲ್ಲೇ ಚಿಕ್ಕ ವಯಸ್ಸಲ್ಲೇ ನಾವು ಹಾಡುತ್ತಾ ಇದ್ದೆವು, ಕುಣಿಯುತ್ತಾ ಇದ್ದೆವು ಒಟ್ಟಾಗಿ ಎಲ್ಲರೂ. ಸ್ನೇಹ ಹೂವಂತೆ ಪ್ರೀತಿ ಜೇನಂತೆ ಜೀವನ ನಂಬಿಕೆ ಧೈರ್ಯವಾಗಿ ಮುನ್ನುಗ್ಗು. ಸ್ನೇಹ ಹೂವಂತೆ ಪ್ರೀತಿ ಜೇನಂತೆ ಜೀವನ ನಂಬಿಕೆ ಧೈರ್ಯವಾಗಿ ಮುನ್ನುಗ್ಗು. ದಿನವೆಲ್ಲ ಜಾಲಿಯಾಗಿ ಸುತ್ತೋಣ. ನಾವೆಲ್ಲ ಒಟ್ಟಾಗಿ ಬಾಳೋಣ. ಕುಣಿಯುತ್ತ ನಲಿಯುತ್ತ ಹಾಡಿದಾಗ ಬಂತು ನೋಡಿ ಸಂತೋಷ. ಬಣ್ಣದ ಬುಗುರಿ ಸುತ್ತುತ್ತಿದೆ ನಾವು ಸೇರಿ ಸುತ್ತೋಣ. ಯಾರಿದ್ ಬರ್ತಾ ಇರೋದು? ಸಾರ್ ನೀವಾ? ಚಾನಲ್ನವರು ಯಾರಾದ್ರೂ ಈ ಕಡೆ ಬಂದ್ರೆ ಏನ್ ಸರ್ ಈಗ? ಇಲ್ಲ, ನನ್ನ ಹೆಸರೇನಾದ್ರೂ ನಿನ್ನ ಹತ್ರ ಹೇಳಿದ್ರ? ಹೇಳಿದ್ರೇನೀಗ? ಬೇಡದೇ ಇರೋ ಕೆಲ್ಸ ಮಾಡಿದ್ರಿಂದ ತಾನೇ. ನೀವ್ ಚೆನ್ನಾಗಿದ್ದೀರಾ, ಒಳ್ಳೆ ಮೈ ಕಟ್ಟು. ದಯವಿಟ್ಟು ನನ್ ಬಿಟ್ಬಿಡು, ನನಗ್ ತೊಂದರೆ ಕೊಡ್ಬೇಡ. ಈಗಾಗ್ಲೇ ನಾನು ಪಡಬಾರದ್ ಕಷ್ಟಪಟ್ಟಿದ್ದೀನಿ. ನೀನ್ ಬೇಕೇ ಬೇಕು ಅಂತ ಯಾರಿದಾರೀಗ? ನನಗಂತ ಒಂದು ಸಾರಿದ್ದಾರೆ,
ನಾನು ಹೋಗದೆ ಹೋದ್ರೆ ಅವ್ರು ನಿದ್ದೆನೇ ಮಾಡೋಲ್ಲ. ಡಾರ್ಲಿಂಗ್, ನಾನು ನಿಮ್ಮ ಹತ್ರ ಒಂದೇ ಒಂದು ಕೇಳ್ತೀನಿ, ಕೊಡ್ತೀರಾ? ಅದು ಆ ಹುಡುಗ ಇದ್ದಾನಲ್ಲ, ಬಿಳಿ ಹುಡುಗ, ಸೂಪರ್ ಹುಡುಗ, ಅವ್ನ ನಂಬರ್ ಇದ್ರೆ ಒಂಚೂರು ಕೊಡ್ತೀರಾ? ಅಯ್ಯೋ, ಇದು ರಾಂಗ್ ಮಾಮ ನಿಂತ್ಕ.